ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಭಾಸ ಮಹಾಕವಿಯ ಹೆಸರಿನಲ್ಲಿ ಲೋಕವಿಖ್ಯಾತವಾದ ತಿರುವಾಂಕೂರಿನ ಗಣಪತಿ ಶಾಸ್ತ್ರಿಗಳು ಆವಿಷ್ಕಾರ ಮಾಡಿ ಮಹೋಪಕಾರ ಮಾಡಿಕೊಟ್ಟಂಥ ಆ 13 ರೂಪಕಗಳ ಪೈಕಿ 12 ರೂಪಕಗಳನ್ನು 2 ಕಂತಿನಲ್ಲಿ ನೋಡ್ತಾ ಇದ್ದೀವಿ. ಪ್ರಸಿದ್ಧವಾದ ರಮಣೀಯವೂ ಆದ ಸ್ವಪ್ನವಾಸವ ದತ್ತವನ್ನು ಪ್ರತ್ಯೇಕವಾಗಿಯೇ 1 ವಾರ ಕಾಲ ಅಧ್ಯಯನ ಮಾಡಿದ್ವಿ. ಈಗ 2 ವಾರಗಳ 2 ಕಂತಿನಲ್ಲಿ ಮೊದಲ ಕಂತಿನಲ್ಲಿ ರಾಮಾಯಣ ನಾಟಕಗಳು ಮತ್ತು ಕೆಲವೊಂದು ಮಹಾಭಾರತ ನಾಟಕಗಳು ಆಗಿದ್ದವು. ಈಗ 2ನೇ ಕಂತಿನಲ್ಲಿ ಮಹಾಭಾರತ ನಾಟಕಗಳ ಆನುಪೂರ್ವಿಯಲ್ಲಿ ನಾವಿದ್ವಿ. ಇದು 3ನೇ ದಿವಸ. ಊರುಭಂಗದ ಒಂದು ಸ್ವಲ್ಪ ಭಾಗ ಉಳಿದಿದೆ, ಅಲ್ಲಿಂದ ಮುಂದುವರಿಯೋಣ. ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದು ತಂದೆ ತಾಯಿಗಳಿಗೆ ಗೌರವ ಕೊಡೋದಕ್ಕೂ ಆಗದ ದುಸ್ಥಿತಿಯಲ್ಲಿದ್ದೀನಿ ಅಂತ ವ್ಯಥಿಸುವಾಗ ಮಗ ಬಂದು ತೊಡೆಯೇರ್ತೀನಿ ಅಂದರೆ ಅದು ಸಾಧ್ಯವಿಲ್ಲದ್ದು ಅಂತ ಹೇಳುವ ಕರುಣಾಜನಕವಾದ ಸಂದರ್ಭವನ್ನು ಕಂಡ್ವಿ. ಪತ್ನಿಯರು ದುಃಖಿಸ್ತಾ ಇರ್ತಾರೆ. ಆ ದುಃಖಿಸುವ ಮಾಳವಿ ಮತ್ತು ಪೌರವಿ ಎನ್ನುವ ಭಾಸನದೇ ಕಲ್ಪಿತವಾದ ದುರ್ಯೋಧನ ಪತ್ನಿಯರು. ಮಾಳವ ದೇಶದವಳು ಮಾಳವಿ, ಪೂರ್ವಮಶಿಯಳು ಪೌರವಿ ಅಂತ ಹೇಳಬಹುದು. ಅವರಿಗೆ ಸಮಾಧಾನ ಹೇಳ್ತಾನೆ. ಭಿನ್ನಾಮೆ ಭ್ರುಕುಟಿ ಗದಾ ನಿಪತಿತೈ ವ್ಯಾಯುದ್ಧ ಕಾಲೋತ್ಥಿತೈ ವಕ್ಷಸ್ಯುತ್ಪತಿತೈ ಪ್ರಹಾರ ರುಧಿರೈ ಹಾರಾವಕಾಶೋ ಹೃತಃ ಪಶ್ಯೇಮೌ ವ್ರಣಕಾಂಚನಾಂಗದಧರೌ ಪರ್ಯಾಪ್ತಶೋಭೌ ಭುಜೌ ಭರ್ತಾತೆ ನ ಪರಾಂಗುಖೋ ಯುಧಿಹತಃ ಕಿಂ ಕ್ಷತ್ರಿಯೇ ರೋದಿಷಿ. ತುಂಬ ಚೆನ್ನಾದ ಪದ್ಯ ಇದು. ನನ್ನ ಹುಬ್ಬು ಗಂಟಿಟ್ಟಿದೆ, ಗದೆ ಮತ್ತೆ ಮತ್ತೆ ಭೀಮನ ಗದೆ ಏಟು ಹಾಕಿ ಎದೆಯಲ್ಲಿ ಹಾರವನ್ನು ಹಾಕಿಕೊಳ್ಳೋಕ್ಕೂ ಅವಕಾಶವಿಲ್ಲದಷ್ಟು ಗಾಯಗಳಾಗಿವೆ. ಇನ್ನು ತೋಳುಗಳಿಗೆ ಎಲ್ಲ ಗಾಯವಾಗಿದೆ, ಭುಜಗಳೆಲ್ಲ ನೊಂದಿವೆ, ಆದರೆ ಬೆನ್ನಲ್ಲಿ ಏಟು ಬಿದ್ದಿಲ್ಲ ಅನ್ನುವ ಧ್ವನಿ. ಹೀಗಾಗಿ ಕ್ಷತ್ರಿಯಳಾದ ನೀನು ದುಃಖ ಪಡಬಾರದು. ನ ಪರಾಂಗುಖೋ ಯುಧಿಹತಃ, ಯುದ್ಧಕ್ಕೆ ಬೆನ್ನು ಕೊಟ್ಟು ಓಡಿ ಹೋಗುವ ಭರದಲ್ಲಿ ನಾನು ಸಾಯ್ತಾ ಇಲ್ಲ. ಎದುರಾಳಿಯನ್ನು ಎದುರಿಸಿ ಎದೆಗೆ ಘಾತ ಮಾಡಿಸಿಕೊಂಡು ಸತ್ತಿದ್ದೀನಿ, ಅಲ್ಲದೆ ಬೆನ್ನು ಕೊಟ್ಟು ಓಡಿ ಹೋಗಿಲ್ಲ. ಅದಕ್ಕಾಗಿ ನೀನು ನನ್ನನ್ನು ಮೆಚ್ಚಬೇಕಾದದ್ದು ವೀರ ಪತ್ನಿಯ ಲಕ್ಷಣವನ್ನು ವಹಿಸುವ ಅನ್ನುವ ಭಾವದಿಂದ ಭರ್ತಾತೆ ನ ಪರಾಂಗುಖೋ ಯುಧಿ ಹತಃ ಕಿಂ ಕ್ಷತ್ರಿಯೇ ರೋದಿಷಿ. ಕ್ಷತ್ರಿಯೇ ಅನ್ನುವುದು ವಿಶಿಷ್ಟವಾದ ಸಾಭಿಪ್ರಾಯ ಶಬ್ದ. ಕ್ಷತ್ರಿಯಳಾದವಳಿಗೆ ದುಃಖ ಪಡಬೇಕಾಗಿಲ್ಲ. ಕ್ಷತ್ರಿಯನಿಗೆ ಮಂಚದ ಮೇಲೆ ಸಾವು ಬಂದರೆ ಮಾತ್ರ ದುಃಖ ಪಡಬೇಕು, ರಣರಂಗದಲ್ಲಿ ಸಾವು ಬಂದರೆ ದುಃಖ ಪಡುವಂಥದ್ದು ಅಲ್ಲ ಅನ್ನುವ ಭಾವ. ಮತ್ತು ಇನ್ನೊಬ್ಬಳಿಗೂ ಸಮಾಧಾನ ಹೇಳ್ತಾನೆ. ಅವಳು ಹೇಳ್ತಾಳೆ, ಅವಳು ಮಾಳವಿ, ಬಾಲಾ ಯೇಷ ಸಹಧರ್ಮಚಾರಿಣಿ ರೋದಿಮಿ. ನಾನು ಬಾಲಿಕೆ, ನಿನ್ನ ಸಹಧರ್ಮಚಾರಿಣಿ, ನಿನ್ನ ಜೊತೆಯಲ್ಲಿ ಬಾಳಬೇಕಾದವಳು, ಅದಕ್ಕಾಗಿ ದುಃಖಿಸ್ತೀನಿ ಅಂತ. ಪೌರವಿಗೆ ಸಮಾಧಾನ ಹೇಳ್ತಾನೆ. ವೇದೋಕ್ತೈ ವಿವಿಧೈ ಮಖೈ ಅಭಿಮತೈ ಇಷ್ಟಂ ಧೃತಾ ಬಾಂಧವಾ ಶತ್ರುಣಾಂ ಉಪರಿ ಸ್ಥಿತಂ ಪ್ರೇಯಶತಂ ನ ವ್ಯಂಸಿತಾ ಸಂಶ್ರಿತಾ ಯುದ್ಧೇ 18 ವಾಹಿನಿ ನೃಪತಯ ಸಂತಾಪಿತ ನಿಗ್ರಹೆ ಮಾನಿನಿ ವೀಕ್ಷ್ಯ ಮೇ ನಹಿ ರುದಂತಿ ಏವಂ ವಿಧಾನಾಂ ಸ್ತ್ರೀಯ. ವೇದೋಕ್ತವಾದ ವಿವಿಧ ಕರ್ಮಗಳನ್ನು, ಶ್ರೌತಾದಿ ಯಾಗಗಳನ್ನು ಮಾಡಿದ್ದಾಯಿತು, ಬಾಂಧವರಿಗೆ ಒಳ್ಳೆಯ ಕಾಣಿಕೆಗಳನ್ನು ಕೊಟ್ಟದ್ದಾಯಿತು, ಶತ್ರುಗಳ ಎದೆಯನ್ನು ಮೆಟ್ಟಿ ನಿಂತದ್ದಾಯಿತು, 100 ತಮ್ಮಂದಿರು ಜೊತೆಯಲ್ಲಿ ಬಾಳುವಂತೆ ಆಯಿತು, ಆತ್ಮೀಯರಾದಂಥವರು ಯಾರನ್ನೂ ಕೈಬಿಡದೇ ಇದ್ದದ್ದಾಯಿತು. ನ ವ್ಯಂಸಿತಾ ಸಂಶ್ರಿತಾ. ಇನ್ನು 18 ದಿನಗಳ ಯುದ್ಧದಲ್ಲಿ ಭೂಮಿಯಲ್ಲಿ ನಡೆದ ಆ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ವೈರಿಗಳನ್ನು ಯಥಾಶಕ್ತಿ ಒದ್ದಾಡಿಸಿದ್ದಾಯಿತು, ಸೆಣಸಿದ್ದಾಯಿತು. ಹೀಗಿರುವಾಗ ನಿನ್ನಂಥ ಕ್ಷತ್ರಿಯ ರಮಣೀಯರು ನ ರುದಂತಿ, ಅಳುವಂಥದ್ದಲ್ಲ. ಮಾನಂ ಮಾನಿನಿ ವೀಕ್ಷಸ್ವ. ನೀನು ಮಾನವನ್ನು, ಗೌರವವನ್ನು, ಅಭಿಮಾನವನ್ನು ಕಾಣಬೇಕು, ಬೇರೆ ಯಾವುದೂ ಅಲ್ಲ. ಚಲಂ ಕುಲಂ ಅಣ್ಮು ಕುಲಂ ಅಂತೆಲ್ಲ ಹೇಳಿಬಿಟ್ಟು ಕರ್ಣ ಹೇಳುವ ಮಾತು ಬರುತ್ತಲ್ಲ ಪಂಪ ಭಾರತದಲ್ಲಿ, ಹಾಗೆ ಇವನಿಗೆ ಅಭಿಮಾನವೇ ಕುಲ. ಛಲದವಳು ದುರ್ಯೋಧನಂ ಅಂತ ಇದ್ದೇ ಇದೆಯಲ್ಲ. ಆಗ ಅವಳು ಹೇಳ್ತಾಳೆ, ಏಕಕೃತ ಪ್ರವೇಶ ನಿಶ್ಚಯ ನ ರೋದಿಮಿ. ಅಂದರೆ ಏಕಕೃತ ಪ್ರವೇಶ ನಿಶ್ಚಯ ನ ರೋದಿಮಿ ಅಂತಂದಾಗ ನಿನ್ನನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೀನಿ ಸಹಗಮನಕ್ಕೆ, ಹಾಗಾಗಿ ನಾನು ಅಳೋದಿಲ್ಲ ಅನ್ನುವ ಅಭಿಪ್ರಾಯ ಬರುತ್ತದೆ. ಮತ್ತು ದುರ್ಜಯನಿಗೂ ಅವನು ಹೇಳ್ತಾನೆ, ನೋಡಪ್ಪ, ಅಹಮಿವ ಪಾಂಡವಾಹ ಶುಶ್ರೂಷಯಿತವ್ಯಾ ತತ್ರ ಭವಂತ್ಯ ಚ ಅಂಬಾಯಾ ಕುಂತ್ಯ ತತ್ರ ಭವಂತ್ಯಾ ಅಂಬಾಯಾ ಕುಂತ್ಯಾ ನಿದೇಶ
ವರ್ತಯಿತವ್ಯ ಅಭಿಮನ್ಯೋ ಜನನಿ ದ್ರೌಪದಿ ಚ ಉಭೆ ಮಾತ್ರವತ್ ಪೂಜಿತವ್ಯೇ. ಅಪ್ಪ, ಪಾಂಡವರನ್ನು ನನ್ನಂತೆ ಕಾಣು, ಪೂಜ್ಯಳಾದ ಕುಂತಿಯ ಮಾತಿನಂತೆ ನಡಕೋ ಅಜ್ಜಿ ನಿನಗವಳು. ಹಾಗೆಯೇ ಅಭಿಮನ್ಯುವಿನ ತಾಯಿಯಾದ ಸುಭದ್ರೆಯನ್ನು ದ್ರೌಪದಿಯನ್ನು ತಾಯಿಯಂತೆ ಕಾಣು, ತಾಯಂದಿರಂತೆ ನೋಡು. ಶ್ಲಾಘ್ಯಶ್ರೀ ಅಭಿಮಾನದೀಪ್ತ ಹೃದಯ ದುರ್ಯೋಧನೋ ಮೇ ಪಿತಾ ತುಲ್ಯೇನ ಅಭಿಮುಖಂ ರಣೇ ಹತ ಇತಿ ತ್ವಂ ಶೋಕಮೇವಂ ತ್ಯಜ. ಸ್ಪೃಷ್ಟ್ವಾ ಚೈವ ಯುಧಿಷ್ಠಿರಸ್ಯ ವಿಪುಲಂ ಕ್ಷೌಮಾಪಸವ್ಯಂ ಭುಜಂ ದೇಯಂ ಪಾಂಡುಸುತೈಸ್ತ್ವಯಾ ಸಹ ತ್ವಯಾ ಮಮ ಸಮಂ ನಾಮಾವಸಾನೆ ಜಲಂ. ಬಹಳ ಸುಂದರವಾದ ಪದ್ಯ ಇದು. ನೀನು ಸ್ತುತಿಗೆ ಅರ್ಹನಾದ, ಶ್ಲಾಘ್ಯನಾದ, ಅಭಿಮಾನಧನನಾದ, ಅಭಿಮಾನದಿಂದ ದೇದೀಪ್ಯಮಾನನಾದ ಹೃದಯವುಳ್ಳ ದುರ್ಯೋಧನನ ಮಗ ಅಂತಂದುಕು. ದುರ್ಯೋಧನ ಆ ಮಾನಧನಿ ತನ್ನ ತಂದೆ ಅನ್ನುವ ಭಾವ ಇರಲಿ, ಮತ್ತು ತನ್ನ ಸಮಾನ ಪರಾಕ್ರಮಿಯ ಜೊತೆಯಲ್ಲಿ ಯುದ್ಧದಲ್ಲಿ ಸೆಣಸ್ತಾ ಎದೆಗೊಡ್ಡಿ ಯುದ್ಧದ ಆಯುಧಗಳಿಗೆ ಸತ್ತವನು ಅಂತನ್ನುವುದನ್ನು ತಿಳಿದು ಶೋಕವನ್ನು ಬಿಡು. ಮತ್ತು ಯಾವಾಗ ಧರ್ಮರಾಜ ಅಪಸವ್ಯವಾಗಿ ಉತ್ತರೀಯವನ್ನು ಹಾಕಿಕೊಂಡು ತಿಲೋದಕವನ್ನು ಬಿಡ್ತಾನೋ ಆಗ ನನ್ನ ಹೆಸರು 3 ಬಾರಿ ಹೇಳಿದ ಕಡೆಯಲ್ಲಿ ನೀನು ಅವನ ಕೈ ಮುಟ್ಟಿ ನೀರನ್ನು ಬಿಡು ಅಂತ. ದೇಯಂ ಪಾಂಡುಸುತೈಸ್ತ್ವಯಾ ಮಮ ಸಮಂ ನಾಮಾವಸಾನೆ ಜಲಂ ಸ್ಪೃಷ್ಟ್ವಾ ಚೈವ ಯುಧಿಷ್ಠಿರಸ್ಯ ವಿಪುಲಂ ಕ್ಷೌಮಾಪಸವ್ಯಂ ಭುಜಂ. ತುಂಬ ಚೆನ್ನಾದ ಕಾವ್ಯ. ಕ್ಷೌಮಾಪಸವ್ಯಂ ಭುಜಂ ಸ್ಪೃಷ್ಟ್ವಾ ಅಂತ. ಆ ಕಾಲದಲ್ಲಿ ಯಜ್ಞೋಪವೀತ ಅಂತ ಪ್ರತ್ಯೇಕ ಇರಲಿಲ್ಲ. ಉತ್ತರೀಯವೇ ಯಜ್ಞೋಪವೀತದಂತೆ ಇದ್ದಿದ್ದು, ಆಮೇಲೆ ಯಜ್ಞೋಪವೀತ ಬಂತು. ಹಾಗಾಗಿ ಉತ್ತರೀಯವನ್ನು ಹಾಕ್ಕೊಳ್ತಾ ಇದ್ರು ಅಂತ. ಇನ್ನೊಂದು ಪ್ರೇತವಾಸಸ್ ಅಂತ ಈಗಲೂ ಹೇಳ್ತಾರೆ. ಶವವನ್ನು ಅಗ್ನಿ ಸಂಸ್ಕಾರ ಮಾಡುವಾಗ ಅಥವಾ ಭೂಕನನ ಮಾಡುವಾಗ ಯಾವ ಶವದ ಮೇಲಿನ ಬಟ್ಟೆ ಇರ್ತದೆ ಅದರ ಒಂದು ತುಂಡನ್ನು ಹರಿದು ಅದನ್ನು ದಹನ ಮಾಡುವ ಅಥವಾ ಅಂತ್ಯಕ್ರಿಯೆಯನ್ನು ನಡೆಸ್ತಕ್ಕಂಥ ಕರ್ತೃ ಸೀಳಿ ಉತ್ತರೀಯದಂತೆ ಹಾಕಿಕೊಳ್ತಾನೆ. ಒಂದು ಬಟ್ಟೆಯನ್ನು ಹರಿದು ಆ ಬಟ್ಟೆಯಲ್ಲಿ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಅಖಂಡವಾಗಿ ಆ ಬಟ್ಟೆಯನ್ನು ಗಂಟಿಲ್ಲದಂತೆ ಉತ್ತರೀಯವಾಗಿ ಇರುವಂಥದ್ದನ್ನು ಯಜ್ಞೋಪವೀತದಂತೆ ಹಾಕ್ಕೊಳ್ತಾನೆ. ಪ್ರೇತವಾಸಸ್ ಅಂತ ಕರೀತಾರೆ. ಅದನ್ನೇ ಪ್ರಾಚೀನಾವೀತಿ, ಉಪವೀತಿ, ನಿವೀತಿ ಅಂತ ಮಾಡಿಕೊಳ್ಳುವಂಥದ್ದು. ಹಾಗೆ ಧರ್ಮರಾಜ ತನ್ನ ರೇಷ್ಮೆಯ ಆ ಒಂದು ಪ್ರೇತ ವಸ್ತ್ರವನ್ನು ಹಾಕಿಕೊಂಡು ಅಪಸವ್ಯ ಹಾಕಿಕೊಂಡು ನೀರು ಬಿಡುವಾಗ ನೀನು ಅವನ ಭುಜವನ್ನು ಮುಟ್ಟು ಅಂತ. ಇದರಿಂದ ಗೊತ್ತಾಗುತ್ತೆ ದುರ್ಜಯನಿಗೆ ಉಪನಯನ ಆಗಿಲ್ಲ. ಅಂದರೆ ಕ್ಷತ್ರಿಯನಿಗೆ 11ನೇ ವಯಸ್ಸಿಗೆ ಉಪನಯನ, ಅವನಿನ್ನೂ ಚಿಕ್ಕವನು ಅಂತ ಗೊತ್ತಾಗುತ್ತದೆ. ಉಪನಯನ ಇಲ್ಲದ ಕಾರಣದಿಂದಲೇ ಅವನಿಗೆ ತರ್ಪಣಾಧಿಕಾರ ಇಲ್ಲ. ಆ ಗೋತ್ರೀಯರಾದವರು, ಸಗೋತ್ರೀಯರಾದವರು ಬಿಟ್ಟಾಗ ಅವರು ಭುಜಕ್ಕೆ ಕೈ ಇಟ್ಟು ಇದಂ ಮಮ ಅಂತ ತನ್ನದು ಹೌದು ಅಂತ ಮಾಡಬೇಕಾಗುತ್ತದೆ. ಇದಮಪಿ ಮಮ ಅಂತ ಹೀಗೆ ಮಾಡಬೇಕು. ಆ ಒಂದು ವೈದಿಕವಾದ ಧರ್ಮಶಾಸ್ತ್ರೀಯವಾದ ಸ್ವಾರಸ್ಯವನ್ನು ಅಲ್ಲಿ ಕೊಟ್ಟಿದ್ದಾನೆ ಬಲದೇವ. ಅಯ್ಯೋ ಇದೆಂಥದ್ದು ಇವನ ಸ್ಥಿತಿ, ಅಹೋ ವೈರಂ ಪಶ್ಚಾತ್ತಾಪ ಸಮೃದ್ಧ, ವೈರ ಪಶ್ಚಾತ್ತಾಪವಾಗಿಬಿಡುತ್ತಲ್ಲ ಅಂತಂದುಕೊಳ್ತಾರೆ. ಅಷ್ಟೊತ್ತಿಗೆ ಅಶ್ವತ್ಥಾಮನ ಆಗಮನದ ಸೂಚನೆ ಕಾಣಿಸುತ್ತೆ. ಕಸ್ಯೈಷ ಕಾರ್ಮುಕರವೋ ಹತಸೂತ ಯೋಧೆ ವಿಭ್ರಾಂತ ವಾಯಸ ಗಣಂ ಗಗನಂ ಕರೋತಿ ಸನ್ನಾಹ ದುಂದುಭಿ ನಿನಾದ ವಿಯೋಗ ಮೂಕೆ ವಿಕ್ಷಿಪ್ತ ಬಾಣ ಕವಚ ವ್ಯಜನಾಥ ಪತ್ರೆ ಕಸ್ಯೈಷ ಕಾರ್ಮುಕರವೋ ಹತಸೂತ ಯೋಧೆ ವಿಭ್ರಾಂತ ವಾಯಸ ಗಣಂ ಗಗನಂ ಕರೋತಿ. ಎಲ್ಲ ದುಂದುಭಿ ಮೊದಲಾದ ಯುದ್ಧ ಸನ್ನಾಹದ ರಣವಾದ್ಯಗಳು ಅಷ್ಟು ಮೂಕವಾಗಿವೆ. ಯುದ್ಧವೇ ಮುಗಿಯಿತಲ್ಲ, ಕೌರವನೇ ಸಾಯುವ ಸ್ಥಿತಿಗೆ ಬಂದರೆ ಯುದ್ಧ ಮುಗೀತು. ಹಾಗೆ ರಣರಂಗದಲ್ಲಿ ಪಂಚಮಹಾಶಬ್ದಗಳ ಧ್ವನಿಯೆಲ್ಲ ಮೂಕವಾಗಿರುವಾಗ ಇನ್ನು ವಿಕ್ಷಿಪ್ತ ಬಾಣ ಕವಚ ವ್ಯಜನಾಥ ಪತ್ರೆ, ಬಿಲ್ಲು ಬಾಣ ಇತ್ಯಾದಿಗಳನ್ನು ಎಲ್ಲವನ್ನೂ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಬಿಸಾಡಿ ಓಡಿ ಹೋಗಿಬಿಟ್ಟಿದ್ದಾರೆ. ಯಾರ ಒಂದು ಬಿಲ್ಲಿನ ಹೆದೆ ಇಷ್ಟು ದೊಡ್ಡ ಶಬ್ದವನ್ನು ಮಾಡ್ತಾ ಇದೆ? ಒಬ್ಬ ಸಾರಥಿಯೂ ಇಲ್ಲದ, ಒಬ್ಬ ಯೋಧನೂ ಇಲ್ಲದ ಈ ಭೂಮಿಯಲ್ಲಿ ಆ ಶಬ್ದದಿಂದ ಹೆಣಗಳನ್ನು ತಿನ್ನೋಕ್ಕೆ ಬಂದ ಕಾಗೆಗಳು ಗಿರಿಗಿರನೇ ಆಕಾಶದಲ್ಲಿ ತಿರುಗ್ತಾ ಇವೆ. ವಿಭ್ರಾಂತ ವಾಯಸ ಗಣಂ ಗಗನಂ ಕರೋತಿ. ರಣಹದ್ದುಗಳು ತಿನ್ನೋದು ಬಿಟ್ಟು ಎತ್ತು ಹಾರಿ ಹೋಗಲ್ಲ, ಅವುಗಳಿಗೆ ಅಂಜಿಕೆ ಇಲ್ಲ, ಮನುಷ್ಯರನ್ನೇ ಕಂಡು ಕುಕ್ಕ ಹಾಕ್ಬಿಡುತ್ತೆ. ಬಡಪಾಯಿ ಕಾಗೆಗಳು ಮಾತ್ರ ಹಾರಿ ಹೋಗುತ್ತವೆ, ಅದನ್ನು ಮಾಡ್ತಾ ಇದ್ದಾನಲ್ಲ ಯಾರು ಅಂತ. ಆಗ ಅಶ್ವತ್ಥಾಮರ ಧ್ವನಿ ಕೇಳಿಸುತ್ತೆ. ದುರ್ಯೋಧನೇನ ಆತತ ಕಾರ್ಮುಕೇಣ ಯೋ ಯುದ್ಧಯಜ್ಞ ಸಹಿತ ಪ್ರವಿಷ್ಟ ತಮೇವ ಭೂಯ ಪ್ರವಿಶಾಮಿ ಶೂನ್ಯಂ ಅಧ್ವರ್ಯುಣ ವೃತ್ತಮಿವಾಶ್ವಮೇಧಂ. ದುರ್ಯೋಧನ ತಾನು ಹೆದೆಯೇರಿಸಿದ ಬಿಲ್ಲಿನ ಯಾವ ಯುದ್ಧದಲ್ಲಿ ಪ್ರವೇಶ ಮಾಡಿದ್ದಾನೆ ಅದೇ ಯುದ್ಧ ಭೂಮಿಯನ್ನು ನಾನು ಅಧ್ವರ್ಯೂ ಇಲ್ಲದೆ ಇರುವ ಅಶ್ವಮೇಧ ಯಾಗಕ್ಕೆ ಪ್ರವೇಶ ಮಾಡುವಂತೆ ಮಾಡ್ತಾ ಇದ್ದೀನಿ. ಅಧ್ವರ್ಯುಣ ಶೂನ್ಯಂ ಅಶ್ವಮೇಧಂ ವೃತ್ತಂ ತದಿವ ಅಹಂ ಪ್ರವಿಶಾಮಿ ಅಂತ. ಅಂದರೆ ದುರ್ಯೋಧನನೇ ಅಧ್ವರ್ಯು. ಯಾಗ ಫಲ ಯಜಮಾನಿಗೆ ಕೊಡಿಸ್ತಕ್ಕಂಥ ಮುಖ್ಯ ಋತ್ವಿಕ್ ಯಜುರ್ವೇದಿ ಅವನೇ ಇಲ್ಲ, ಆದರೂ ನಾನು ಪ್ರವೇಶ ಮಾಡಬೇಕು, ನನ್ನ ಪಾತ್ರ ಇದೆ ಅಂತ ದುರ್ಯೋಧನ ಈಗಾಗಲೇ ಹತ
ಶರೀರನಾಗಿ ಕ್ಷತ ಶರೀರನಾಗಿ ಹತಪ್ರಾಯನಾಗಿದ್ದಾನೆ ಎನ್ನುವುದನ್ನು ತಿಳ್ಕೊಂಡು ಬರ್ತಾ ಇದ್ದಾನೆ. ಅಹೋ ಅಯೇ ಅಯಂ ಗುರುಪುತ್ರ ಅಶ್ವತ್ಥಾಮ ಏತಃ ಈತ ಏವ ಅಭಿವರ್ತತೆ. ಅಶ್ವತ್ಥಾಮ ಇತ್ತ ಕಡೆಗೆ ಬರ್ತಾ ಇದ್ದಾನೆ ಅಂತಂದುಕೊಳ್ತಾನೆ. ಸದಹನ ಇವ ಮೇರುಹು ಶೃಂಖಲಗ್ನೇಂದ್ರ ಚಾಪಃ. ಬೆಂಕಿಯ ಜೊತೆಗೆ ಸೇರಿದ ಮೇರು ಪರ್ವತದಂತೆ ಅವನು ಬಿಲ್ಲಿನ ಜೊತೆಗೆ ಅದರ ಕೋಪದ ಜೊತೆಗೆ ಬರ್ತಾ ಇದ್ದಾನೆ. ಸರಭಸಂ ಅಯಮುಗ್ರಂ ಕಾರ್ಮುಕಂ ಕರ್ಷಮಾಣ ಸದಹನ ಇವ ಮೇರುಹು ಶೃಂಗ ಲಗ್ನೇಂದ್ರ ಚಾಪ. ಇಂದ್ರಚಾಪ ಕಾಮನ ಬಿಲ್ಲಿಂದ ಕೂಡಿದ ಬೆಂಕಿ ಉಗುಳುವ ಮೇರು ಪರ್ವತದಂತೆ ಇವನು ಕೋಪದಿಂದ ಕ್ರೋಧಾಗ್ನಿ ದೇದೀಪ್ಯಮಾನನಾಗಿ ಕೈಯಲ್ಲಿ ಹೆದೆಯೇರಿಸಿದ ಬಿಲ್ಲನ್ನು ಹಿಡಿದು ಬರ್ತಾ ಇದ್ದಾನೆ ಅನ್ನುವ ಮಾತನ್ನು ಕವಿ ಬಲರಾಮನ ಬಾಯಲ್ಲಿ ಹೇಳಿಸಿ ಅಶ್ವತ್ಥಾಮನ ಪಾತ್ರ ಪ್ರವೇಶ ಮಾಡಿಸ್ತಾ ಇದ್ದಾನೆ. ಸ್ಫುಟಿತ ಕಮಲ ಪತ್ರ ಸ್ಪಷ್ಟ ವಿಸ್ತೀರ್ಣ ದೃಷ್ಟಿ ರುಚಿರ ಕನಕ ಯೂಪ ವ್ಯಾಯತಾಲಂಬ ಬಾಹುಹು ಅಂತ ಮತ್ತೊಂದು ವಿಶೇಷಣವನ್ನು ಕೊಡ್ತಾನೆ. ಅರಳಿದ ಕಮಲಗಳಂತೆ ಕೆಂಪಾದ ನೋಟಗಳನ್ನು ಎಲ್ಲ ಕಡೆಗೂ ಬಿಟ್ಟುಕೊಂಡು ಬಂಗಾರದ ಯೂಪ ಸ್ತಂಭದಂತೆ ಉನ್ನತವಾದ ಸುದೀರ್ಘವಾದ ತೋಳುಗಳನ್ನು ಹೊಂದಿದ್ದಾನೆ. ಮತ್ತೆ ಮತ್ತೆ ಇಡೀ ಕೃತಿಯಲ್ಲಿ ಯಜ್ಞದ ರೂಪಕಗಳು ಬರ್ತವೆ. ಇಲ್ಲೂ ಅಶ್ವಮೇಧ ಯಾಗ ಅಂತ ಬಂತು, ಯೂಪಸ್ತಂಭ ಅಂತ ಬಂತು. ಅದೆಷ್ಟು ಬಾರಿ ಯುದ್ಧಕ್ಕೆ ಮತ್ತು ಯಜ್ಞಕ್ಕೆ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ ಅಂತ ನೋಡಿದಾಗ ಈ ಕವಿಯ ಆರ್ಷ ಪ್ರಜ್ಞೆ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತದೆ. ಒಂದು ಯುದ್ಧವನ್ನು ಯಜ್ಞಕ್ಕೆ ಹೋಲಿಸುವುದು ಒಂದು ಉದಾತ್ತ ಗಂಭೀರವಾದ ಕಲ್ಪನೆ. ನಮ್ಮಲ್ಲಿ ಯುದ್ಧವನ್ನು ಹೇಯ ಅಂತಂದಿಲ್ಲ, ಶಾಂತಿಗೆ ಅನಿವಾರ್ಯವಾದದಲ್ಲಿ ಯುದ್ಧವನ್ನೇ ಮಾಡೋಣ ಅನ್ನುವ ದೃಷ್ಟಿ ನಮ್ಮ ಜನದ್ದಲ್ವ. ಆ ಒಂದು ಕಲ್ಪನೆಯನ್ನು ಇಲ್ಲಿ ಕೂಡ ನಾವು ಕಾಣ್ತೀವಿ. ಆಮೇಲೆ ಅಶ್ವತ್ಥಾಮ ಬರ್ತಾನೆ, ಬಂದು ಎಲ್ಲರಿಗೂ ಉದ್ಘೋಷ ಮಾಡ್ತಾನೆ. ಛಲಬಲ ದರಿತೋರುಹು ಕೌರವೇಂದ್ರೋ ನ ಚಾಹಂ ಶಿಥಿಲ ವಿಫಲ ಶಸ್ತ್ರ ಸೂತಪುತ್ರೋ ನ ಚಾಹಂ ಯಹತು ವಿಜಯ ಭೂಮೌ ದ್ರಷ್ಟುಮುದ್ಯೋತಾಸ್ತ್ರ ಸರಭಸಮಹಮೇಕೋ ದ್ರೋಣಪುತ್ರ ಸ್ಥಿತೋಸ್ಮಿ. ಅಲ್ಲಿ ಯಾರಿದ್ದರೂ ಅವರು ಕೇಳಿ, ನಾನು ಹಿಂದಿನವರ ತರಹ ಅಲ್ಲ. ಛಲಬಲ ದರಿತೋರು ಕೌರವೇಂದ್ರೋ ನ ಚಾಹಂ. ಛಲ ಮೋಸದ ಬಲದಿಂದ ತೊಡೆ ಸೀಳಲ್ಪಟ್ಟ ದುರ್ಯೋಧನ ಅಲ್ಲ. ಶಿಥಿಲ ವಿಫಲ ಶಸ್ತ್ರ ಸೂತಪುತ್ರೋ ನ ಚಾಹಂ. ಶಾಪಗ್ರಸ್ತನಾಗಿ ಗುರುವಿನ ಶಾಪದ ಕಾರಣ ಆಯುಧಗಳನ್ನೆಲ್ಲ ಸ್ಮರಣೆಗೆ ಬರದಂತೆ ಮರೆತಂತಹ ಸೂತಪುತ್ರ ವಿಫಲ ಪ್ರಯತ್ನದ ಆ ಕರ್ಣ ನಾನಲ್ಲ. ಆ ಕರ್ಣನ ಬಗ್ಗೆ ಇರುವ ವೈರ ತಿರಸ್ಕಾರ ಕೂಡ ಸೂತಪುತ್ರ ಅನ್ನುವ ಶಬ್ದದಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ವಿಫಲ ಶಸ್ತ್ರ ಅನ್ನುವುದು ಮಾತು ಕೂಡ ಅಲ್ಲಿ ಗಮನಾರ್ಹ. ಅಂದರೆ ಎಷ್ಟು ಸ್ವಜನರ ಬಗ್ಗೆ ಹೇಳುವಾಗಲೂ ಇಷ್ಟವಾಗದೇ ಇದ್ದಂಥ ಸ್ವಜನರ ಬಗ್ಗೆ ಒಂದಿಷ್ಟು ಎಡಗೈದೇ ಇರುತ್ತಲ್ಲ ಉಲ್ಲೇಖ. ನಾನು ದ್ರಷ್ಟುಂ ಉದ್ಯೋತತ ಅಸ್ತ್ರ, ದೇದೀಪ್ಯಮಾನವಾದ ಅಸ್ತ್ರ ಜೊತೆಗೆ ಇವತ್ತು ವಿಜಯ ಭೂಮಿಗೆ ಬಂದಿದ್ದೀನಿ, ಅಂದರೆ ಸಮರದಲ್ಲಿ ಗೆಲ್ಲುವುದಕ್ಕೆ ಬಂದಿದ್ದೀನಿ. ಸರಭಸಂ ಅಹಂ ಏಕಃ, ನಾನು ಒಬ್ಬನೇ ಬಂದಿದ್ದೀನಿ, ದ್ರೋಣಪುತ್ರ, ಸಾಕು ಪ್ರಳಯ ಕಾಲ ನನ್ನದು ಅಂತಂತಾನೆ. ಆಗ ನೋಡ್ತಾನೆ ದುರ್ಯೋಧನ ಬಿದ್ದಿದ್ದನ್ನು ಕಂಡು ದುಃಖ ಪಡ್ತಾನೆ. ಉದ್ಯತ್ ಪ್ರಾಂಜಲಯೋ ರಥದ್ವಿಪ ಗತಾಃ ಚಾಪದ್ವಿತೀಯೈಃ ಕರೈಃ ಯಸ್ಯೈಕಾದಶ ವಾಹಿನಿ ನೃಪತಯಃ ತಿಷ್ಠಂತಿ ವಾಕ್ಯೋನ್ಮುಖಾಃ ಭೀಷ್ಮೋ ರಾಮ ಶರಾವಲೀಢ ಕವಚಃ ತಾತಶ್ಚ ಯೋದ್ಧಾರಣೆ ವ್ಯಕ್ತಂ ನಿರ್ಜಿತ ಏವ ಸಹ ಅಪಿ ಅತಿರತಃ ಕಾಲೇನ ದುರ್ಯೋಧನಃ. ಎಷ್ಟು ರಾಜರುಗಳು, 11 ಅಕ್ಷೋಹಿಣಿ ಸೈನ್ಯದ ಒಡೆಯರುಗಳು ಮತ್ತು ಸಾಕಿನಿ, ಅನೀಕಿನಿ, ವಿಪತ್ತಿ ಮೊದಲಾದ ಬೇರೆ ಬೇರೆ ವಿಭಾಗಗಳು ಯಾವಿವೆ ಅಕ್ಷೋಹಿಣಿಯಲ್ಲಿ. ಧ್ವಜಿನಿ, ವಾಹಿನಿ, ಸೇನಾ, ಪೃತನ, ಅನೀಕಿನಿ, ಚಮು, ಪತ್ತಿ ಅಂತೆಲ್ಲ, ಗುಲ್ಮ ಅಂತೆಲ್ಲ ಹೇಳ್ತಾರಲ್ಲ. ಅಷ್ಟು ಪ್ಲಟೂನ್ಸ್ ಬೇರೆ ಬೇರೆ ಹಂತದ ಬೇರೆ ಬೇರೆ ಡಿಗ್ರೀಸ್ನಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಇರುವ ಸೇನಾ ನಾಯಕರೆಲ್ಲರೂ ಬದ್ಧಾಂಜಲಿಗಳಾಗಿ ಆರಾಧನೆ ಮಾಡ್ತಾ ಇದ್ದ ದುರ್ಯೋಧನ ಇವನು ಈ ಸ್ಥಿತಿಗೆ ಬಂದ. ಅಂತಹ ಪರಶುರಾಮನ ಶಸ್ತ್ರಾಸ್ತ್ರಗಳಿಗೆ ಧೈರ್ಯವಾಗಿ ಎದೆಯೊಡ್ಡಿ ನಿಂತು ಗುರುವನ್ನೇ ಗೆದ್ದಂಥ ಭೀಷ್ಮ, ಆ ಗುರುವಿಗೆ ಸಮನಾದ ಅವಕ್ರ ವಿಕ್ರಮಿಯಾದಂಥ ದ್ರೋಣ, ಇವರೆಲ್ಲರೂ ಹೋಗಿ ಈ ದುರ್ಯೋಧನನೂ ಹೋಗುವಂತೆ ಆಯಿತು. ಅಂದರೆ ವಿಧಿಯ ಬಲವೇ ಬಲ. ಏನಿದು ಕಾಲೇನ ದುರ್ಯೋಧನ ವ್ಯಕ್ತಂ ನಿರ್ಜಿತ, ಕಾಲವೇ ಗೆದ್ದಿದೆ, ಪಾಂಡವರೆಲ್ಲ ಗೆದ್ದಿದ್ದು ಅಂತ ನೋಡ್ತಾನೆ. ಮೌಲಿ ನಿಪಾತ ಚಲಕೇಶ ಮಯೂಖ ಜಾಲೈ ಗಾತ್ರೈರ್ಗದಾ ನಿಪತನ ಕ್ಷತಶೋಣಿತಾರ್ದ್ರೈ ಭಾತ್ಯಸ್ತಮಸ್ತಕ ಶಿಲಾತಲ ಸನ್ನಿವಿಷ್ಟ ಸಂಧ್ಯಾವಗಾಢ ಇವ ಪಶ್ಚಿಮ ಕಾಲ ಸೂರ್ಯ. ಮೌಲೀ ನಿಪಾತ ಚಲಕೇಶ ಮಯೂಖ ಜಾಲೈ. ಕಿರೀಟ ಉರುಳೋಗ್ಬಿಟ್ಟಿದೆ. ಯಾಕೆಂದರೆ ದುರ್ಯೋಧನ ಊರು ಭಂಗ ಮುಕುಟ ಭಂಗ ಎರಡೂ ಮಾಡ್ತೀನಿದ್ದಾನೆ. ತೊಡೆ ಮುರಿದು
ಮಣಿಮಾಣಿಕ್ಯಗಳಿಂದ ಸಂಘಟಿತವಾದ ದೇದೀಪ್ಯಮಾನವಾದ ಕಿರೀಟವನ್ನು ಒದ್ದು ತಲೆಯ ಮೇಲೆ ಕಾಲಿಡ್ತೀನಿ ಅಂತ ಭೀಮನ ಪ್ರತಿಜ್ಞೆ. ಹಾಗಾಗಿ ಮುಕುಟ ಭಂಗ ಮಾಡಿದ ಕಾರಣ ತಲೆಯೂ ಬರಿದಾಗಿದೆ, ತಲೆ ಕೂದಲು ಕೆದರಿ ಹೋಗಿದೆ. ಆ ಕೆದರಿದ ತಲೆ ಕೂದಲು, ಕೆಂಚು ತಲೆ ಕೂದಲು ದೇದೀಪ್ಯಮಾನವಾದ ಸೂರ್ಯ ಬಿಂಬದ ಚರಮ ಕಾಂತಿಯಂತೆ, ಅಂದರೆ ಅಸ್ತಾಚಲೋನ್ಮುಖನಾದ ಸೂರ್ಯನ ಕಿರಣಗಳಂತೆ ಕಾಣ್ತಾ ಇದೆ. ಗಾತ್ರೈಹಿ ಗದಾ ನಿಪತನ ಕ್ಷತ ಶೋಣಿತಾರ್ದ್ರೈಹಿ, ದೇಹವೆಲ್ಲ ರಕ್ತ ಸಿಕ್ತವಾಗಿದೆ ಭೀಮ ಗದಾ ಘಾತದಿಂದ. ಭಾತಿ ಅಸ್ತಮಸ್ತಕ ಶಿಲಾತಲ ಸನ್ನಿವಿಷ್ಟ, ಭಾತ್ಯಸ್ತಮಸ್ತಕ ಶಿಲಾತಲ ಸನ್ನಿವಿಷ್ಟ. ಅಸ್ತಮಸ್ತಕ ಶಿಲಾ ಅಂತಂದರೆ ಪಶ್ಚಿಮಾಚಲ, ಪಶ್ಚಿಮ ಪರ್ವತದ ಆ ಮುಳುಗುವ ಪಡುವೆಟ್ಟು ಅಂತ ಕರೀತಾರಲ್ಲ, ಆ ಪಶ್ಚಿಮ ಪರ್ವತದ ಮೇಲೆ ಸಂಧ್ಯಾವಗಾಢ ಇವ ಪಶ್ಚಿಮ ಕಾಲ ಸೂರ್ಯ, ಮುಳುಗುವ ಸೂರ್ಯನ ಹಾಗೆ ದುರ್ಯೋಧನ ಇದ್ದಾನೆ ಅಂತ ಬಹಳ ಸೊಗಸಾಗಿರುವಂತಹ ಒಂದು ಸಾವಯವ ಉಪಮಾಲಂಕಾರ ಮುಳುಗುವ ಸೂರ್ಯನಿಗೆ ಹೋಲಿಕೆ ಕೊಟ್ಟದ್ದು. ಇಲ್ಲಿ ತಲೆ ಕೂದಲನ್ನು ಮತ್ತು ಮೈಯ ರಕ್ತಸಿಕ್ತತೆಯನ್ನು ಕಿರಣಗಳಿಗೆ ಆ ಸಂಧ್ಯಾ ರಾಗಕ್ಕೆ ಸಮೀಕರಣ ಮಾಡಿ ಮುಳುಗುವ ಸೂರ್ಯ ಅಂತ. ಇದರಿಂದಲೇ ಪ್ರಾಯಶಃ ನಮ್ಮ ರನ್ನ ಪಂಕಜಮಂ ಸುಹೃದ್ವದನ ಪಂಕಜಮಂ ಅನ್ನುವಂಥ ಪದ್ಯವನ್ನು ಕುರುಕುಲಾರ್ಕನುಂ ಅರ್ಕನುಂ ಅಸ್ತಮೈದಿದರ್ ಅಂತ ಬರೀತಾನಲ್ಲ. ಕರ್ಣಸ್ಯ ದೇಹಂ ರುಧಿರಾವಸಿಕ್ತಂ ಅನ್ನುವ ಮಾತು ವ್ಯಾಸಭಾರತದಲ್ಲಿ ಬರುತ್ತೆ. ಅದು ಕೂಡ ಇದಕ್ಕೆ ಒಂದು ಸೂಚನವಾಗಿ ಕಾಣುತ್ತೆ. ಒಟ್ಟಿನಲ್ಲಿ ಒಬ್ಬ ಕವಿಯ ಪ್ರಭಾವ ಇನ್ನೊಬ್ಬನ ಮೇಲೆ ಇದ್ದೇ ಇರ್ತದೆ ಅಂತ ನೋಡ್ಬೋದು. ಈ ಊರುಭಂಗವಂತೂ ಅತ್ಯುತ್ಕೃಷ್ಟವಾದ ಕಾವ್ಯವನ್ನು ಒಳಗೊಂಡಂತಹ ರೂಪಕ ಅಂತ ಮೊದಲೇ ಹೇಳಿದ್ದೆ. ಆಮೇಲೆ ಭೋ ಕುರುರಾಜ ಕಿಮಿದಂ ಏನಪ್ಪ ಅಂತಾನೆ, ಗೊತ್ತಿದೆ ಎಲ್ಲ, ಅಯ್ಯೋ ಏನು ಅಂತ ಕೇಳೋದು ಲೋಕರೂಢಿ ಅಲ್ವ. ಗುರುಪುತ್ರ ಫಲಂ ಅಪರಿತೋಷಸ್ಯ, ಅತೃಪ್ತಿಯ ಫಲ ಇದು ಅಂತಾನೆ ದುರ್ಯೋಧನ. ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನನಗಿದ್ದ ರಾಜ್ಯ ಸಾಕು ಅಂತ ಇಲ್ಲದೆ ಪಾಂಡವರ ರಾಜ್ಯಕ್ಕೂ ಆಸೆ ಪಟ್ಟನಲ್ಲ, ಮೋಸ ಮಾಡಿದ್ನಲ್ಲ, ಅದರ ಫಲ ಅಂತ. ಫಲಮಿದಂ ಅಪರಿತೋಷಸ್ಯ. ಭೋ ಕುರುರಾಜ ಸತ್ಕಾರ ಮೂಲಂ ಆವರ್ಜಯಿಷ್ಯಾಮಿ, ಇದಕ್ಕೆಲ್ಲ ನಾನು ಪ್ರತಿಕಾರ ಮಾಡ್ತೀನಿ ಅಂತ ಅದೊಂದು ಈಡಿಯಂ. ಈ ಸತ್ಕಾರದ ಮೂಲವನ್ನು ತಿಳ್ಕೊಳ್ತೀನಿ ಅಂತ, ನಿನಗಾದಂಥ ಅನ್ಯಾಯ ಏನಿದೆ ಅದಕ್ಕೇನು ಕಾರಣ ಅಂತ. ಅವಾಗ ದುರ್ಯೋಧನ ಹೇಳ್ತಾನೆ, ಕಿಂ ಭವಾನ್ ಕರಿಷ್ಯತಿ, ಏನು ಮಾಡ್ತೀಯ ನೀನೇನು ಪ್ರತಿಕಾರ ಮಾಡ್ತೀಯ. ಯುದ್ಧೋದ್ಯತಂ ಕರುಡ ಪೃಷ್ಠ ನಿವಿಷ್ಟ ದೇಹಂ ಅಷ್ಟಾರ್ಧ ಭೀಮ ಭುಜಮುದ್ಯತ ಶಾಂಗಚಕ್ರಂ ಕೃಷ್ಣಂ ಸಪಾಂಡುತನಯಂ ಯುಧಿಶಸ್ತ್ರಜಾಲೈ ಸಂಕೀರ್ಣ ಲೇಖ್ಯಮಿವ ಚಿತ್ರಪಟಂ ಕ್ಷಿಪಾಮಿ. ಆ ಕೃಷ್ಣನೇ ಗರುಡನ ಮೇಲೆ ಕೂತ್ಕೊಂಡು ತನ್ನ 4 ಭುಜಗಳಲ್ಲಿ ಶಂಖ ಚಕ್ರ ಶಾರ್ಂಗ ನಂದಕ ಎನ್ನುವ ಆಯುಧಗಳನ್ನು ಇಟ್ಟುಕೊಂಡು ಬಂದು ಪಾಂಡವರ ಜೊತೆಯಲ್ಲಿ ಸೇರಿಕೊಂಡರೂ ಕೂಡ ಅವರಷ್ಟು ಜನರನ್ನು ಸಪಾಂಡವವಾಗಿ ಕೃಷ್ಣನನ್ನು ಧ್ವಂಸ ಮಾಡ್ತೀನಿ. ಹೇಗೆ ಅಂತಂದರೆ ಸಂಕೀರ್ಣ ಲೇಖ್ಯ, ಬಗೆಬಗೆಯ ಚಿತ್ತಾರಗಳಿಂದ ಚೆಲ್ಲಾಪಿಲ್ಲಿಯಾದಂಥ ಕನ್ಫ್ಯೂಸ್ ಆಗುವ ಮಾಡರ್ನ್ ಆರ್ಟಿನ ಪೇಂಟಿಂಗ್ ತರಹ ಅವ್ರನ್ನ ಚಿತ್ರಾನ್ನ ಎಬ್ಬಿಸಿಬಿಡ್ತೀನಿ ಎನ್ನುವ ಮಾತು ಹೇಳ್ತಾ ಇದ್ದಾನೆ. ಭಾಸ ಮಾಡರ್ನ್ ಆರ್ಟನ್ನು ಕಂಡಿದ್ದ ಅಂತ ಅನಿಸುತ್ತೆ. ಸಂಕೀರ್ಣ ಲೇಖ್ಯಮೇವ ಚಿತ್ರಪಟಂ ಕ್ಷಿಪಾಮಿ ಅಂತ. ಆಗ ಮಾ ಭವಾನೀವಂ, ಈ ಥರ ಮಾಡಬೇಡ. ಯಾಕೆ? ಗತಂ ಧಾತೃತ್ಸಂಗೇ ಸಕಲಂ ಅಭಿಷಿಕ್ತಂ ನೃಪಕುಲಂ ಗತಃ ಕರ್ಣಸ್ವರ್ಗಂ ನಿಪತಿತನುಷ್ಯಂತನು ಸುತಃ ಗತಂ ಭ್ರಾತॄಣಾಂ ಮೇ ಶತಮಭಿಮುಖಂ ಸಂಯುಗಮುಖೇ ವಯಂ ಚೈವಂ ಭೂತ ಗುರುಸುತ ಧನುರ್ಮುಂಚತು ಭವಾನ್. ಎಲ್ಲ ರಾಜರು ನೆಲದ ಮೇಲೆ ಬಿದ್ದರು. ಕರ್ಣ ಸತ್ತ, ನಮ್ಮ ತಾತ ಸತ್ತ, ನಿಮ್ಮ ಅಪ್ಪ ಸತ್ತ, ನನ್ನ ಒಡ ಹುಟ್ಟಿದವರೆಲ್ಲರೂ ಸತ್ತರು, ನಾನು ಸಾಯ್ತಿದ್ದೀನಿ, ಇನ್ಯಾರಿಗಾಗಿ ಮಾಡ್ತಾ ಇದೆಯಾ ಯುದ್ಧ? ಬೇಡ ಅಂತಾನೆ. ಅರೆ, ಮೂಲ ಮಹಾಭಾರತದಲ್ಲಿ ಹಾಗೆ ಹೇಳೋಲ್ಲ. ಕೊನೆಗೆ ಉಪಪಾಂಡವರ ತಲೆ ತಂದ ಮೇಲೆ ಅದನ್ನು ನೋಡಿಯೇ ಸಂತೋಷ ಪಡ್ತಾನೆ. ನಿಮ್ಮಪ್ಪ, ನಮ್ಮ ತಾತ, ಕರ್ಣ ಯಾರೂ ಮಾಡದೇ ಇರುವಂಥ ಉಪಕಾರ ನೀನು ನನಗೆ ಮಾಡಿದೆ ಅಂತ ಹೇಳಿ ನೆಗೆದು ಬೀಳ್ತಾನೆ. ದುರ್ಯೋಧನ ಅಂಥ ಪಾಪಿ. ಅದೇ ರನ್ನನ ಗದಾಯುದ್ಧದಲ್ಲಿ ಹಾಗೆ ತೃಪ್ತಿ ಪಡ್ತಾನಾದರೂ ಇದು ಪವನಜನಸ್ಯ ಮಲ್ತಿದು, ಇದು ಭೀಮನ ತಲೆ ಅಲ್ಲ, ಇದು ನನ್ನ ನೋಡಿದ ತಕ್ಷಣ ಸಿರ್ರಂತ ಸಿರುಗುಟ್ಟಿಗೆ ಔಡು ಗಚ್ಚಿ ಮೇಲೆ ಕೆರಳಿ ಹಾರಬೇಕು, ಈ ತಲೆ ಕೂಡ ನನಗೆ ಅಷ್ಟು ರೋಷ ಇದೆ, ಈ ಭೀಮನ ತಲೆ ಅಲ್ಲ, ಇದು ಉಪಪಾಂಡವರ ತಲೆ, ಶಿಶು ಹತ್ಯೆ ಮಾಡಿದ ಪಾಪ ನಿನಗೆ ಬಂತು ಅಂತಾನೆ. ಆ ಮಟ್ಟದ್ದೂ ಇಲ್ಲ ಇಲ್ಲಿ ನೋಡಿ. ಮತ್ತೆ ಅವನ ಅಶ್ವತ್ಥಾಮ ಹೇಳ್ತಾನೆ, ಸಂಯುಗೇ ಪಾಂಡುಪುತ್ರೇಣ ಗದಾ ಪಾತಕ ಚಗ್ರಹೇ ಸಮಮೂರುದ್ವಯೇನಾದ್ಯ ದರ್ಪೋಪಿ ಭವತಃ ಹೃತಃ. ಅಲ್ಲ, ಪಾಂಡವರ ಜೊತೆಗೆ ಯುದ್ಧ ಮಾಡುವಾಗ ಗದೆ ಏಟಿಂದ ನಿನ್ನ ತೊಡೆ ಜೊತೆಗೆ ಅಭಿಮಾನವೂ ಪೌರುಷವೂ ಕೂಡ ನಿಮಗೆ ಮುರಿದು ಬಿತ್ತ ಅಂತ ಹೇಳ್ತಾನೆ. ಇಂಥ ಮಾತು ನೋಡಿ, ಸಹೋಕ್ತಿ ಎನ್ನುವ ಅಲಂಕಾರ. ಸಮಮೂರುದ್ವಯೇನಾದ್ಯ ದರ್ಪೋಪಿ ಭವತೋ ಹತಃ, ನಿನ್ನ ದರ್ಪವೂ ಸತ್ತೋಗ್ಬಿಡ್ತಾ ತೊಡೆ ಜೊತೆಗೆ. ಮಾಮೈವಂ ಮಾನಶರೀರ ರಾಜಾನಃ ಮಾನಾರ್ಥಮೇವ ಮಯಾ ನಿಗ್ರಹೋ ಗೃಹೀತ. ಇಲ್ಲ, ಅಭಿಮಾನವಂತರ ರಾಜರು,
ಅಭಿಮಾನಕ್ಕಾಗಿಯೇ ನಾವು ಪ್ರಾಣ ಬಿಡುವುದು. ಈಗ ಅಭಿಮಾನದಿಂದಲೇ ನಾನು ಸಂಯಮ ಹಿಡಿದಿದ್ದೀನಿ. ಯಾಕೆ? ಯತ್ಕೃಷ್ಟ ಕರನಿಗ್ರಹಾಂಚಿತ ಕಚ ದ್ಯೂತೆ ತದಾ ದ್ರೌಪದಿ ಯದ್ಬಾಲೋಪಿ ಹತಸ್ತದಾ ರಣಮುಖೆ ಪುತ್ರೋಭಿಮನ್ಯು ಪುನಃ ಅಕ್ಷವ್ಯಾಜಿತಾ ವನಮೃಗೈ ಯತ್ಪಾಂಡವಾ ಸಂಶ್ರಿತಾ ನನ್ವಲ್ಪಂ ಮೈತೈ ಕೃತಂ ವಿಮೃಷಭೋ ದರ್ಪಾಹೃತಂ ದೀಕ್ಷಿತೈ. ಅಲ್ಲ, ಆ ದ್ರೌಪದಿಯನ್ನು ತಲೆ ಕೂದಲು ಹಿಡಿದು ಜೂಜನ ಸಭೆಗೆ ದರದರ ಎಳೆದು ತಂದಿದ್ದು, ಬಾಲಕನಾದ ಅಭಿಮನ್ಯುವನ್ನು ಏಕಾಕಿಯಾಗಿ ಮಾಡಿ ಷಡ್ರತಿಕರಿಂದ ಕೊಲಿಸಿದ್ದು, ಪಾಂಡವರನ್ನ ಮಾಯಾ ದುರೋದರದ ಮೂಲಕವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಅಂಡಲಿಸಿದ್ದು, ಇದೆಲ್ಲ ನಾನು ಮಾಡಿದ್ದು ದರ್ಪದಿಂದ ತಾನೆ. ಅಲ್ಪ ಸ್ವಲ್ಪ ಗೋಳಿಕೊಂಡೆ ಅವ್ರನ್ನ, ಹಾಗಾಗಿ ಇನ್ನು ಬೇಡ ಅಂತಂತಾನೆ. ಇದು ಎಷ್ಟು ಚೆನ್ನಾಗಿರುವಂಥ ಭಾವ. ಯಾವ ರೀತಿಯಲ್ಲಿ ಪಶ್ಚಾತ್ತಾಪವೂ ಆಗಬೇಕು, ತನ್ನ ಪಾತಕದ ವ್ಯಾಖ್ಯಾನದ ಜೊತೆಗೆ ಪೌರುಷವೂ ತೋರಬೇಕು, ಅಂಥ ಸಂವಿಧಾನಕವನ್ನು ಕವಿ ಕಲ್ಪಿಸಿದ್ದಾನೆ. ಸರ್ವಥಾ ಕೃತ ಪ್ರತಿಜ್ಞೋಸ್ಮಿ, ಏನೇ ಆಗಲಿ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ಭವತಾ ಚಾತ್ಮನಾಚೈವ ವೀರಲೋಕ ಶಪಾಮ್ಯಹಂ ನಿಶಾ ಸಮರ ಮುತ್ಪಾದ್ಯ ರಣೆ ಧಕ್ಷ್ಯಾಮಿ ಪಾಂಡವಾನ್. ನಾನು ಶಪಥ ಮಾಡಿದ್ದೀನಿ ನಿನ್ನ ಮೇಲೆ, ನನ್ನ ಮೇಲೆ, ವೀರಲೋಕದ ಮೇಲೆ ಆಣೆ ಇಟ್ಟಿದ್ದೀನಿ. ಅದು ಭಾಸನ ಮಾತೆಯ ಮಾತು. ಇದು ಆರ್ಷೇಯವಾದ ಉಕ್ತಿ. ಭಾಸನ ಈ ಕೃತಿಗಳಲ್ಲಿ ಭಾಸನದೇ ಇದು ರಚನೆ ಅನ್ನೋದಕ್ಕಿರುವ ಒಂದು ಮುಖ್ಯವಾದ ಆಧಾರ ಏನಂತಂದರೆ, ಅದು ಅಲೌಕಿಕವಾದ ಆರ್ಷ ಕವಿತ್ವದ ಛಾಯೆ. ಅನುಷ್ಟುಪ್ಪಲ್ಲಂತೂ ಅತ್ಯಂತ ರಮಣೀಯವಾಗಿ ಕಂಡು ಬರ್ತವೆ. ಇಷ್ಟು ಸಿಂಪಲ್ ಆ್ಯಂಡ್ ಎಕ್ಸಲೆಂಟ್ ಆಗಿ, ಬ್ರಿಲಿಯಂಟ್ ಆ್ಯಂಡ್ ಸಬ್ಲೈಮ್ ಆಗಿ, ಲುಸಿಡ್ ಆ್ಯಂಡ್ ಪ್ರಫೌಂಡ್ ಆಗಿ ಬರೆಯೋದು ಸಾಧ್ಯವ ಅಂದರೆ ಹೌದು, ಹೀಗೆ ಅಂತ ಅನಿಸುತ್ತೆ. ಈ ಥರದ ಪದ್ಯಗಳನ್ನು ಬರೆಯೋದು ತುಂಬ ಕಷ್ಟ ಇದೆ. ಅಷ್ಟು ಒಂದು ಟೆನ್ಷನ್ ಆ ಆವರಣ ನಿರ್ಮಾಣವನ್ನು ಮಾಡಿದ ಮೇಲೆ ಕೊಡಬೇಕು ಈ ಥರದ್ದು. ಕಾಳಿದಾಸ ಇಂಥ ಪದ್ಯಗಳು ಬರೆದಿಲ್ಲ. ಅವರಿಗೆ ಈ ರೀತಿಯಾದ ಒಂದು ಸ್ಪಾಂಟೇನಿಯಸ್ ಫ್ಲೋ ಇಲ್ಲ. ಕಾಳಿದಾಸ ಮಹಾಕವಿ, ಋಷಿಕವಿ, ಕೈ ಮುಗಿದು 10 ಸರ್ತಿ ಅಲ್ಲ 1000 ಸರ್ತಿ ಗೌರವಿಸೋಣ. ಆದರೂ ಹೇಳ್ತೀನಿ, ಮತ್ತೆ ಮತ್ತೆ ಕೂತ್ಕೊಂಡು ಕುಸರಿ ಕೆಲಸ ಮಾಡ್ತಕ್ಕಂಥವನು, ಮನೆಯೊಳಗೇ ಕೂತ್ಕೊಂಡು ಲೆಕ್ಕ ಹಾಕ್ತಕ್ಕಂಥವನು. ಈ ಕೆಲವು ಸಂಗೀತಗಾರರು ಮನೆಯೊಳಗೇ ಎಲ್ಲ ತಾಳ ಲೆಕ್ಕಾಚಾರ ಪಲ್ಲವಿ ಮಾಡಿಕೊಂಡು ಬಂದು ಡಿಸೈನ್ ಮಾಡಿ ರಂಗಸ್ಥಳದಲ್ಲಿ ಪ್ರೆಸೆಂಟ್ ಮಾಡ್ತಾರಲ್ಲ, ಹಾಗೆ ಭಾಸ ಹಾಗಲ್ಲ. ಒಂದು ಆಶಯವಾದ ವ್ಯಾಸ ವಾಲ್ಮೀಕಿಗಳ ಸ್ಪಾಂಟೇನಿಟಿ ಇದೆಯಲ್ಲ, ಅದು ಕಾಣಿಸುತ್ತದೆ. ಅದನ್ನು ಗುರುತಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಮಹಾಕವಿಯ ಕೈವಾಡ ಅಂತ. ಅಲ್ಲಿ ಕಾಣಿಸುತ್ತೆ. ಇದು ನೋಡಿ, ನಿನ್ನ ಮೇಲೆ, ನನ್ನ ಮೇಲೆ, ವೀರಲೋಕದ ಮೇಲೆ ಆಣೆ ಇಟ್ಕೊಂಡಿದ್ದೀನಿ. ಭವತಾ ಚತ್ಮನಾಚೈವ ವೀರಲೋಕೈ ಶಪಾಮ್ಯಹಂ ನಿಶಾ ಸಮರಮೋತ್ಪಾದ್ಯ ರಣೆ ಧಕ್ಷ್ಯಾಮಿ ಪಾಂಡವಾನ್. ಆ ಧಕ್ಷ್ಯಾಮಿ ಮಹಾಪ್ರಾಣ, ಮೂರ್ಧನ್ಯ ಅಕ್ಷರಗಳು, ಆ ಸಂಯುಕ್ತಾಕ್ಷರಗಳು, ಇವೆಲ್ಲ ಓಜಸ್ಸನ್ನು ಹೇಗೆ ಕ್ರಿಯೇಟ್ ಮಾಡುತ್ತೆ. ರಾತ್ರಿ ಯುದ್ಧ ಮಾಡಿ ಪಾಂಡವರನ್ನು ಕೊಂದು ತಿಂದು ಬಿಡ್ತೀನಿ ಅಂತ ನಾವು ಮಾತನ್ನು ಹೇಳ್ತಾನೆ. ಆಮೇಲೆ ಬಲದೇವ ಹೇಳ್ತಾನೆ, ಏತದ್ ಭವಿಷ್ಯತಿ ಉದಾಹೃತಂ ಗುರುಪುತ್ರೇಣ, ಏತದ್ ಭವಿಷ್ಯದ ಉದಾಹೃತಂ ಗುರುಪುತ್ರೇಣ. ಭವಿಷ್ಯವನ್ನೇ ನುಡಿದು ಬಿಟ್ಟ ಇವನು ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅಂತ ಸಾಕ್ಷಿಮತಿ ಕಲು ವಂಚನ, ವಂಚನೆಗೆ ಸಾಕ್ಷಿಯೂ ಇದೆ ಅಂತಾಯಿತು. ಇದು ಯಾವ ಅರ್ಥದಲ್ಲಿ ಹೇಳಿದ? ಬಲರಾಮ ದುರ್ಯೋಧನನ ತೊಡೆಮುರಿಯುವಿಕೆಗೆ ಸಾಕ್ಷಿಯಾಗಿದ್ದಾನು ಅಂತಲೋ, ರಾತ್ರಿ ಯುದ್ಧ ತಪ್ಪು ಅಂತಲೋ, ಏನೋ ಒಟ್ಟಿನಲ್ಲಿ ಒಂದು ಎಲ್ಲಕ್ಕೂ ಅನ್ವಯವಾಗುವಂತ ಹೇಳ್ತಾನೆ. ಅಶ್ವತ್ಥಾಮ ದುರ್ಜಯನ್ನ ಕರೆದು ಹೇಳ್ತಾನೆ, ದುರ್ಜಯ ಇತಸ್ತಾವತ್, ಬಾಪ ಇಲ್ಲಿಗೆ ಅಂತಾನೆ. ಪಿತೃವಿಕ್ರಮ ದಾಯಾದ್ಯೆ ರಾಜ್ಯೆ ಭುಜ ಬಲಾರ್ಜಿತೆ ವಿನಾಭಿಷೇಕಂ ರಾಜಾತ್ವಂ ವಿಪ್ರೋಕ್ತೈರ್ವಚನೈರ್ಭವ. ತಂದೆಯ ಪರಾಕ್ರಮದಿಂದ ಸಂಪಾದಿಸಬೇಕಾದಂಥದ್ದು ರಾಜ್ಯ ಇದು. ತಂದೆಯ ತೋಳ್ಬಲದಿಂದ ಸಂಪಾದಿಸಬೇಕಾದಂಥದ್ದು ರಾಜ್ಯ. ನಿನ್ನ ತಂದೆ ತೋಳ್ಬಲದಿಂದ ಇದನ್ನು ಪೂರ್ತಿ ಸಂಪಾದಿಸೋಕ್ಕಾಗದೇ ಇದ್ದರೂ ನಾನಿದ್ದೀನಿ ಅನ್ನುವ ಭಾವ. ಒಟ್ಟಲ್ಲಿದು ವೀರಭೋಜ್ಯವಾದದ್ದು ವಸುಂಧರೆ. ನಿನಗೆ ಪಟ್ಟಾಭಿಷೇಕ ಇಲ್ಲದೇನೆ ನಾನು ನನ್ನ ಮಾತಿನಿಂದ, ಬ್ರಾಹ್ಮಣ ವಾಕ್ಯದಿಂದ ನಿನ್ನ ರಾಜನ್ನಾಗಿ ಮಾಡಿದ್ದೀನಿ. ವಿನಾಭಿಷೇಕಂ ರಾಜಾತ್ವಂ ವಿಪ್ರೋಕ್ತೈರ್ವಚನೈರ್ಭವ. ಎಷ್ಟು ಉದಾತ್ತ ಗಂಭೀರವಾದ ಮಾತುಗಳು ನೋಡಿ. ಇಲ್ಲಿ ಯಾವ ಅಲಂಕಾರವೇ, ಮತ್ತೊಂದು ದೇಶ ಏನಂತ ಹುಡುಕೋಕ್ಕೂ ಆಗಲ್ಲ. ಹುಡುಕಿದ್ರೆ ಅಲಂಕಾರ ಸಿಗಬಹುದು. ಉದಾತ್ತ ಅಲಂಕಾರ ಅನ್ನುವಂಥದ್ದು, ವ್ಯತಿರೇಕ ಅನ್ನುವ ಅಲಂಕಾರವೋ ಯಾವುದೋ ಒಂದು ಅಲಂಕಾರ ನಮಗೆ ಸಿಗೋದಕ್ಕೆ ಸಾಧ್ಯ ಉಂಟು. ಆದರೆ ಆ ಅಲಂಕಾರಕ್ಕಿಂತ ಮಿಗಿಲಾಗಿ ರಸಪೇಶಲವಾದ ಉಕ್ತಿ ಇದೆಯಲ್ಲ, ಅದು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದಾಗಿದೆ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಹಂತ ಕೃತಂ ಮೇ ಹೃದಯಾನುಜ್ಞಾತಂ ಪ್ರತ್ಯಜಂತೀವ ಮೇ ಪ್ರಾಣ. ಅಯ್ಯೋ, ನನ್ನ ಪ್ರಾಣಗಳೇ ಹೊರಡುವಂತೆ ಕಾಣಿಸ್ತಾ ಇದೆ. ಇಮೇ ಅತ್ರ ಭವಂತಹ ಶಂತನು ಪ್ರಭೃತಯ ಮೇ ಪಿತೃಪಿತಾಮಹ. ಇದು ಶಂತನು, ದೇವಾಪಿ ಮೊದಲಾದಂಥ ನನ್ನ ಪೂರ್ವಜರು, ಪಿತೃಪಿತಾಮಹ ಅಂದರೆ ಪ್ರಪಿತಾಮಹಾದಿಗಳೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಏತತ್ ಕರ್ಣಂ ಅಗ್ರತಃ ಕೃತ್ವ ಸಮುತ್ಥಿತಂ ಭ್ರಾತೃಶತಂ. ಕರ್ಣನ್ನ ಮುಂದೆ ಇಟ್ಟುಕೊಂಡು 100 ಸೋದರರು ಕಾಡ್ತಾ ಇದ್ದಾರೆ.
ಕಾಣ್ತಿದ್ದಾರೆ. ಅಯಮಪ್ಪೇರಾವತ ಶಿರೋ ವಿಷಕ್ತ ಕಾಕಪಕ್ಷಧರೋ ಮಹೇಂದ್ರ ಕರತಲಂ ಅವಲಂಬ್ಯ ಕ್ರುದ್ರ ಅಭಿಭಾಷತೆ ಮಾಂ ಅಭಿಮನ್ಯು. ಇಂದ್ರನ ಐರಾವತದ ಮೇಲೆ ಕೂತ್ಕೊಂಡು ಕೆನ್ನೆಯ ಮೇಲಿನ ಆ ಸೈಡ್ ಲಾಕ್ಸ್ ಬೆಳೆದಿವೆಯಲ್ಲ, ಆ ಯೌವನೋದಯದಲ್ಲಿ ಇವರಿಗೆ ಸೈಡ್ ಲಾಕ್ಸ್ ಇರುತ್ತೆ. ಅವು ಇನ್ನೂ ಮುಖವನ್ನು ಕ್ಲೀನ್ ಶೇವ್ ಮಾಡತಕ್ಕಂಥ ವಯಸ್ಸಿಗೆ ಬಂದಿಲ್ಲ. ಆದರೆ ಕೆನ್ನೆಯ ಮೇಲೆ ತಳ್ಳಿಗೆ ಕೂದಲು ಬೆಳೆದಿದೆ, ಅಂಥದ್ದನ್ನು ಕಾಕಪಕ್ಷ ಅಂತ ಕರೀತಾನೆ. ಕಾಗೆ ರೆಕ್ಕೆಯ ತರಹ ಬೆಳೆದಿರುವಂಥ ಕೂದಲು. ಹಾಗೆ ಇರುವ ಕಾಕಪಕ್ಷಧರನಾದ ಅಭಿಮನ್ಯು ಐರಾವತದ ಮೇಲೆ ಕೂತು ನನ್ನನ್ನೇ ಚುರುಚುರು ಅಂತ ಔಡುಗಚ್ಚಿ ನೋಡ್ತಾ ಇದ್ದಾನೆ ಅಂತ. ಈ ಚಿತ್ರಣ ತುಂಬ ಸುಂದರವಾದದ್ದು. ಅಂದರೆ ಅಭಿಮನ್ಯು ಎಷ್ಟು ದುರ್ಯೋಧನಿಗೆ ಪ್ರೀತಿಪಾತ್ರನಾಗಿದ್ದಾನೆ ಅಂತ ಗೊತ್ತಾಗುತ್ತದೆ. ಪರಾಕ್ರಮ ಗುಣಕ್ಕೆ ಮತ್ಸರವೇ ಅನ್ನುವಂತೆ ಆಗಿಬಿಡುತ್ತೆ. ರನ್ನನ ಗದಾಯುದ್ಧದಲ್ಲೂ ಆಗ ಅಭಿಮನ್ಯುವಿನ ಶವ ನೋಡಿಬಿಟ್ಟು ನಿನ್ನ ಪರಾಕ್ರಮದ ಏಕದೇಶೀಯವಾದಂಥ ಒಂದು ಅಭಿವ್ಯಕ್ತಿಯಾದರೂ ನನಗಾಗಲಿ, ನನಗಕ್ಕೆ ಅಂತ ನಮಸ್ಕಾರ ಮಾಡ್ತಾನೆ. ನೀನು ತೋರಿಸಿದ ಪರಾಕ್ರಮದ ಒಂದಂಶವಾದರೂ ನಾನು ಯುದ್ಧದಲ್ಲಿ ತೋರಿಸಿ ಸಾಯುವಂತಾದರೆ ಸಾಕು, ಕೃತಾರ್ಥತೆ ಬರುತ್ತದೆ ಅಂತನ್ನುವಂಥದ್ದು. ಇದು ಶತ್ರೋರಪಿ ಗುಣಾವಾಚ್ಯ ದೋಷಾವಾಚ್ಯ ಗುರೋರಪಿ. ಶತ್ರುವಿಂದಾದರೂ ಗುಣಗಳನ್ನು ಮೆಚ್ಚಬೇಕು, ಅಪ್ಪಂದಾದರೂ ದೋಷಗಳನ್ನು ಎತ್ತಿ ಹೇಳಬೇಕು ಅಂತ. ಜಗಳಗಳಾಗುತ್ತೆ ನಿಜ, ಏನು ಮಾಡೋದು. ನಾನು 3 ಹೊತ್ತು ಇದನ್ನು ಹೇಳ್ತಾ ಇದ್ದು ಕಾಣ್ತಾನೇ ಇರ್ತೀನಿ ಫಲಗಳನ್ನು, ಆದರೂ ಬಿಟ್ಟಿಲ್ಲ. ದುರ್ಯೋಧನನಂತೆ ಸ್ವಭಾವೋ ದುರತಿಕ್ರಮ. ಉರ್ವಶ್ಯಾದಯ ಅಪ್ಸರಸಾ ಮಾಂ ಅಭಿಧಿಗತಃ. ಅಪ್ಸರೆಯರು ಮಾಲೆ ಆರತಿ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಇಮೇ ಮಹಾರ್ಣವ ಮೂರ್ತಿಮಂತ ಸಪ್ತ ಸಾಗರಗಳು ಕಾಣಿಸ್ತಾ ಇವೆ. ಏತ ಗಂಗಾ ಪ್ರಭೃತೆಯ ಮಹಾನದ್ಯ. ಗಂಗೆ ಮೊದಲಾದ ದೇವ ನದಿಗಳು ಕಾಣಿಸ್ತಾ ಇವೆ. ಏವಂ ಸಹಸ್ರ ಹಂಸ ಪ್ರಯುಕ್ತೋ ಮಾಂ ನೇತುಂ ವೀರವಾಹಿ ವಿಮಾನ ಕಾಲೇನ ಪ್ರೇಷಿತ. 1000 ಹಂಸಗಳು ಎಳೀತಾ ಇರ್ತಕ್ಕಂಥ ವೀರರಿಗೆ ಇರುವ ವಿಶಿಷ್ಟವಾದ ವಿಮಾನ ಕಾಣಿಸಿಕೊಂಡಿದೆ. ಅಯಂ ಆಗಚ್ಛಾಮಿ, ಇದೋ ಬಂದೆ ಅಂತ ಹೇಳಿ ಸಾಯ್ತಾನೆ. ಅಂದರೆ ಒಂದು ವೀರ ಯೋಧರ ಸಾವನ್ನು ಸೆಲೆಬ್ರೇಷನ್, ಮರಣವೇ ಮಹಾನವಮಿ ಅನ್ನುವಂತೆ ಮಾಡಿಸುವುದು ನಾವು ನೋಡ್ತೀವಿ. ರಂಗಸ್ಥಳದಲ್ಲಿಯೇ ಸಾಯ್ತಾನೆ. ಸಂಸ್ಕೃತ ನಾಟಕ ಸಂಪ್ರದಾಯಕ್ಕೆ ವಿರುದ್ಧ ಮರಣವನ್ನು ರಂಗಸ್ಥಳದ ಮೇಲೆ ತೋರಿಸಬಾರ್ದು ಅಂತ. ಯಾಕೆಂದರೆ ಎದ್ದೋಗೋಕ್ಕಾಗೋಲ್ಲ, ಎದ್ದೋದ್ರೆ ಆಭಾಸ, ಈ ಥರದ್ದು ಅಂತ ಭಾಸನಲ್ಲದು ಬರುತ್ತೆ. ತೆರೆಯನ್ನು ಹಿಡಿದು ಮತ್ತೆ ಅವ್ರನ್ನ ಎಬ್ಬಿಸಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆ. ಅದನ್ನೇ ಯವನಿಕಾಸ್ತರಣಂ ಕರೋತಿ ಅಂತ ಸೂಚನೆ ಬರುತ್ತೆ. ನೋಡಿ, ಈ ಥರದ ರಂಗ ಸೂಚನೆಗಳಿಂದ ಗೊತ್ತಾಗುತ್ತೆ ಕವಿಗಳಿಗೆ ನಾಟಕ ಕೌಶಲ ಎಷ್ಟಿತ್ತು ಅಂತ. ಕಾಳಿದಾಸನಲ್ಲಿ, ಭಾಸನಲ್ಲಿ, ಹರ್ಷ ಮೊದಲಾದ ಕೆಲವರಲ್ಲಿ ಮಾತ್ರ ಒಳ್ಳೆಯ ರಂಗ ಸೂಚನೆಗಳು ಕಾಣಿಸುತ್ತೆ. ಸ್ಟೇಜ್ ಡೈರೆಕ್ಷನ್ಸ್. ಯಾಕೆಂದರೆ ಅವರು ನಾಟ್ಯಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಪ್ರಾಯಶಃ ತಮ್ಮ ರೂಪಕಗಳನ್ನು ತಾವೇ ರಂಗಸ್ಥಳದ ಮೇಲೆ ತರುವಲ್ಲಿ ಸೂತ್ರಧಾರರಾಗಿಯೋ ಅಥವಾ ಸೂತ್ರಧಾರರಿಗೆ ಸಹವರ್ತಿಗಳಾಗಿಯೋ ಕೆಲಸ ಮಾಡ್ತಾಯಿದ್ರು. ನಮ್ಮಲ್ಲಿ ಕೆಲವರಿಗೆ, ಕವಿಗಳಿಗೆ, ಲೇಖಕರಿಗೆ, ನಾಟಕ ರಚನೆ ಮಾಡುವವರಿಗೆ ಆ ಒಂದು ಯುಕ್ತಿಗಳು ಗೊತ್ತಿರುತ್ತೆ. ಉದಾಹರಣೆಗೆ ಗಿರೀಶ್ ಕಾರ್ನಾಡ್ ಉತ್ತಮ ನಾಟಕಕರ್ತ ಅಲ್ಲ ಅಂತ ನನಗೆ ಅನಿಸುತ್ತೆ, ಆದರೆ ಅತ್ಯುತ್ತಮ ನಟ, ಒಳ್ಳೆಯ ರಂಗ ತಜ್ಞರು ಕೂಡ. ಹಾಗಾಗಿ ಅವರದನ್ನೆಲ್ಲ ಸೂಚನೆಗಳನ್ನು ಇಟ್ಕೊಂಡಿರ್ತಾರೆ. ಕೈಲಾಸಂ ಅವರ ನಾಟಕದಲ್ಲಿ ಅಪಾರವಾದ ಸೂಚನೆಗಳಿರುತ್ತೆ. ಅವರು ಒಳ್ಳೆಯ ರಂಗ ತಜ್ಞರು ಕೂಡ ಆಗಿದ್ದರಲ್ಲ, ಈ ದೃಷ್ಟಿಯಿಂದ. ಈ ಥರ ಇದ್ದರೆ ಮೇಲು. ಈಗ ಹಾಡು ಅಂತ ಬರೆಯುವಾಗ ಎಷ್ಟೋ ಸತಿ ಸಿನಿಮಾ ಇತ್ಯಾದಿಗಳಿಗೆ ಆ ಲೇಖಕರಿಗೆ ರಾಗ ತಾಳಗಳದ್ದು ಸರಿಯಾದ ಜ್ಞಾನವೇ ಇರೋದಿಲ್ಲ, ಆವಾಗ ಪ್ರಯೋಜನ ಆಗೋದಿಲ್ಲ. ಅದನ್ನು ಬಲ್ಲವರಾಗಿರಬೇಕು. ಇಲ್ಲದೆ ನೋಡಿ ಎಷ್ಟು ಎಡವಟ್ಟಾಗಿಬಿಡುತ್ತೆ, ಗೊತ್ತಿರಬೇಕಾಗುತ್ತದೆ. ಒಂದು ಪ್ರಸಿದ್ಧವಾದ ಹಾಡು ಅಮರಶಿಲ್ಪಿ ಜಕ್ಕಣ್ಣದಲ್ಲಿ, ಚೆಲುವಾಂತ ಚೆನ್ನಿಗನೆ ನಲಿದಾಡು ಬಾ, ಈ ಶೃಂಗಾರ ಶಿಲೆಯೊಡನೆ ಕುಣಿದಾಡು ಬಾ ಅಂತ ಹಾಡಿದೆ. ಶೃಂಗಾರ ಶಿಲೆ ಯಾವುದಲ್ಲಿ? ಶೃಂಗಾರ ಶೀಲೆ ತಾನೇ ಇರಬೇಕು. ಆದರೆ ಎಸ್ ರಾಜೇಶ್ವರ ರಾವ್ ಟ್ಯೂನ್ ಕೊಟ್ಟಿರ್ತಾರೆ, ಚಿ ಸದಾಶಿವನವರು ಬರೆದಿರ್ತಾರೆ, ಚೆಲುವಾಂತ ಚೆನ್ನಿಗನೆ ನಲಿದಾಡು ಬಾ ಈ ಶೃಂಗಾರ ಶಿಲೆ ಅಂತಂತಾನೆ ಹೇಳಬೇಕು. ಶೃಂಗಾರ ಶಿಲೆಯೊಡನೆ ಕುಣಿದಾಡು ಬಾರ ಅಷ್ಟೇ. ಶೃಂಗಾರ ಶೀಲೆಯೊಡನೆ ತಾಳ ಹೊರಟೋಗುತ್ತೆ, ಎಳೆಯೋಕ್ಕಾಗೋಲ್ಲ. ಹಾಗಾಗಿ ಆ ತಾಳಗತಿ ಗೊತ್ತಿಲ್ಲದೆ ಶೀಲೆ ಅಂತ ಬರೆದಿರ್ತಾರೆ. ಸಾಲೂರಿ ರಾಜೇಶ್ವರರಾವ್ಗೆ ಕನ್ನಡ ಬರೋಲ್ಲ, ಅವರು ತೆಲುಗುನವರು. ಅವರು ಶಿಲೆಯನ್ನು ಮಾಡಿಬಿಟ್ಟಿದ್ದಾರೆ, ಶೀಲೆಯನ್ನು. ಹಾಡುವ ಪಿ ಸುಶೀಲಾನು ಕನ್ನಡದವರಲ್ಲ, ತೆಲುಗುನವರು. ಡೈರೆಕ್ಟ್ರಿಗೆ BS ರಂಗ ಆಗಿರಬೇಕಾಗಿತ್ತು, ಜ್ಞಾನ ಅವ್ರಿಗಿತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಒಳ್ಳೆ ಹಾಡಿನಲ್ಲಿ ಒಂದು ಎತ್ತುಕೊಳ್ತಾನೆ ಆದಿಲೋ ಹಂಸಪಾದು ಅಂತ ಮೊದಲನೇ ತುತ್ತಿಗೆನೆ ಕಲ್ಲು ಬಂತು, ಕೂದಲು ಬಂತು ಅಂತ ಶೃಂಗಾರ ಶಿಲೆ ಬಂದುಬಿಡ್ತಾಳೆ. ನಾನು 1966-67 ಇಸ್ವಿಯಿಂದ ಕೇಳ್ತಾ ಇದ್ದೀನಿ ಈ ಹಾಡು. ಮತ್ತೆ ಪ್ರಶ್ನೆ ಬರ್ತಾ ಇದೆ, ಇರಲಿ. ಹೀಗಾಗಿ ಕವಿಗಳಿಗೆ ಪ್ರಯೋಗ ಕೌಶಲ ಇದ್ದರೆ ಇದೆಲ್ಲ ಚೆನ್ನಾಗಿ ನಿರ್ವಾಹ ಮಾಡ್ಬೋದು. ಅದಕ್ಕೆ ನೋಡಿ, ಸ್ವರ್ಗಂಗತಃ ಯವನಿಕಾಸ್ತರಣಂ ಕರೋತಿ ಅಂತ ಮುಂದೆ ತೆರೆ ಅಡ್ಡ ಬರುತ್ತೆ. ಇಬ್ಬರು
ಪಾರಿಪಾರ್ಶ್ವಿಕರು ಬಂದು, ಅಂದರೆ ರಂಗಸ್ಥಳ ಸಹಾಯಕರು ಬಂದು ತೆರೆ ಅಡ್ಡ ಹಿಡಿತಾರೆ. ಆಗ ಇವನು ಹಿಂದೆಯಿಂದ ತೆಗೆದುಕೊಂಡು ಈಚೆಗೆ ಬಂದುಬಿಡ್ತಾನೆ ದುರ್ಯೋಧನ ಪಾತ್ರಧಾರಿ. ಈಗ ಧೃತರಾಷ್ಟ್ರ, ಅಶ್ವತ್ಥಾಮ ಮತ್ತು ಬಲರಾಮ ಮೂವರು ಭರತವಾಕ್ಯವನ್ನು ಹೇಳ್ತಾನೆ. ಯಾಮ್ಯೇಷ ಸಜ್ಜನ ಘನಾನಿ ತಪೋವನಾನಿ ಯಾಮ್ಯೇಷ ಸಜ್ಜನ ಧನಾನಿ ಅಥವಾ ಘನಾನಿ ಎರಡೂ ಆಗಬಹುದು. ಪುತ್ರ ಪ್ರಣಾಶ ವಿಫಲಂ ಹಿ ಧಿಗಸ್ತು ರಾಜ್ಯಂ. ನಾನು ಸಜ್ಜನರು ತುಂಬಿರುವ ತಪೋವನಕ್ಕೆ ಹೋಗ್ತೀನಿ, ಮಗ ಸತ್ತ ಮೇಲಿರುವ ಈ ರಾಜ್ಯಕ್ಕೆ ಧಿಕ್ಕಾರವಿರಲಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅಶ್ವತ್ಥಾಮ ಹೇಳ್ತಾನೆ, ಯಾತೋದ್ಯ ಸೌಪ್ತಿಕ ವಧೋದ್ಯತ ಬಾಣಪಾಣಿ. ನಾನೀಗ ಸೌಪ್ತಿಕ ವಧ ಅಂದರೆ ಮಲಗಿರುವವರನ್ನ ಕೊಲ್ಲೋದಕ್ಕೆ ಬಾಣ ಹಿಡಿದು ಹೊರಡ್ತೀನಿ ಅಂತ ಅವನು ಹೊರಡ್ತಾನೆ. ಆಗ ಬಲರಾಮ ಒಂದೇ ಮಾತಿನಲ್ಲಿ ಭರತವಾಕ್ಯ ಹೇಳ್ತಾನೆ, ಗಾಂಪಾತುನೋ ನರಪತಿ ಶಮಿತಾರಿ ಪಕ್ಷ. ಈ ಜಗತ್ತನ್ನು ವೈರಿ ದೂರನಾದ ರಾಜನು ನಮ್ಮ ಒಡೆಯನು ಕಾಪಾಡಲಿ ಅಂತನ್ನುವಂಥದ್ದು. ಅಲ್ಲಿಗೆ ಊರುಭಂಗ ನಾಟಕ ಮುಗಿಯುತ್ತದೆ. ಇನ್ನು ನಾವು ಭಾಸನ ಪುರಾಣಾಖ್ಯಾಯಿಕೆಗಳನ್ನು ಆಧರಿಸಿದ ಈ ರೂಪಕಗಳ ಪೈಕಿ ಕಟ್ಟಕಡೆಯದಾದಂಥ ಬಾಲಚರಿತಕ್ಕೆ ಬರೋಣ. ರಾಮಾಯಣ, ಮಹಾಭಾರತ, ಈಗ ಭಾಗವತ ಅಥವಾ ಹರಿವಂಶ, ವಿಷ್ಣು ಪುರಾಣ. ಒಟ್ಟಿನಲ್ಲಿ ಮಹಾಭಾರತದ ಪರಿಶಿಷ್ಟಭೂತವಾದ ಹರಿವಂಶ ಅಥವಾ ಅದರ ಉಪಬ್ರಹ್ಮಣ ರೂಪವಾದ ವಿಷ್ಣು ಪುರಾಣ ಅಥವಾ ಅದರ ವಿಸ್ತೃತ ರೂಪವಾದ ಭಾಗವತ. ಇಲ್ಲಿ ಬರುವಂಥ ಬಾಲಕೃಷ್ಣನ ಚರಿತೆಯನ್ನು ಕುರಿತಂಥದ್ದೇ ಈ ಕೃತಿ ಹೆಸರೇ ಸೂಚಿಸುವಂತೆ ಬಾಲಚರಿತಂ. ಈ ಶೀರ್ಷಿಕೆಯಲ್ಲಿ ಯಾವ ವಕ್ರತೆಯೂ ಇಲ್ಲ. ಹುಡುಗನ ಚಾರಿತ್ರ ಅಂದರೆ ಕೃಷ್ಣನ ಲೀಲೆ ಅನ್ನುವಂಥ ಅರ್ಥ. ಈ ನಾಟಕ 5 ಅಂಕಗಳದು. ರಂಗಸ್ಥಳಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ನಾನು 2 ಬಾರಿ ರಂಗಸ್ಥಳದ ಮೇಲೆ ನೋಡಿದ್ದೆ. ಒಂದು ಅಂಶ ಹೇಳೋದನ್ನು ಮರೆತು ಬಿಟ್ಟೆ. ಭಾಸನ ಈ 13 ರೂಪಕಗಳಲ್ಲಿ ಅನೇಕ ರೂಪಕಗಳನ್ನು ನಾನು ರಂಗಸ್ಥಳದ ಮೇಲೆ ನೋಡಿದ್ದೀನಿ. ಕೆಲವಲ್ಲಿ ನಾನೇ ಪಾತ್ರ ವಹಿಸಿಯೂ ಮಾಡಿದ್ದೀನಿ. ಕರ್ಣಭಾರ ಮತ್ತು ದೂತವಾಕ್ಯ, ಊರುಭಂಗ, ಮಧ್ಯಮ ವ್ಯಾಯೋಗ, ಈ ಥರ ಹಲವು ನಾಟಕಗಳಲ್ಲಿ ನಾನು ಪಾತ್ರ ವಹಿಸಿ ಮಾಡಿದ್ದುಂಟು. ಇನ್ನು ಕೆಲವು ನಾಟಕಗಳು ಸ್ವಪ್ನವಾಸವದತ್ತದಲ್ಲಿ ಪಾತ್ರ ವಹಿಸಿದ್ದೆ. ಒಮ್ಮೆ ಸ್ವಪ್ನವಾಸವದತ್ತದಲ್ಲಿ ವಾಸವದತ್ತೆ ಪಾತ್ರವನ್ನೇ ಮಾಡಿದ್ದೆ. ಆಮೇಲೆ ಹಿಡಂಬಿ ಪಾತ್ರ ಮಾಡಿದ್ದೆ ಮಧ್ಯಮ ವ್ಯಾಯೋಗದಲ್ಲಿ. ಇಲ್ಲಿ ನಾನು ಬಲರಾಮನ ಪಾತ್ರವನ್ನು ಮಾಡಿದ್ದೆ ಊರುಭಂಗದಲ್ಲಿ. ಕರ್ಣಭಾರದಲ್ಲಿ ಇಂದ್ರನ ಪಾತ್ರ ಮಾಡಿದ್ದುಂಟು. ಹೀಗೆ ಹಲವು ರೂಪಕಗಳಲ್ಲಿ ನಾನು ಪಾತ್ರ ವಹಿಸಿದ್ದುಂಟು. ಹಾಗೆ ವೇದಿಕೆಯ ಮೇಲೆ ರಂಗದಲ್ಲಿ ಸ್ವಪ್ನವಾಸವದತ್ತವನ್ನು 3-4 ತಂಡಗಳು ಮಾಡಿದ್ದನ್ನು ನಾನು ನೋಡಿದ್ದೀನಿ. ದೂತವಾಕ್ಯವನ್ನು 2-3 ತಂಡ ಮಾಡಿದ್ದನ್ನು ನೋಡಿದ್ದೀನಿ. 2-3 ಬಗೆಯಲ್ಲಿ ಮಾಡಿದ್ದು ನೋಡಿದ್ದೀನಿ. ಊರುಭಂಗವನ್ನು 3-4 ತಂಡಗಳು ಮಾಡಿದ್ದು ನೋಡಿದ್ದೀನಿ. ಕನ್ನಡದ ಅನುವಾದದಲ್ಲಿ ನೋಡಿದ್ದೀನಿ, ಸಂಸ್ಕೃತದಲ್ಲಿ ನೋಡಿದ್ದೀನಿ, ಏಕಾಂಕ ನಾಟಕಗಳನ್ನು ಎಲ್ಲವನ್ನೂ ನೋಡಿದ್ದೀನಿ. ಮತ್ತು ಬಾಲಚರಿತವನ್ನು ತುಂಬ ಅಪೂರ್ವವಾದದ್ದು. ಮೊದಲ ಬಾರಿಗೆ ನ್ಯಾಷನಲ್ ಹೈಸ್ಕೂಲ್ ಹುಡುಗರು NMKRV ಕಾಲೇಜಿನಲ್ಲಿ ಸಂಸ್ಕೃತ ನಾಟಕ ಸ್ಪರ್ಧೆಯಲ್ಲಿ ನಾನಾಗ ನಿರ್ಣಾಯಕ ಸಮಿತಿಯಲ್ಲಿ ಒಬ್ಬನಾಗಿದ್ದೆ. 1986ನೇ ಇಸ್ವಿಯಲ್ಲಿ ಬಾಲಚರಿತ ನಾಟಕವನ್ನು ನೋಡಿದ್ದೆ. ಸುಮಾರು ಒಂದು 30-40 ಹುಡುಗರು ಸೇರಿ ಮಾಡಿದ್ದು, ಹುಡುಗರು ಹುಡುಗಿಯರು ಸೇರಿ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅದೇ NMKRV ಕಾಲೇಜಿನ ಬಾಲಿಕೆಯರೆಲ್ಲ ಸೇರಿ ತುಂಬ ಚೆನ್ನಾಗಿ ಗೀತ ನೃತ್ಯಗಳನ್ನೆಲ್ಲ ಸೇರಿಸಿಕೊಂಡು ಮಾಡಿದಂಥದ್ದನ್ನು ನಾನು ನೋಡಿದ್ದೆ. ಅದನ್ನು ನಮ್ಮ SR ಲೀಲಾ ಅವರು ನಿರ್ದೇಶನ ಮಾಡಿದರು. ಆ ಒಂದು ತಂಡದಿಂದಲೇ ಇನ್ನಷ್ಟು ಪರಿಷ್ಕೃತವಾಗಿ ವಿದ್ಯಾಪೀಠದ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈಚೆಗೆ ಮಾಡಿದ್ದು SR ಲೀಲಾ ಅವರು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಪ್ರಾಯಶಃ ಯಾವಾಗಲಾದರೂ ನಾವೆಲ್ಲ ನೋಡ್ತೀವಿ ಅಂತ ಅನಿಸುತ್ತೆ. ಅದನ್ನು ತೆರೆಯ ಮೇಲೆ ನೋಡ್ಬೋದು. ಬಾಲಚರಿತ ರಂಗಪ್ರಯೋಗಕ್ಕೆ ತುಂಬ ಚೆನ್ನಾಗಿ ಒಗ್ಗಿ ಬರುವಂಥ ನಾಟಕ. ವೆರಿಲಿ ಹ್ಯಾಪನಿಂಗ್ ಪ್ಲೇ ಅಂತಕ್ಕಂತೀವಲ್ಲ, ಆ ತರಹ. ಕಾವ್ಯ ಸೌಂದರ್ಯ ಇಲ್ಲ 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 ಅಷ್ಟು 3 ಬಾರಿ ಹೇಳ್ಬೋದು. ಇಲ್ಲ 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 ಅಂತ ಹೇಳಿಬಿಟ್ಟಿದ್ರೆ ಎಕ್ಕೋ ಎಫೆಕ್ಟ್ ಬೇಕಾದ್ರೆ ಕೊಡ್ಬೋದು. ಆ ಮಟ್ಟಕ್ಕೆ ಬಹಳ ಬೋಳು ಬಳಕಲು, ತುಂಬ ಬೋಳಾಗಿ ಬಡಕಲಾಗಿ ಇರುವಂಥದ್ದು. ಆದರೂ ಕಾವ್ಯ ಸ್ವಾರಸ್ಯ ಇಲ್ಲ ಅಂತ ಅನ್ನಿಸದಂತೆ ರಂಗತಂತ್ರ ಸ್ವಾರಸ್ಯ ಇದೆ. ಮತ್ತು ಸಂಸ್ಕೃತ ರೂಪಕ ಪ್ರಪಂಚದಲ್ಲಿಯೇ ಇದುವರೆಗೆ ನಾವು ಕಾಣದೇ ಇದ್ದಂಥ ಕೆಲವು ಹೊಸ ರೀತಿಯ ಸಂವಿಧಾನಕಗಳನ್ನು ನೋಡ್ತೀವಿ. ಮತ್ತು ತುಂಬ ವಿನೋದಕ್ಕೆ, ರಂಜನೆಗೆ, ಹಾಡು, ಕುಣಿತ, ಫೈಟಿಂಗ್ ಎಲ್ಲ ಮಸಾಲೆಯನ್ನು ತುಂಬಿರುವಂಥದ್ದು. ಮಕ್ಕಳು ಮಾಡುವುದಕ್ಕೆ ಹೇಳಿ ಮಾಡಿಸಿದಂಥ ರೂಪಕ, ಇಂಥ ಒಂದು ರೂಪಕ ಇದೆ, ವಿಶಿಷ್ಟವಾದದ್ದು. ಹಾಗಾಗಿ ಇಲ್ಲಿ ಕಾವ್ಯ ಸ್ವಾರಸ್ಯವನ್ನು ವಿವರಿಸೋಕ್ಕೇನೂ ಇಲ್ಲ. ಇನ್ನು ಕೃಷ್ಣ ಚರಿತ್ರೆಯ ಕಥಾನಕ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ 5 ಅಂಕದ ರೂಪಕವನ್ನಾದರೂ 1 ಗಂಟೆಯಲ್ಲಿ ವಿಸ್ತಾರವಾಗಿ ಹೇಳಿ ಮುಗಿಸಿಬಿಡ್ಬೋದು. ಸೂತ್ರಧಾರ ವಿಷ್ಣುವಿನ ಪ್ರಾರ್ಥನೆಯನ್ನು ಮೊದಲು ಮಾಡ್ತಾನೆ. ಎಂದಿನಂತೆ ಭಾಸನ
ವಿಷ್ಣು ಭಕ್ತಿಯೇ ಇಲ್ಲಿ ಕೂಡ ಇದೆ. ಶಂಖಕ್ಷೀರ ವಪುಃ ಪುರ ಕೃತಯುಗೆ ನಾಮ್ನಾತು ನಾರಾಯಣ ತ್ರೇತಾಯಾಂ ತ್ರಿಪದಾರ್ಪಿತ ತ್ರಿಭುವನೋ ವಿಷ್ಣು ಸುವರ್ಣಪ್ರಭ ದುರ್ವಾಶ್ಯಾಮನಿಭ ಸ ರಾವಣವಧೆ ರಾಮೋ ಯುಗೆ ದ್ವಾಪರೆ ನಿತ್ಯಂ ಯೋಂಜನ ಸನ್ನಿಭ ಕಲಿಯುಗೆ ವಹ್ಪಾತು ದಾಮೋದರ ಅಂತ. ಶಂಖಕ್ಷೀರ ವಪು ಕೃತಯುಗದಲ್ಲಿ ಶ್ವೇತದ್ವೀಪದಲ್ಲಿ ಮಹಾವಿಷ್ಣುವು ಶುಭ್ರ ಶ್ವೇತನಾಗಿ ಧವಲ ಶರೀರಿಯಾಗಿ ಇದ್ದಾನೆ. ಅವನು ಮಧುಕೈಟಭಾದಿಗಳ ಸಂಹಾರವನ್ನು ಮಾಡಿದ್ದು. ಆಗ ಅವನು ನಾರಾಯಣ. ತುಂಬ ಜನಕ್ಕೆ ವಿಷ್ಣು ಬೆಳ್ಳಗಿದ್ದಿದ್ದು ಒಂದು ರೂಪ ಇದೆ ಅಂತ ಗೊತ್ತಿಲ್ಲ. ಶುಕ್ಲಾಂಬರಧರಂ ವಿಷ್ಣುಂ ಅನ್ನುವಲ್ಲಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಬೆಳ್ಳಗಿರುವವನು ಅಂದರೆ ವಿಷ್ಣುಪರವಾದದ್ದೂ ಆಗುತ್ತದೆ. ಅದು ಪ್ರಸನ್ನವದನಂ ಅಂತನ್ನುವಲ್ಲಿ ಪ್ರಸನ್ನೋ ಮತ್ತ ವಾರಣ ಅಂತ ಒಂದು ಉಂಟು. ಹಾಗಾಗಿ ಪ್ರಸನ್ನ ಅನ್ನೋದಕ್ಕೆ ಆನೆ ಅಂತ ಅರ್ಥ. ಪ್ರಸನ್ನವದನ ಅಂದರೆ ಗಜವದನ ಅಂತಲೂ ಆಗುತ್ತದೆ ಅಂತ. ಮತ್ತು ಯಾವ ಅರ್ಕ ಗಣಪತಿ ಇದ್ದಾನೆ, ಬಿಳಿಯ ಎಕ್ಕದ ಗಿಡದ ಬುಡದಲ್ಲಿ ನೆಲೆಸಿದ್ದಾನೆ ಅಂತ, ಅವನು ಶುಕ್ಲಾಂಬರಧರ ಶಶಿವರ್ಣ ಅಂತೆಲ್ಲ ಇರೋದ್ರಿಂದ ಗಣಪತಿ ನಾರಾಯಣ ಇಬ್ಬರಿಗೂ ಆಗುವಂಥದ್ದು ಅದು ಅಂತ. ತ್ರೇತಾಯುಗದಲ್ಲಿ ಸುವರ್ಣಪ್ರಭ ಬಂಗಾರದ ಬಣ್ಣದಲ್ಲಿ ಧಗಧಗಿಸುವಂತಹ ಹರಿದ್ರಾವರಣದ ಹಳದಿ ಬಣ್ಣದಲ್ಲಿ ಶೋಭಿಸುವಂಥವನು ತ್ರಿಪಾದಾರ್ಪಿತ ತ್ರಿಭುವನ. ತ್ರಿಪದಾರ್ಪಿತ ತ್ರಿಭುವನ ಅಂದರೆ ವಾಮನಾವತಾರಿಯಾಗಿದ್ದವನು ಅವನು ಮಹಾವಿಷ್ಣು. ಇನ್ನು ಗರಿಕೆ ಹುಲ್ಲಿನಂತೆ ಶ್ಯಾಮಲ ವರ್ಣನಾಗಿ ರಾವಣ ವಧೆಯನ್ನು ಮಾಡಿದ ದ್ವಾಪರ ಯುಗದ ರಾಮ ಅಂತ. ರಾಮಾಯಣ ನಡೆದದ್ದು ತ್ರೇತಾಯುಗದಲ್ಲಲ್ವಾ, ಇವನು ದ್ವಾಪರ ಯುಗ ಅಂತ ಬರೆದು ಬಿಟ್ಟಿದ್ದಾನೆ ಭಾಸ. ಏನೋ ಅವನು ಕಂಡಿದ್ದು ಅವನು ಕೇಳಿದ್ದು ಅಷ್ಟೆ. ಇನ್ನು ನಿತ್ಯಂ ಯೋಂಜನ ಸನ್ನಿಭ ಕಲಿಯುಗೆ ಕಪ್ಪಗೆ ಕಲಿಯುಗದಲ್ಲಿರ್ತಕ್ಕಂಥವನು ದಾಮೋದರ. ಅವನು ನಮ್ಮನ್ನು ಕಾಪಾಡಲಿ ಅಂತ 4 ಯುಗಕ್ಕೆ 4 ಬಣ್ಣ. ಬೆಳ್ಳಗಿರೋದು ಕಪ್ಪಾಗಬೇಕಲ್ವ, ಎಕ್ಸ್ಟ್ರೀಮ್ ಕಲರ್ಸು. ಅಲ್ಲಿಂದ ವೈಟ್, ಯೆಲ್ಲೋ, ಗ್ರೀನ್ ಅಥವಾ ಗ್ರೀನಿಶ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲ್ಯಾಕ್, ಈ ತರಹ ಈ 4 ಬಣ್ಣಗಳ 4 ಅವತಾರಗಳ 4 ಬಗೆಯಾದ ಧನುಜ ನಿಗ್ರಹದ ಈ ಎಲ್ಲ ಸೂಚನೆ ಇರುವಂಥ ಪದ್ಯ ಒಂದು ರೀತಿ ಚೆನ್ನಾಗಿದೆ ಟೆಕ್ನಿಕಲ್ ಆಗಿ ಅಂತ ಅನ್ಬೋದು. ಭಾವಸೌಂದರ್ಯ ಏನೂ ಇಲ್ಲ ಇಡೀ ನಾಟಕದಲ್ಲಿ ಅಷ್ಟೇ. ಮೊದಲಿಗೆ ಸೂತ್ರಧಾರ ಮಾಮೂಲಾಗಿ ಬರ್ತಾನೆ, ಏನೋ ಗಲಾಟೆ ಆಗ್ತಾ ಇದೆ ಅಂತಂದುಕೊಂಡು ನಾರದ ಬಂದ ಅಂದ್ಕೊಳ್ತಾನೆ. ಪತತ್ಯಸೋ ಪುಷ್ಪಮಯೀಂಚ ವೃಷ್ಟಿಂ ನದಂತಿ ತುರ್ಯಾಣಿ ಚ ದೇವತಾನಾಂ. ಏನಿದು ಕೋಲಾಹಲ, ಏನು? ಓಹೋ, ನಾರದ ಬಂದುಬಿಟ್ಟ. ದ್ರಷ್ಟುಂ ಹರಿಂ ವೃಷ್ಣಿಕುಲೆ ಪ್ರಸೂತಂ ಅಭ್ಯಾಗತೋ ನಾರದ ಯೇಷ ತೂರ್ಣಂ. ವಿಷ್ಣುವಿನ ಅವತಾರ ವೃಷ್ಣಿವಂಶದಲ್ಲಿ ಆಯಿತು, ಯಾದವ ಕುಲದಲ್ಲಿ ಆಯಿತು ಅಂತ ನಾರದ ಬಂದುಬಿಟ್ಟಿದ್ದಾನೆ ಅಂತಾನೆ. ಸಾಮಾನ್ಯವಾಗಿ ಸಂಸ್ಕೃತ ನಾಟಕಗಳಲ್ಲಿ ನಾರದನ ಪ್ರವೇಶ ತುಂಬ ಕಡಿಮೆ. ಆದರೆ ನಮ್ಮ ಪೌರಾಣಿಕ ಚಲನಚಿತ್ರಗಳಲ್ಲಿ ಎಲ್ಲ ಅಂತೂ ಸಿಕ್ಕಾಪಟ್ಟೆ ನಾರದ ಇರ್ತಾನೆ. ನನಗೆ ಬಹಳ ಇಷ್ಟವಾದ ಋಷಿ. ನನಗೆ ಎಲ್ಲ ಋಷಿಗಳ ಪೈಕಿ ಪರಮಪ್ರಿಯ ನಾರದ. ಆ ಪಾತ್ರವೂ ಒಂದೆರಡು ನಾಟಕದಲ್ಲಿ ಮಾಡಿದ್ದೀನಿ. ಅವನಂತೆ ನಾನು ಕಲಹಪ್ರಿಯ, ಅವನಂತೆ ನಾನು ಬ್ರಹ್ಮಚಾರಿ. ಹಾಗಾಗಿ ಅವನಿಗೆ ಸಂಗೀತ ಬರುತ್ತೆ, ನನಗೆ ಬರೋಲ್ಲ, ಅಷ್ಟೇ ವ್ಯತ್ಯಾಸ. ಆ ನಾರದನ ಪ್ರವೇಶ ಬಹಳ ಚೆನ್ನಾಗಿದೆ. ಇಲ್ಲಿ ಭಾಸ ಗೆಲ್ಲುವಂಥದ್ದು ಅಂದರೆ ಪಾತ್ರಗಳ ವೈಚಿತ್ರ್ಯವನ್ನು ತೋರಿಸುವುದರೊಳಗೆ. ಅಹಂ ಗಗನ ಸಂಚಾರಿ ತ್ರಿಷು ಲೋಕೇಶು ವಿಶ್ವತಃ ಬ್ರಹ್ಮಲೋಕಾದಿಹ ಪ್ರಾಪ್ತೋ ನಾರದ ಕಲಹಪ್ರಿಯ. ಅವನೇ ಹೇಳ್ಕೊಂಡು ಬಿಡ್ತಾ ಇದ್ದಾನೆ, ನಾನು ಗಗನ ಸಂಚಾರಿ, 3 ಲೋಕದಲ್ಲೂ ಪ್ರಸಿದ್ಧ, ಬ್ರಹ್ಮಲೋಕದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ, ಕಲಹಪ್ರಿಯನಾದ ನಾರದ. ಪಾತ್ರಗಳು ತಮ್ಮನ್ನು ತಾವೇ ಇಂಟ್ರಡ್ಯೂಸ್ ಮಾಡಿಕೊಳ್ಳೋದು ನಮ್ಮ ಎಲ್ಲ ದೇಶೀಯ ರಂಗಭೂಮಿಗಳಲ್ಲಿರೋದು. ಅದು ನಾಟ್ಯಶಾಸ್ತ್ರೀಯವಾದದ್ದು, ಅದು ಸಂಸ್ಕೃತದ್ದು ಪರಂಪರೆ. ನಮ್ಮಲ್ಲಿ ಗಿರೀಶ್ ಕಾರ್ನಾಡ್ ಮೊದಲಾದವರೆಲ್ಲ ಬಾಯಿಗೆ ಬಂದಂತೆ ಅಪಲಾಪಗಳನ್ನು ಮಾಡ್ತಾರೆ. ಬೇಕಾದಷ್ಟು ಅವರು ABCD ಓದಿರೋದಿಲ್ಲ. ಭಾರತೀಯ ರಂಗ ಪರಂಪರೆ ಸಂಸ್ಕೃತ ಅಂತೂ ಎದೆ ಸಿಡಿದ್ರೆ 7 ಜನ್ಮದಲ್ಲೂ ಇರೋದಿಲ್ಲ. ಎಲ್ಲ ಹೇಳ್ತಾ ಇರ್ತಾರೆ, ಅದು ಜಾನಪದ ಬೇರೆ, ಇದು ಮಾರ್ಗ ಬೇರೆ, ಇದು ಶಿಷ್ಟ, ಇದು ಪರಿಶಿಷ್ಟ ಅಂತ. ಎಂಥದ್ದದು ನಷ್ಟ ಭ್ರಷ್ಟ. ವಸ್ತುತಃ ಇರುವುದು ಒಂದೇ, ಸನಾತನ ಭಾರತೀಯ ಸಂಸ್ಕೃತಿ. ಅದು ಎಲ್ಲವೂ ವೈದಿಕವಾದಂಥದ್ದು. ಅವೈದಿಕ ಅನ್ನುವುದು ಇಲ್ಲವೇ ಇಲ್ಲ. ಎಲ್ಲ ಅವೈದಿಕಗಳು ವೈದಿಕದಿಂದಲೇ ಬಂದದ್ದು. ನಮ್ಮ ಹಳ್ಳಿಯ ಭೂಮಿಗಳಲ್ಲಿ ನೋಡ್ತೀವಿ, ರಂಗಭೂಮಿಗಳಲ್ಲಿ. ನಮ್ಮ ಊರಿನಲ್ಲಿ ತಮಿಳ್ ಭಾಷೆಯಲ್ಲಿ ತೆಲುಗಿನ ಜನ ನೋಡೋದಕ್ಕೆ ಕನ್ನಡಿಗರು ಮಾಡ್ತಾಯಿದ್ರು ನಲ್ಲತಂಗ ಅಂತ. ಒಂದಾಳೋ 7 ಪಾರಂಗಳು ನಲ್ಲತಂಗ ಅಂತ ಹಾಡು ಹೇಳ್ಕೊಂಡು ಬರೋದು. ಅದಕ್ಕೆ ಇನ್ನೊಂದು ತೆಲುಗು ಅನುವಾದ, ವಚ್ಚೆ ನಮ್ಮೋ ನಲ್ಲತಂಗ ಚೂಡಂಟಿ ಬಾಗುಗ ವಚ್ಚೆ ನಮ್ಮೋ ನಲ್ಲತಂಗ ಅಂತ. ನಲ್ಲತಂಗ ಅಂತ ಅಣ್ಣನ ಕುಲ ಚೆನ್ನಾಗಲಿ ಅಂತ ತಂಗಿ ಒದ್ದಾಡಿದಂಥ ಒಂದು ಜಾನಪದೀಯವಾದ ಕಥೆ. ಹಾಗೆಯೇ ಗೊರೂರು ರಾಮಸ್ವಾಮಿಗಾರವರು ನಮ್ಮ ಬಹಳ ಸೊಗಸಾದ ಒಂದು ನಮ್ಮ ಕನ್ನಡ ಹಾಸ್ಯ ಸಾಹಿತ್ಯದಲ್ಲಿಯೇ ಶ್ರೇಷ್ಠವಾದ ಕೃತಿ ನಮ್ಮ ಊರಿನ ರಸಿಕರು. ಅಲ್ಲಿ ಒಂದು ಕಡೆ ಬರೀತಾರೆ, ಆ ಒಂದು ಬಯಲಾಟ ನಡೆಯುತ್ತೆ ಅವರ ಹಳ್ಳಿಯಲ್ಲಿ, ಬಯಲಾಟ ಹರಿಶ್ಚಂದ್ರ. ಆಗ
ಬಂದಾಳೋ ಚಂದ್ರಾಮತಿ ಬಂದಾಳೋ ಅಂತ ಚಂದ್ರಮತಿ ಪಾತ್ರಧಾರಿಯೇ ಹಾಡಿಕೊಂಡು ಬರುವಂಥದ್ದು ಈಗಲೂ ಕಾಣಿಸುತ್ತೆ. ಯಕ್ಷಗಾನದಲ್ಲೆಲ್ಲ ಭಾಗವತರ ಹಾಡ್ತಾರೆ. ಅಂದರೆ ಪ್ರತಿ ಪಾತ್ರವು ಪ್ರವೇಶ ದರುವನ್ನು ಹೇಳಿಕೊಂಡು ಬರುವಂಥದ್ದು ಅಥವಾ ಅದರ ಸೂಚನೆಯನ್ನು ಭಾಗವತಾದಿಗಳು ಕೊಡುವಂಥದ್ದು ಇದ್ದೇ ಇದೆ. ಅದೇ ಇಲ್ಲಿ ನಾರದ. ಅಹಂ ನಾರದ ಕಲಹಪ್ರಿಯ ಕ್ಷೀಣೇಶು ದೇವಾಸುರ ವಿಗ್ರಹೇಶು ನಿತ್ಯ ಪ್ರಶಾಂತೆ ನರಮೇಂತರಿಕ್ಷೆ ಅಹಂ ಹಿ ವೇದಾಧ್ಯಯನಾಂತರೇಶು ತಂತ್ರಿಶ್ಚ ವೈರಾಣಿಚ ಘಟ್ಟಯಾಮಿ. ತುಂಬ ಸೊಗಸಾದ ಪದ್ಯ. ಇಡೀ ನಾಟಕದಲ್ಲಿ ಒಂದು 2-3 ಚೆನ್ನಾಗಿರೋ ಪದ್ಯದಲ್ಲಿ ಇದು ಒಂದು. ದೇವಾಸುರರ ಯುದ್ಧ ನಿಂತೋಗ್ಬಿಟ್ಟಿದೆ ಈಗ. ಹಾಗಾಗಿ ಅಂತರಿಕ್ಷ ಪೂರ್ತಿ ಕಾಮ್ ಆಗಿಬಿಟ್ಟಿದೆ, ನೋ ಇಂಟ್ರೆಸ್ಟ್. ಆದ್ದರಿಂದ ನಾನು ವೇದಾಧ್ಯಯನದ ನಡುವೆ ಇಲ್ಲ ವೀಣೆ ನುಡಿಸ್ತೀನಿ, ಅಂದರೆ ವೀಣೆಯನ್ನು ನಾನು ಮೀಟ್ತೀನಿ, ಇಲ್ಲ ಜಗಳವನ್ನು ಮೀಟ್ತೀನಿ. ತಂತ್ರಿಶ್ಚ ಘಟ್ಟಯಾಮಿ ವೈರಾಣಿಚ ಘಟ್ಟಯಾಮಿ. ಇದು ಎರಡು, ಒಂದೋ ಮ್ಯೂಸಿಕ್ಕು ಇಲ್ಲ ಮೆಸ್ಸು. ಇಲ್ಲದೆ ಇದ್ದರೆ ಇನ್ಯಾವ ರೀತಿ ಹೊತ್ತು ಹೋಗುವಂಥದ್ದು ಬ್ರಹ್ಮಚಾರಿಗೆ ಪಾಪ. ಆಮೇಲೆ ಹೇಳ್ತಾನೆ, ಸತ್ಯಂ ಬ್ರವೀಮಿ ಕರಜಾಗ್ರಹತಾಚ ವೀಣಾ ವೈರಾಣಿ ಭೀಮ ಕಠಿಣ ಕಲಹ ಪ್ರಿಯಾಮಿ. ನಿಜ ಹೇಳ್ತೀನಿ ಸ್ವಾಮಿ, ನಾನು ನನ್ನ ಬೆರಳಿಂದ ಮೀಟಿದಾಗ ಉಂಟಾಗುವ ವೀಣಾನಾದ ಅಥವಾ ಕೋಲಾಹಲವಾದಂಥ ಜಗಳ, ಇವೆರಡೇ ನನಗೆ ಪ್ರಿಯವಾದದ್ದು ನಾರಾಯಣ ಸ್ಮರಣೆ ಬಿಟ್ಟು ಅಂತ. ಭಕ್ತಿಪರ ಮಮ ಪಿತಾಮಹ ಭಾಷಿತೇಶು. ನಮ್ಮಪ್ಪ ಬ್ರಹ್ಮನ ಮಾತಲ್ಲಿ ನನಗೆ ಗೌರವ ಉಂಟು. ಸರ್ವಾಣಿ ಮೇ ಬಹುಮತಾನಿ ತಪೋವನಾನಿ. ಎಲ್ಲ ತಪೋವನಗಳು ನನಗಿಷ್ಟ. ಆದರೂ ಹೇಳ್ತೀನಿ, ನನಗೆ ವೀಣೆ ಮತ್ತು ಜಗಳ ಎರಡೇ ಇಷ್ಟ ಅಂತ. ತುಂಬ ಚೆನ್ನಾಗಿ ನಾರದನ್ನು ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು ನೋಡ್ಬೋದು. ಆಮೇಲೆ ಅವನು ಹೇಳ್ತಾನೆ, ಓ ಇದು ಕೃಷ್ಣನ ಅವತಾರವಾಗಿದೆ. ಶೋಕಾರ್ಥ ಶಶಿವದನ ನಿಶಿಪ್ರತ ಪ್ರಶಾಂತ ಬಾಹುಭ್ಯಾಂ ಗಿರಿಮಿವ ಮಂದರಂ ವಹಂತಿ. ಇವಳು ದೇವಕಿ ಶೋಕಾರ್ಥಳಾದ ಶಶಿವದನೆ ರಾತ್ರಿಯಲ್ಲಿ ಇನ್ನೇನು ಹೆರಿಗೆ ಆಗಬೇಕು ಕೃಷ್ಣನನ್ನ ಮಂದರ ಪರ್ವತವನ್ನು ಹೊತ್ತಂತೆ ಹೊತ್ತಿದ್ದಾಳೆ ಮಹಾವಿಷ್ಣುವನ್ನ ಅಂತ. ಆಗ ವಿಷ್ಣು ಹುಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಒಂದು ಬಹಳ ಡಲ್ಲಾಗಿರುವ ಅದೇ ಮ್ಯೂಸಿಕಲ್ಲಾಗಿರುವ ಒಂದು ಶ್ಲೋಕ ಹೇಳ್ತಾನೆ. ಸ್ತೋತ್ರ ಬರೆಯೋರಿಗೆ ಇದು ಆದರ್ಶವಾದ ಮಾಡಲ್ಲು. ಏನೂ ಉಪ್ಪಿಲ್ಲ ಖಾರ ಇಲ್ಲ. ಮುತ್ತುಸ್ವಾಮಿ ದೀಕ್ಷಿತರ ಸಾಹಿತ್ಯ ಇದ್ದಂಗಿದೆ. ನಾರಾಯಣಾಯ ನರಲೋಕ ಪರಾಯಣಾಯ ಲೋಕಾನನಾಯ ಕಮಲಾಯತ ಲೋಚನಾಯ ರಾಮಾಯ ರಾವಣ ವಿರೋಚನ ಪಾತನಾಯ ವೀರಾಯ ವೀರ್ಯ ನಿಲಯಾಯ ನಮೋವರಾಯ. ಏನೂ ಇಲ್ಲ ಇದರೊಳಗೆ. ಬಿಡಿಸಿದ್ರೆ ಒಂದಕ್ಷರವೂ ಅರ್ಥ ಸ್ವಾರಸ್ಯ ಇಲ್ಲ. ಅದೇ ನೋಡಿ, ನಾರಾಯಣಾಯ ನರಲೋಕ ಪರಾಯಣಾಯ ಲೋಕಾನನಾಯ ಕಮಲಾಮಲ ಲೋಚನಾಯ ರಾಮಾಯ ರಾವಣ ವಿರೋಚನ ಪಾತನಾಯ ವೀರಾಯ ವೀರ್ಯ ನಿಲಯಾಯ ನಮೋವರಾಯ. ಅಂದರೆ ಏನೋ ನಾದ ಇದೆ, ಒಂದು ಒತ್ತಕ್ಷರ ಇಲ್ಲ. ಎಲ್ಲ ಲ ಕ ರ ಈ ಥರದ್ದೆಲ್ಲ ರಮಣೀಯವಾದ ಪದಪದ್ಧತಿ ಅಷ್ಟೇ, ಸಂಗೀತಕ್ಕಷ್ಟೇ ಹೊರತು ಸಾಹಿತ್ಯಕ್ಕೆ ಇಲ್ಲ. ಇಂಥದ್ದು ಆರ್ಷೇಯವಾದ ಆಭಿಜಾತ್ಯವಾದಂಥ ಸಾಹಿತ್ಯದಲ್ಲಿ ಕಾಣೋಲ್ಲ. ಇದನ್ನು ಕಂಡಾಗ ಇದು ಭಾಸನದ ಅಂತ ಸಂದೇಹ ಬರುತ್ತೆ. ಕಾಳಿದಾಸನಲ್ಲಾಗಲಿ ಭೌಭೂತಿಯಲ್ಲಾಗಲಿ ಹರ್ಷನಲ್ಲಾಗಲಿ ಎಷ್ಟೇಕೆ ನಮ್ಮ ಶೂದ್ರಕ ವಿಶಾಖದತ್ತ ಒಬ್ಬರು ಇಂಥ ಪದ್ಯಗಳು ಬರೆಯೋಲ್ಲ. ಇಂಥ ಸ್ವೀಟ್ ನಥಿಂಗ್ ಸ್ವೀಟ್ ನಾನ್ಸೆನ್ಸ್ ಅನ್ನುವಂಥ ಪದ್ಯಗಳು ಬರೆಯೋಲ್ಲ. ಇದಿದೆ, ಏನು ಮಾಡೋಣ. ಆದರೆ ಇದು ರಂಗಸ್ಥಳದ ಮೇಲೆ ಹಾಡು ಕುಣಿತಕ್ಕೆ ತುಂಬ ಚೆನ್ನಾಗಿ ಒಗ್ಗಿ ಬರುತ್ತದೆ. ಮತ್ತೆ ಮತ್ತೆ ಭಾಸನ ಸ್ಟೇಜ್ ಸೆನ್ಸ್ ಗೊತ್ತಾಗುತ್ತೆ. ಅವನ್ನೆಲ್ಲವನ್ನು ಗಮನಿಸಿಕೊಂಡಿದ್ದ ದೇವಕಿ ತನ್ನ ಮಗನನ್ನು ಹೇಗೆ ಬಿಟ್ಟುಕೊಡೋದು ಅಂತ ದುಃಖ ಪಡ್ತಾ ಇದ್ದಾಳೆ. ವಸುದೇವ ಹೇಳ್ತಾನೆ, ಇಲ್ಲ ಕೃಷ್ಣನಿಗೆ ದಾರಿ ಉಂಟು, ನೋಡೋಣ ಅಂತ. ಕಿಂ ದ್ರಷ್ಟವ್ಯ ಶಶಾಂಕೋಯಂ ರಾಹೋರ್ವದನ ಮಂಡಲೆ ತ್ವಯಾಪ್ಯಸ್ಯ ಸುದೃಷ್ಟಸ್ಯ ಕಂಸೋ ಮೃತ್ಯುರ್ಭವಿಷ್ಯತಿ. ಆ ಮಗುವನ್ನು ಬಿಡೋಕ್ಕೆ ತಯಾರಿಲ್ಲ. ಇಲ್ಲಮ್ಮ, ಮಗು ಮುಖ ನೋಡ್ತಾ ಇರಬೇಡ. ಈ ಮಗುವಿನ ಚಂದ್ರಮಂಡಲದಂಥ ಮುಖವನ್ನು ನೀನು ಹೆಚ್ಚು ನೋಡ್ತಾ ಇದ್ದಂತೆ ಕಂಸ ಅನ್ನೋ ರಾಹು ಬಂದುಬಿಡ್ತಾನೆ. ಹಾಗಾಗಿ ಬಿಟ್ಟುಕೊಡು ಈಗ. ತಾವದೇನಂ ಸುದೃಷ್ಟಂ ಕರ್ತುಂ, ಸಾಕು, ಇನ್ನು ನೋಡೋದು ಬೇಕಿಲ್ಲ. ದೇವಕಿ ನಾನು ನೋಡಬೇಕು ಸುದೃಷ್ಟಂ ಕರ್ತುಂ ಇಚ್ಛಾಮಿ ಅಂತಂದ್ರು ಬೇಡ ಅಂತ. ಆಮೇಲೆ ಮಗುವನ್ನು ತಗೊಳ್ತಾನೆ. ಹಬ್ಬ, ಎಷ್ಟು ಭಾರ ಮಗು. ಅಹೋ ಗುರುತ್ವಂ ಬಾಲಸ್ಯ ವಿಂಧ್ಯ ಮಂದರ ಸಾರೋಯಂ ಬಾಲ ಪದ್ಮದಲೀಕ್ಷಣ ಗರ್ಭೋ ಯಯಾ ಧೃತ ಶ್ರೀಮಾನ್ ಅಹೋ ಧೈರ್ಯಂ ಹಿ ಯೋಷಿತ. ಮೇರು ಮಂದರ ಪರ್ವತಗಳ ತೂಕ ಇವನದು. ಇಂಥವನನ್ನು ನೀನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತಿಯಲ್ಲ. ಹೆಂಗಸರ ಗಟ್ಟಿತನವೇ ಗಟ್ಟಿತನ, ಧೈರ್ಯಂ ಹಿ ಯೋಷಿತ ಅಂತಂತಾನೆ. ನಿಜವಾಗಲೂ ಇದು ಒಂದು ವಿಶಿಷ್ಟವಾದ ಅನುಭವ. ಕ್ರಮವಾಗಿ ಗರ್ಭದಲ್ಲಿರುವ ಮಗು ತಿಂಗಳಿಗೆ ಬೆಳೀತಾ ಬರುವಂಥದ್ದು. ನಾನು ಕೆಲವರು ಆತ್ಮೀಯರಾದಂಥ ಸೋದರಿಯರ ಮಧ್ಯೆ ಕೇಳಿದ್ದೀನಿ, ನಿಮಗೆ ಹೇಗೆ ಅನುಭವ ಆಗುತ್ತೆ, ಆ ಒಂದು ಪ್ರಸವದ ಅನುಭವ ಹೇಗೆ, ಮಗುವನ್ನು ತಾಳುವುದು ಅಂತ. ಬೆಳೆಯುವುದು ಒಂದು ವಿಶೇಷವಾದ ಅನುಭವ ಆಗುತ್ತೆ.
ಅದು ಭಾರ ನಮಗೆ ಗೊತ್ತಾಗೋಲ್ಲ, ದಿವಸ ದಿವಸ ಬೆಳೆಯೋದ್ರಿಂದ. ಹೆತ್ತ ಮೇಲೆ ಒಮ್ಮೆಲೆ ಮೈಯಿಂದ ಒಂದು 2-3 kg ಇಳಿದೋದಂಗೆ ಆಗುತ್ತಲ್ಲ, ಆಗ ಆಗುವ ಅನುಭವ ಭಾಳ ಏನೋ ಖಾಲಿ ಆದಂತೆ, ಪಕ್ಕದಲ್ಲಿ ಮಗು ಇಲ್ಲ ಅಂದರೆ ತುಂಬ ಕಾತರ ಉಂಟಾಗುತ್ತದೆ ಅಂತ ಅಂತಾರೆ. ಈ ಸೂಕ್ಷ್ಮಗಳನ್ನು ಕವಿ ಕಾಣ್ತಾನಲ್ಲ, ಅದು ತುಂಬ ದೊಡ್ಡದು ಅನಿಸುತ್ತೆ. ಆಮೇಲೆ ಕತ್ತಲೆಯಾಗಿದೆ, ಅದನ್ನು ನೋಡಿ ಹೇಳ್ತಾನೆ, ಇಲ್ಲಿ ಕೃಷ್ಣನನ್ನು ಹೊತ್ತು ಗೋಕುಲಕ್ಕೆ ಸೇರಿಸಬೇಕಾಗಿದೆಯಲ್ಲ. ಲಿಂಪತೀವ ತಮೋಂಗಾನಿ ವರ್ಷತೀವಾಂಜನಂ ನಭಃ ಅಸತ್ಪುರುಷ ಸೇವೇವ ದೃಷ್ಟಿ ನಿಷ್ಫಲತಾಂಗತ. ಬಹಳ ಸೊಗಸಾದ ಪದ್ಯ ಇದು. ಅರೆ ಇದರ ಕ್ರೆಡಿಟ್ಸ್ ಎಲ್ಲಿ ಸೇರಬೇಕು ಗೊತ್ತಿಲ್ಲ. ಇದು ಮೃಚ್ಛಕಟಿಕದಲ್ಲಿದೆ, ಮತ್ತು ತಿರ್ಗ ಚಾರುದತ್ತ ಇವಂದೇ ನಾಟಕದಲ್ಲಿದೆ, ಇಲ್ಲೂ ಇದೆ. ಮತ್ತು ಬಹಳ ಸೊಗಸಾಗಿ ಇದೇ ಪದ್ಯವನ್ನು ನಾವು ಮೊದಲ ಬಾರಿಗೆ ಎಂಬಂಥ ಪ್ರೆಸೆಂಟೇಷನ್ನಿಂದ ಭಾಮನ ಕಾವ್ಯಾಲಂಕಾರದಲ್ಲೂ ನೋಡ್ತೀವಿ, ದಂಡಿಯ ಕಾವ್ಯಾದರ್ಶದಲ್ಲೂ ನೋಡ್ತೀವಿ. ಯಾರು ಈ ಪದ್ಯದ ಕರ್ತರು ಗೊತ್ತಿಲ್ಲ, ಯಾರು ಬರೆದಿದ್ರೂ ಚೆನ್ನಾಗಿದೆ. ಉತ್ಪ್ರೇಕ್ಷ ಮತ್ತು ಉಪಮಾ ಈ ಎರಡರ ಒಂದು ಸಂಕರ ಇಲ್ಲಿ ಕಾಣಿಸುತ್ತದೆ. ಕತ್ತಲು ನಮ್ಮ ಮೈಯಲ್ಲಿ ಲೇಪನಗೊಳ್ತಾ ಇದೆಯೋ ಅನ್ನುವಂತೆ, ಆಕಾಶ ಕಾಡಿಗೆಯನ್ನು ಸುರಿಸ್ತಾ ಇದೆಯೋ ಎಂಬಂತೆ ಕಗ್ಗತ್ತಲೆ ಇದೆ. ಅಸತ್ಪುರುಷರ ಸೇವೆಯಿಂದ ಹೇಗೋ ಹಾಗೆ ಕಣ್ಣಿಗೆ ಪ್ರಯೋಜನವೇ ಇಲ್ಲದಂತೆ ಆಗಿದೆ. ಅಸತ್ಪುರುಷರ ಸೇವೆಗೆ ಹೇಗೆ ಫಲವಿಲ್ಲವೋ ಹಾಗೆ ಕಣ್ಣು ಇದ್ದೂ ಇಲ್ಲದಂತೆ ಆಗಿದೆ ಅಂಥ ಕತ್ತಲೆ ಅಂತ. ಅಸತ್ಪುರುಷ ಸೇವಾ ಇವ ದೃಷ್ಟಿ ನಿಷ್ಫಲತಾಂಗತ. ಅಲ್ಲಿ ಉಪಮಾಲಂಕಾರ ಇದೆ. ಲಿಂಪತೀವ ತಮೋಂಗಾನಿ ವರ್ಷತೀವಾಂಜನಂ ನಭ ಅನ್ನುವಲ್ಲಿ 2 ಕಡೆ ಉತ್ಪ್ರೇಕ್ಷಾಲಂಕಾರ ಇದೆ. ಅಪ್ರಕಾಶ ಇವ ದಿಶೋ ಘನೀಭೂತ ಇವ ದ್ರುಮಾಹ ಸುನಿವಿಷ್ಟಸ್ಯ ಲೋಕಸ್ಯ ಅಕೃತೋ ರೂಪ ವಿಪರ್ಯಯ. ದಿಕ್ಕುಗಳು ಅಪ್ರಕಾಶವಾಗಿವೆ, ಮರಗಳು ಹೆಪ್ಪುಗಟ್ಟಿದಂತೆ ಕಾಣ್ತಾ ಇವೆ, ಜಗತ್ತೇ ತನ್ನ ರೂಪವನ್ನು ಅರೂಪವಾಗಿ ಬದಲಾಯಿಸ್ಕೊಂಡು ಬಿಡ್ತಾ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಈ ಪದ್ಯವು ತುಂಬ ಚೆನ್ನಾಗಿದೆ. ಕೃತಃ ರೂಪ ವಿಪರ್ಯಯ ಲೋಕಸ್ಯ, ಲೋಕ ರೂಪವನ್ನು ಅರೂಪವಾಗಿ ಮಾಡ್ಕೊಂಡು ಬಿಡ್ತಾ ಅನ್ನುವಂತ ಅನ್ನಿಸ್ತಾ ಇದೆ ಅಂತ. ಈಗ ಹೇಗೆ ಹೋಗೋದು, ಏನು ಮಾಡೋದು ಅಂತ ಅಂದುಕೊಂಡು ಯಮುನಾ ನದಿಯನ್ನು ದಾಟ್ತಾನೆ. ಇತ್ತ ಕಡೆ ನಂದಗೋಪ ತನ್ನ ಸತ್ತ ಹೆಣ್ಣು ಮಗುವಿನ ಶವದ ಸಂಸ್ಕಾರ ಮಾಡೋಕ್ಕೆ ಒಂಟಿಯಾಗಿ ಅರಿಷ್ಟಗೃಹ ಅಂದರೆ ಬಾಣಂತಿ ಮನೆಯಿಂದ ಹೊರಟಿದ್ದಾನೆ. ಇದು ಭಾಸನ ಕಲ್ಪನೆ. ಅಲ್ಲಿ ನಾವು ನೋಡುವಂಥದ್ದು ವಸುದೇವ ಯಾರ ಕಣ್ಣಿಗೂ ಬೀಳದಂತೆ ನೇರವಾಗಿ ಬಂದು ಯಶೋದೆಯ ಪಕ್ಕ ಮಲಗಿರುವ ಆ ಯೋಗಮಾಯೆ ಶಿಶುವಾಗಿರ್ತಾಳಲ್ಲ, ಅವಳನ್ನು ಎತ್ತುಕೊಂಡು ಕೃಷ್ಣನಲ್ಲಿ ಮಗಲಿಸಿ ಬರ್ತಾನೆ ಅಂತ. ಇಲ್ಲಿ ಹಾಗಲ್ಲ, ನಂದಗೋಪನ ಹೆಂಡತಿ ಸತ್ತ ಮಗುವನ್ನು ಹೆತ್ತಿದ್ದಾಳೆ, ಹುಟ್ಟತಲೇ ಸತ್ತು ಹೋಗಿದೆ ಮಗು. ಆ ಮಗುವನ್ನು ಈಗಲೇ ಸಂಸ್ಕಾರ ಮಾಡಬೇಕು, ಯಾಕೆಂದರೆ ನಾಳೆ ದಿವಸ ಇಂದ್ರಮಹ ಅಥವಾ ಇಂದ್ರಧ್ವಜೋತ್ಸವ ಅಂತ ಇದೆ, ಅದು ಅಮಂಗಳವಾಗಿಬಿಡುತ್ತೆ. ಸತ್ತ ಮಗು ಅಂತಂದಾಗ ಊರಿನ ಜನರಿಗೆಲ್ಲ ಶೋಕ ಬರುತ್ತದೆ, ಅದು ಚೆನ್ನಾಗಿಲ್ಲ. ಹೀಗಾಗಿ ಏನಾದರೂ ಮಾಡಬೇಕು ಅಂತನ್ನುವಂಥದ್ದು ಅಲ್ಲ. ಗರ್ಭಿಣಿಯಾದವಳಿಗೆ ಹೆರಿಗೇನೂ ಆಗಿದೆ, ಅರೆ ಮಗು ಇಲ್ಲ ಅಂದರೆ ಏನಾಗುತ್ತೆ ಅಂತ ಅದು ಬರೋಲ್ವ ಸಂದೇಹ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಭಾಸ ಅತಿ ಜಾಣತನ ತೋರ್ಸೋಕ್ಕೆ ಹೋಗ್ಬಿಟ್ಟು ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾನೆ. ಇರಲಿ, ಅಷ್ಟು ನಾವು ಸೂಕ್ಷ್ಮ ತರ್ಕ ಮಾಡಬೇಕಾಗಿಲ್ಲ. ಅವನು ಆ ಹೆಣ ಎತ್ಕೊಂಡು ಆ ಮಗುವನ್ನು ಒದ್ದಾಡ್ತಾ ಇದ್ದಾನೆ. ದಾರಿಕೆ ಅಯ್ಯೋ ಮಗುವೇ ಸತ್ತೋಗ್ಬಿಟ್ಯಾ, ನಾಳೆ ಉತ್ಸವ ಇದೆ, ಅದರಲ್ಲಿ ಪಾಲ್ಗೊಳ್ಳಲ್ಲ, ನಿನ್ನ ಶವ ಸಂಸ್ಕಾರ ಮಾಡಲ್ಲ, ಏನು ಗತಿ, ಯಾರ ಕಣ್ಣಿಗೂ ಕಾಣಿಸ್ತಂತೆ ನಿನ್ನನ್ನು ಮಣ್ಣು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದಾನೆ. ಆ ಅಂಧಕಾರ ಹೇಗಿದೆ ಅನ್ನೋದನ್ನು ಅವನು ವರ್ಣಿಸ್ತಾನೆ. ದುರ್ದಿನ ವಿನಷ್ಟ ಜ್ಯೋತ್ಸ್ನ ರಾತ್ರಿರ್ವರ್ತತೆ ನಿಮೀಲಿತಾಕಾರ ಸಂಪ್ರಾವೃತ ಪ್ರಸುಪ್ತ ನಳಿನೀ ನಿವಸನ ಯಥಾ ಗೋಪಿ, ನೀಲ ನಿವಸನ ಯಥಾ ಗೋಪಿ. ಕಪ್ಪು ಸೀರೆ ಉಟ್ಟ ಗೋಪಿಯ ಹಾಗೆ ನಿದ್ರೆ ಮಾಡ್ತಾ ಇರುವಂಥ ಲೋಕ ಇದು. ರಾತ್ರಿ ತನ್ನನ್ನು ತಾನು ಕಾಣದಂತೆ ಮಾಡಿಕೊಂಡಿದೆ, ಬೆಳದಿಂಗಳೂ ಇಲ್ಲ, ಕಾರಣ ಮೋಡದಿಂದ ಕವಿದಿದೆ ಆಕಾಶ ಅಂತಂತ ಇದ್ದಾನೆ. ವಸುದೇವ ಆಗ ಗುರುತು ಹಿಡಿದು, ಓ ನಂದಗೋಪ, ನೀನು ನನ್ನ ಗೆಳೆಯ, ಒಟ್ಟಿಗೆ ಓದಿದವನಲ್ಲಪ್ಪ, ಏನಿಲ್ಲಿ ಅಂತಾನೆ. ಏನು ಮಾಡೋದು, ಈದೃಶ ಪ್ರತಿಭಯ ರಜನ್ಯಾ ಮೃತ ದಾರಿಕಾ ಮಮಹಸ್ತೆ. ಈ ಘೋರವಾದ ರಾತ್ರಿ ಮತ್ತು ಘೋರವಾದ ಸಂದರ್ಭ, ಮಗಳ ಸತ್ತೋಗಿದ್ದಾಳೆ ಈ ಮಗು ನೋಡು ಅಂತಂತಾನೆ. ಆಗ ಯಾಕೆ ಈ ಸಂದರ್ಭದಲ್ಲಿ ಒದ್ದಾಡ್ತಿದ್ಯಾ ಅಂದಾಗ ಹೇಳ್ತಾನೆ, ಶ್ವಸ್ಮಾಕಂ ಘೋಷಸ್ಯ ಉಚಿತ ಇಂದ್ರಯಜ್ಞ ನಾಮ ಉತ್ಸವ ಭವಿಷ್ಯತಿ. ನಾಳೆ ಇಂದ್ರನಿಗೆ ಮಾಡುವ ಕೃತಜ್ಞತೆಗೆ ಸಲ್ಲಿಸ್ತಕ್ಕಂಥ ಇಂದ್ರಧ್ವಜೋತ್ಸವ, ಅದನ್ನೇ ಮುಂದೆ ಕೃಷ್ಣ ತಡೆದದ್ದು, ಗೋವರ್ಧನೋದ್ಧಾರ ಆಗಿದ್ದು, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಹಾಗಿದ್ರೆ ನನಗೊಂದು ಕೆಲಸ ಮಾಡ್ತೀಯ ಅಂತ. ಏನಂದರೆ, ನಿನ್ನ ಮಗು ಸತ್ತು ಹೋಗಿದ್ದನ್ನು ಯಾರಿಗೂ ಹೇಳಬೇಡ, ನನ್ನ ಮಗು ನಿನ್ನ ಮಗು ಅಂತ ಬೆಳೆಸು ಅಂತ ಕೊಡ್ತಾನೆ. ಅಯ್ಯಯ್ಯೋ ನಶಕ್ನೋಮಿ ಅಂತಾನೆ. ಯಾಕೆ ಅಂತಂದರೆ ಕಂಸನ ಭಯ ಅಂತಾನೆ. ಇದೃಶೋ ಲೋಕ ಧರ್ಮ, ಇಂಥದ್ದೇ ಲೋಕ ಧರ್ಮ ಬಿಡು.
ಕಷ್ಟ ಅಂತಂದರೆ ಎಲ್ಲ ಹೆದರ್ತಾರೆ, ನನ್ನ ಗೆಳೆಯನಾಗಿ ನೀನು ಏನು ಮಾಡೋದಿಲ್ವ ಅಂತಂತಾನೆ. ಇಲ್ಲ ಇಲ್ಲ, ಹಾಗೆಲ್ಲ ಇಲ್ಲ, ಆ ಥರ ಎಲ್ಲ ಇಲ್ಲ, ನಾನು ನಿನ್ನ ಉಪಕಾರವನ್ನು ಮರೆಯುವವನಲ್ಲ ಅಂತ. ಹಾಗಿದ್ದರೆ ಒಳ್ಳೆಯದು ಮಾಡು ಅಂತಾನೆ. ಮೊದಲೇ ಹೇಳ್ತಾನೆ, ಗತಮೇವ ಮೇ ಶೀರ್ಷಂ, ನನ್ನ ತಲೆನೇ ಹೊರಟೋಗ್ಬಿಡುತ್ತೆ ನಾನು ಮಾಡೋದಿಲ್ಲ ಅಂತ. ಆದರೆ ಈಗ ನೀನು ನನ್ನ ಮಾತು ಅಂತ ಒಪ್ಪಿಕೋ, ನಾನು ಮಾಡಿದ ಉಪಕಾರವನ್ನು ಸ್ಮರಿಸಿಕೋ ಅಂತಂದರೆ ಆಗವನು ಆಗಲಿ ಅಂತಂತಾನೆ. ಕಿಂ ಪ್ರತ್ಯುಪಕಾರ ಇತಿ ಯದಿ ಕಂಸೋ ವಾ ಭವತು ಕಂಸಸ್ಯ ಪಿತ ಉಗ್ರಸೇನ ವಾ ಭವತು ಆನಯಿತು ಭರ್ತಾ ದಾರಕಂ. ಕಂಸ ಆಗಲಿ ಅವನ ಅಪ್ಪ ಆಗಲಿ ಪರವಾಗಿಲ್ಲ, ನಾನು ಎದುರಿಸ್ತೀನಿ. ನೀನು ಮಾಡಿದ ಉಪಕಾರಕ್ಕೆ ಇದು ಪ್ರತ್ಯುಪಕಾರ ಅಂದರೆ ಬಿಡುವುದೇ ಇಲ್ಲ, ಸಾಕ್ತೀನಿ ಈ ಮಗುವನ್ನು ಕೊಡು ಅಂತಾನೆ. ಆಮೇಲೆ ಮಗುವನ್ನು ಕೊಡಕ್ಕೆ ಬಂದಾಗ ಭರ್ತ ಅಶೌಚಿತೋಸ್ಮಿ ಮೃತ ದಾರಿಕಾ ಗೃಹೀತ, ನಾನು ಮೈಲಿಗೆಯವನಾಗಿದ್ದೀನಿ, ಸತ್ತ ಮಗುವನ್ನು ಕೈನಲ್ಲಿ ಹಿಡಿದಿದ್ದೆ, ಹಾಗಾಗಿ ಕೈ ತೊಳ್ಕೊಂಡು ಬರ್ತೀನಿ, ಯಮುನಾ ನದಿ ಹತ್ತಿರಕ್ಕೆ ಹೋಗಿ ಕೈ ತೊಳ್ಕೊಂಡು ಬರ್ತೀನಿ, ಇಲ್ಲೇ ಹರಿತಾ ಇದ್ದಾಳೆ ಅಂತಾನೆ. ಆಗ ನೋಡಿ ವಸುದೇವ ಹೇಳ್ತಾನೆ, ವಯಸ್ಸ್ಯ ಘೋಷವಾಸಾತ್ ಪ್ರಕೃತಿಯ ಶುಚಿರೇವ ಭವಾನ್. ಗೊಲ್ಲರ ಕೇರಿಯಲ್ಲಿ ದನಗಳ ಹಟ್ಟಿಯಲ್ಲಿರೋದ್ರಿಂದ ನೀನು ಸ್ವಭಾವವಾಗಿ ಶುದ್ಧ ಅಂತ. ಗೋಸಂಪರ್ಕದ ಶುದ್ಧಿ ಎಂಥದ್ದು ಅನ್ನುವಂಥದ್ದು ಇಲ್ಲಿ ಗೋಚರವಾಗುತ್ತೆ. ತೇನ ಹ್ಯಸ್ಮಾಕಂ ಘೋಷಸ್ಯ ಉಚಿತಂ ಪಾಂಸನ ಶೌಚಂ ಕರೋಮಿ. ಹಾಗಿದ್ದರೆ ಈ ಧೂಳಿಂದಲೇ ಕೈ ತೊಳ್ಕೊಂಡು ಬಿಡ್ತೀನಿ ಅಂತಾನೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಉಂಟು, ನೀರಿಲ್ಲ ಅಂತಂದರೆ ಅರ್ಘ್ಯಕ್ಕೆ ಪಾಂಸುಭಿ ದೇಯಮರ್ಘ್ಯಂ, ಧೂಳಿಂದ ಕೂಡಿ ಅರ್ಘ್ಯವನ್ನು ಅಂತೆಲ್ಲ ಉಂಟು. ಹಾಗೆ ಒಂದು ತಾರಾಡ್ತಾ ಇದ್ದಂತೆ ಧರಣೀಂ ಭಿತ್ವ ಯುಗ ಪ್ರಮಾಣ ಸಲಿಲಧಾರ ಉತ್ತಿತ, ನೆಲ ಸೀಡಿಕೊಂಡು ಒಂದು ನೊಗದ ಗಾತ್ರದಲ್ಲಿ ಒಳಗಿಂದ ಊಟೆ ಉಕ್ಕಿ ಬರ್ತಾ ಇದೆ ಚಿಲುಮೆ ಅಂತ. ಇದೆಲ್ಲ ಕೃಷ್ಣನ ಪ್ರಭಾವ ಅಂತಂದುಕೊಳ್ತಾರೆ. ಆಮೇಲೆ ನಾನು ಬರ್ತೀನಿ ಅಂತಾನೆ. ಆಯಿತು, ನಿನ್ನ ಮಗನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಮತ್ತು ಮಗು ನಿಂತ್ಕೊಳ್ತಾಗ ಎಷ್ಟು ಭಾರ ಅಂತಾನೆ. ಏನು ನಿನಗೂ ಶಕ್ತಿ ಇಲ್ವಾ ಅಂತ. ಹಾಗಿಲ್ಲ, ನಾನು ಎಂಥವನು, ಸಂದಾರಯ ಮಾಣೆ ವೃಷಭೇ ಶೃಂಗಂ ಗೃಹೀತ್ವ ಮೋಚಯಾಮಿ. ತಿವಿಯೋಕ್ಕೆ ಬರುವಂಥ ಗೂಳಿಯರ ಕೊಂಬನ್ನು ನಾನು ಹಿಡಿದು ದೂರ ಮಾಡ್ತೀನಿ, ಅದನ್ನು ಪಂಕನಿಮಗ್ನಾನ್ ಭಾಂಡಕ ಶಕಟಾನ್ ಆಘಟ್ಟಯಾಮಿ. ಕೆಸರಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಬಂಡಿಗಳನ್ನು ನೊಗ ಹಿಡಿದು ದಡ ಸೇರಿಸಬಲ್ಲೆ. ಈದೃಶ ಇದಾನಿಂ ದಾರಕಂ ಗೃಹೀತುಂ ನ ಸಮರ್ಥೋಸ್ಮಿ. ಅಷ್ಟು ಶಕ್ತಿಶಾಲಿಗೆ ಮಗುವನ್ನು ಹಿಡಿಯೋಕ್ಕಾಗ್ತಾ ಇಲ್ಲ ಅಂತ. ಅವನು ಕೊಡೋ ಉಪಮೆಗಳು ತುಂಬ ಚೆನ್ನಾಗಿವೆ. ಮದಿಸಿದ ಗೂಳಿಯನ್ನು ಕೊಂಬಿಡಿದು ತಡೀತೀನಿ, ಬಂಡಿಗಳನ್ನು ಕೆಸರಿನ ದಾರಿಯಿಂದ ಒಂಟಿಯಾಗಿ ಎಳೆದು ದಡ ಸೇರಿಸ್ತೀನಿ ಅಂತನ್ನೋದು. ಇಲ್ಲೆಲ್ಲ ಕವಿ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. ಅಷ್ಟೊತ್ತಿಗೆ ಶಂಖ, ಚಕ್ರ, ಗದ, ನಂದಕ ಮತ್ತು ಶಾರ್ಂಗ, ಈ 5 ಆಯುಧಗಳು, ಪಂಚಾಯುಧಗಳು, ವಿಷ್ಣುವಿನ ಆಯುಧಗಳು ಗರುಡನ ಜೊತೆಗೆ ಮೂರ್ತಿಮತ್ತಾಗಿ ಬಂದು ಇವೆಲ್ಲ ನಾವು ರಕ್ಷಣೆಯಾಗಿರ್ತೀವಿ ಕೃಷ್ಣನಿಗೆ ಅಂತ ಬಂದು ಸೇವನೆ ಮಾಡುವ ಒಂದು ಸೀನ್ ಬರುತ್ತೆ. ವಯಮಪಿ ಮನುಷ್ಯ ಲೋಕಂ ಅವತೀರ್ಣಸ್ಯ ಭಗವತಃ ಚರಿತಂ ಅನುಚರಿತು ಗೋಪಾಲಕ ವೇಷ ಪ್ರಚ್ಛನ್ನಾ ಘೋಷಂ ಏವ ಅವಾತರಿಷ್ಯಾಮ. ನಾವು ಕೂಡ ಗೋಪವೇಷಿಗಳಾಗಿ ಭಗವಂತನ ಚರಿತ್ರೆಯನ್ನು ಅನುಸರಿಸೋದಕ್ಕೆ ಇಲ್ಲಿ ಬಂದು ನೆಲೆಸ್ತೀವಿ ಅಂತ. ಇದು ರಂಗಸ್ಥಳದ ಮೇಲೆ ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡುತ್ತೆ. ಅದು ನೋಡಿ, ಈ ಯಕ್ಷಗಾನದಂಥ ಕಥಗಳಿಯಂಥ ರಂಗಸ್ಥಳಕ್ಕೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಅದನ್ನೇ ಇಟ್ಟುಕೊಂಡು ವಾದ ಮಾಡ್ತಾರೆ, ಇದು ಭಾಸನದಲ್ಲ, ನಮ್ಮ ಕೇರಳದ್ದು, ಬೇರೆ ಯಾರೋ ಅನಾಮಧೇಯರು ಬರೆದಿದ್ದು ಅಂತ. ನಿಮ್ಮಲ್ಲಿ ತೆಂಕುತಿಟ್ಟಿನ ವೇಷಗಾರಿಕೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ದಿವ್ಯವಾದ ಆಯುಧಗಳ ಅಲೌಕಿಕವಾದ ವೇಷಗಳು, 6 ವೇಷಗಳು ದಡ 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 ಅಂತ ಒಟ್ಟಿಗೆ ಬಂದುಬಿಟ್ರೆ ರಂಗಸ್ಥಳ ಅದು ರಾತ್ರಿ ಹೊತ್ತು ದೀವಟಿಗೆ ಬೆಳಕಿನಲ್ಲಿ ಹೇಗೆ ಕಾಣಬಹುದು, ಯಾವ ಥರದ ಒಂದು ಸೀನಿಕ್ ಬ್ಯೂಟಿಯನ್ನು ಕ್ರಿಯೇಟ್ ಮಾಡುತ್ತದೆ. ಅದು ದೃಶ್ಯ ವೈಭವ ಇರಬೇಕಲ್ಲ, ಅದು ಇಲ್ಲಿ ಕಾಣಿಸುತ್ತೆ. ಮತ್ತು ಅವುಗಳು ಆಟಾಟೋಪದ ಪದ್ಯಗಳು ಹೇಳ್ತವೆ, ರಸ ಇಲ್ಲ ರಕ್ತಿ ಇಲ್ಲ, ಅದು ಬೇಡ, ಅದು ಬೇರೆ ಸಂಗತಿ, ಅದು ಬೇಡದ ಸಂಗತಿ. ಆದರೆ ಕಣ್ತುಂಬುತ್ತೆ, ಜನಗಳಿಗೆ ಒಳ್ಳೆ ವಿಜಲ್ ಹಾಕ್ಕೊಂಡು ನೋಡ್ಬೋದು, ಆ ರೀತಿಯಾಗಿರುತ್ತದೆ. ಅದು ನಾವು ನೋಡಬಹುದಾದದ್ದು. ಅಂದರೆ ವಿಷುವಲ್ ಅನ್ನುವುದನ್ನು ಮರೀಬಾರ್ದು. ರೂಪ ಕಣ್ಣಿಗೆ ಕಾಣಿಸುವಂಥದ್ದಾಗಿರಬೇಕು. ಚಾಕ್ಷುಷ ಯಾಗ ಹಾಗೆ. ವಸುದೇವ ಹೇಳ್ತಾನೆ, ವಯಸ್ಸ್ಯ ಪ್ರಭಾತ ರಜನಿ. ಈ ಫ್ರೇಸ್ ತುಂಬ ಚೆನ್ನಾಗಿದೆ. ರಾತ್ರಿ ಬೆಳಗಾಯಿತು ಅಂತ, ರಾತ್ರಿಯೇ ಹಗಲಾಯಿತು, ಪ್ರಭಾತ ರಜನಿ, ಇನ್ನು ನಾನು ಹೊರಡ್ತೀನಿ ಅಂತ. ಆಯಿತು, ನಿನ್ನ ಮಗನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂದರೆ, ಏಕಸ್ಮಿನ್ ಗೃಹೇ ಗತ್ವಾ ಕ್ಷೀರಂ ಪ್ರಪತಿ, ಅನ್ಯಸ್ಮಿನ್ ಗೇಹೇ ಗತ್ವಾ ದಧಿ ಭಕ್ಷಯತಿ, ಅಪರಸ್ಮಿನ್ ಗೇಹೇ ಗತ್ವಾ ನವನೀತಂ ಗಿಲತಿ, ಅನ್ಯಸ್ಮಿನ್ ಗೇಹೇ ಗತ್ವಾ ಪಾಯಸಂ ಭುಂಕ್ತೆ, ಇತರಸ್ಮಿನ್ ಗೇಹೇ ಗತ್ವಾ ತಕ್ರಘಟಂ ಪ್ರಲೋಕತೆ, ಕಿಂಬಹುನಾ ಅಸ್ಮಾಕಂ ಘೋಷಸ್ಯ ಪತಿರ್ಭವತಿ. ಅಯ್ಯ, ನಿನ್ನ ಮಗ ಹೇಗಾಗ್ತಾನೆ ಗೊತ್ತಾ? ಇಲ್ಲೆಲ್ಲ ಲಟ್ಲಕಾರದಲ್ಲಿ ಭವಿಷ್ಯತ್ ಕಾಲವನ್ನು ಹೇಳ್ತಾ ಇದ್ದಾನೆ. ಒಂದು ವರ್ತಮಾನಕಾರದ ಲಟ್ಲಕಾರದ ಶಬ್ದಕ್ಕೆ ಎಲ್ಲ ಬಗೆಯ ಇಂಟೊನೇಷನ್ಸ್ ಇದೆ ಅನ್ನೋದು ಗೊತ್ತಾಗುತ್ತದೆ. ನಮ್ಮ ವಿದ್ವಾಂಸರಾದ ಕಣ್ಣನ್ನವರು ಲಕಾರಾರ್ಥ ನಿರ್ಣಯ ಅಂತ ಒಂದು
ಲಘು ಗ್ರಂಥ ಬರೆದಿದ್ದಾರೆ. ಆದರೆ ಬಹಳ ಸೊಗಸಾದದ್ದು. ವಿಷಯಾಂತರವಾದರೂ ಹೇಳಬೇಕು, ನಮ್ಮ ಪ್ರೊಫೆಸರ್ KS ಕಣ್ಣನ್ ಅವರು ತುಂಬ ಒಳ್ಳೆಯ ಸಂಸ್ಕೃತ ವಿದ್ವಾಂಸರು. ಇಂಗ್ಲೀಷ್, ಸಂಸ್ಕೃತ, ಕನ್ನಡದಲ್ಲಿ ಸಮಾನವಾದ ಉದ್ದಾಮ ಪಾಂಡಿತ್ಯ, ವ್ಯಾಕರಣದಲ್ಲಿ ಪರಮ ನಿಷ್ಣಾತರಾದವರು. ಅವರಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಬೇಕು. ಆದರೆ ಸ್ವೀಕರಿಸುವ ಜನತೆಗೆ ಆಸಕ್ತಿ ಇಲ್ಲದಿದ್ದರೆ ಏನು ಮಾಡ್ತಾರೆ? ನಗ್ನ ಕ್ಷಪಣಕ್ಕೆ ದೇಶ ರಜಕ ಕಿಂ ಕರಿಷ್ಯತಿ, ನ್ಯೂಡಿಸ್ಟ್ ಕಾಲೋನಿಯಲ್ಲಿ ಲಾಂಡ್ರಿಗೇರಿ ಕೆಲಸ ಹಾಗಾಗಿಬಿಟ್ಟಿದೆ. ಅವರು ಧಾತುಕೋಶವಾಗಲಿ ಅಥವಾ ಕೃದಂತಕೋಶವಾಗಲಿ ಮತ್ತು ಲಕಾರಾರ್ಥ ನಿರ್ಣಯದ ಆಗಲಿ ತುಂಬ ಒಳ್ಳೆಯ ಪುಸ್ತಕಗಳು ಮಹಾವೈಯಾಕರಣರಾದ ರಂಗನಾಥ ಶರ್ಮರೇ ಮೆಚ್ಚುವಂಥದ್ದು. ಅಲ್ಲಿ ತೋರ್ಪಡಿಸ್ತಾರೆ ಉದಾಹರಣೆಗಳಿಂದ. ಒಂದು ಲಟ್ಲಕಾರದ ಪ್ರಯೋಗ ಎಷ್ಟು ಅರ್ಥಛಾಯೆಗಳಲ್ಲಿ ಬರ್ಬೋದು ಅಂತೆಲ್ಲ. ಇಲ್ಲಿ ಅದನ್ನು ಬಳಸ್ತಾನೆ. ಇದು ಮಾತಾಡುವ ಸಂಸ್ಕೃತದ ಇಡಿಯಮ್ಯಾಟಿಕ್ ಸ್ಪೋಕನ್ ಸಂಸ್ಕೃತ ಅಂತೀವಲ್ಲ, ಅದರ ಜಾಡು. ನಿನ್ನ ಮಗ ಒಂದು ಮನೆಗೆ ಹೋಗಿ ಹಾಲು ಕುಡಿತಾನೆ, ಇನ್ನೊಂದು ಮನೆಯಲ್ಲಿ ಮೊಸರು ನೆಕ್ತಾನೆ, ಮತ್ತೊಂದು ಮನೆಯಲ್ಲಿ ಬೆಣ್ಣೆ ನುಂಗ್ತಾನೆ, ನವನೀತಂ ಗಿಲತಿ ನುಂಗ್ತಾನೆ. ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಪಾಯಸ ಹೀರ್ತಾನೆ, ಮತ್ತೊಂದು ಮನೆಗೆ ಹೋಗ್ಬಿಟ್ಟು ಮಜ್ಜಿಗೆ ಮಡಿಕೆನ ಮೇಲೆ ಕಣ್ಣು ಹಾಯಿಸ್ತಾನೆ. ಏನು ಹೇಳೋಣ, ಒಂದು ಮಾತಲ್ಲಿ ಇಡೀ ನಮ್ಮ ಗೊಲ್ಲರ ಕೇರಿಗೆ ರಾಜ ಆಗಿಬಿಡ್ತಾನೆ ಅಂತ. ಇದು ರಂಗಸ್ಥಳದ ಮೇಲೆ ಶೋಭಿಸ್ತಕ್ಕಂಥ ಸಂವಾದ ಕ್ರಮ. ಎರಡನೇ ಅಂಕದ ಒಂದು ವಿಶಿಷ್ಟತೆ ತುಂಬ ಅನನ್ಯವಾದದ್ದು. ಇಡೀ ನಾಟಕದಲ್ಲಿ ಎರಡನೇ ಅಂಕವೇ ಅತ್ಯದ್ಭುತವಾದ ಕ್ರಿಯೇಷನ್ ಅನಿಸುತ್ತೆ. ಅದು ಕಂಸನ ಅರಮನೆಯಲ್ಲಿ ನಡೆಯುವಂಥದ್ದು. ರಾತ್ರಿ ಹೊತ್ತು ಕಂಸನ ಅರಮನೆಗೆ ಶಾಪ ಅಂತಂದರೆ ಒಬ್ಬ ಋಷಿಯ ಶಾಪ ಇರುತ್ತದೆ. ಆ ಋಷಿ ಶಾಪ ಇವನನ್ನು ಬೆನ್ನಟ್ಟಿ ಬರುತ್ತದೆ ಅನ್ನುವಂಥದ್ದು ನಮಗಿಲ್ಲಿ ಕಾಣುವಂಥ ಒಂದು ವಿಶಿಷ್ಟತೆ. ಹಾಗಾಗಿ ಆ ಒಂದು ಶಾಪದ ಪ್ರವೇಶವೇ ಆಗುತ್ತದೆ, ಅದನ್ನು ನಾವು ನೋಡ್ಬೋದು. ಆಮೇಲೆ ಶಾಪವನ್ನು ಅನುಸರಿಸಿದಂತಹ ಮಾತಂಗ ಕನ್ಯೆಯರು, ಅವರು ಪಾಪ ದೇವತೆಗಳು, ಅವರು ಬರ್ತಾರೆ. ಗ್ರೀಕರ ಪುರಾಣಗಳಲ್ಲಿ ಫ್ಯೂರೀಸ್ ಅಂತ ಕರೀತಾರೆ. FURI ಫ್ಯೂರೀಸ್, ಪಾಪ ದೇವತೆಗಳು. ಕೆಟ್ಟದ್ದನ್ನು ಯಾರಾದರೂ ಮಾಡಿದ್ರೆ, ಬಂಧುವಧೆಯನ್ನು, ಜ್ಞಾತಿವಧೆಯನ್ನು, ಸಜ್ಜನರ ವಧೆಯನ್ನು, ಶಿಶು ಹತ್ಯೆ, ಸ್ತ್ರೀ ಹತ್ಯೆ ಇತ್ಯಾದಿ ಮಾಡಿದ್ರೆ ಅವ್ರ ಹೊಸಲ ಮೇಲೆ ಬಂದು ಕೂತು ಬಿಡ್ತಾರೆ ಪಾಪ ದೇವತೆಗಳು ಅಂತ ಗ್ರೀಕರಲ್ಲಿ ನಂಬಿಕೆ. ನಮ್ಮಲ್ಲಿ ಆ ಥರದ ವಿಶೇಷವಾದಂಥ ಕಲ್ಪನೆಗಳಷ್ಟಿಲ್ಲ. ಆದರೆ ಇಲ್ಲಿ ಭಾಸನದಾದ ಈ ರೂಪಕದಲ್ಲಿ ಅಂತಹ 4 ಜನ ಚಂಡಾಲ ಕನ್ಯೆಯರು ಬಂದು ಕೂತ್ಕೊಂಡು ಬಿಡ್ತಾರೆ ಕಂಸನ ಮನೆಯಲ್ಲಿ. ಇದನ್ನು ನಮ್ಮ ಮನೆ ಅಂತ ಕೂತ್ಕೊಳ್ಳುವಂಥ ಸಂದರ್ಭ. ಪಾಪ ಮತ್ತು ಬಂದಂತೆ ಶಾಪವೂ ಕೂಡ, ಋಷಿಶಾಪವೂ ಮೂರ್ತಿಮತ್ತಾಗಿ ಬರ್ತದೆ. ಇಲ್ಲಿ ಚಂಡಾಲ ಯುವತಿಯರು ಪ್ರಾಕೃತದಲ್ಲಿ ಮಾತಾಡ್ತಾರೆ, ಶಾಪ ಸಂಸ್ಕೃತದಲ್ಲಿ ಮಾತಾಡುತ್ತೆ. ಆ ಚಂಡಾಲ ಯುವತಿಯರು ಬಂದು, ಇದು ನಮ್ಮ ಮನೆ, ಆಗಚ್ಚ ಭರ್ತಃ ಆಗಚ್ಚ ಅಸ್ಮಾಕಂ ಕನ್ಯಾನಾಂ ತ್ವಯಾ ಸಹ ವಿವಾಹೋ ಭವತು ಅಂತ ಶಾಪ ದೇವತೆಯನ್ನು ಕರೀತಾ ಇದ್ದಾರೆ. ಬಾ ಸ್ವಾಮಿ ಬಾ, ನಿನ್ನನ್ನು ನಾವು ಮದುವೆ ಮಾಡ್ಕೊಳ್ತೀವಿ ಅಂಥೇಳಿ ಅವರು ಕರೀತಾ ಇದ್ದಾರೆ ಪಾಪ ದೇವತೆಗಳು ಇವರು. ಆಗ ಶಾಪ ಬರುತ್ತೆ. ಇದಂ ಖಲು ಮಮ ಗೃಹಂ ಸಮೃದ್ಧಂ, ಕಂಸನ ಮನೆ ನನ್ನ ಮನೆ ಆಯಿತು ಅಂತ. ಅಂದರೆ ಅವನು ಈ ಭ್ರೂಣಹತ್ಯೆ ಮಾಡಿದ, ಪಿತೃಘಾತ ಮಾಡಿದ, ತಂದೆಗೆ ಸೆರೆಯನ್ನು ಕಾಣಿಸಿದ, ಲೋಕಕ್ಷೋಭೆ ಮಾಡ್ತಾ ಇದ್ದಾನೆ. ಋಷಿ ಅದಕ್ಕೆ ಶಾಪ ಕೊಟ್ಟಿದ್ದಾನೆ. ಅವನು ನೋಡಿ ಅವನು ಹೇಳ್ತಾನೆ, ಕಪಾಲ ಮಾಲಾತಿ ವಿಚಿತ್ರ ವೇಷ ಕಂಸಸ್ಯ ರಾಜ್ಞ ಹೃದಯ ಪ್ರವೇಷ್ಟುಂ ಸ್ಮಶಾನ ಮಧ್ಯಾದ್ ಅಹಮಾಗತೋಸ್ಮಿ ಚಂಡಾಲ ವೇಷೇಣ ವಿರೂಪ ಚಂಡಂ. ಸ್ಮಶಾನದ ಮಧ್ಯದಿಂದ, ಚಂಡಾಲ ವೇಷದಿಂದ ವಿಕಾರವಾಗಿ ಕಪಾಲ ಮಾಲೆಗಳನ್ನು ಹಾಕಿಕೊಂಡು ಕಂಸನ ಹೃದಯ ಪ್ರವೇಶಕ್ಕೆ ಬಂದಿದ್ದೀನಿ ಅಂತ. ಆ ಚಂಡಾಲ ಕನ್ಯೆಯರು ಕಪ್ಪು ವೇಷ ಹಾಕ್ಕೊಂಡು, ಹೆಂಡದ ಮಡಕೆಯನ್ನು ಹಿಡ್ಕೊಂಡು, ತಲೆಬುರುಡೆಗಳ ಮಾಲೆ ಧರಿಸಿಕೊಂಡು, ಒಂದು ಕೈಯಲ್ಲಿ ಮೂಳೆ ಹಿಡ್ಕೊಂಡು ವಿಕರಾಳವಾಗಿ ಅಕರಾಳವಾಗಿ ಬಂದು ರಂಗಸ್ಥಳದ ಮೇಲೆ ಭೀಭತ್ಸ ಭಯಂಕರ ನೃತ್ಯ ಮಾಡಿದಾಗ, ಈ ಶಾಪವು ಹಾಗೆ ಬಂದು ಕುಣಿದಾಗ ಏನು ಪರಿಣಾಮ ಬೀರಬಹುದು? ಕೆಟ್ಟದ್ದು ಅಂದರೆ ಏನು ಅಂತ ಜನಗಳ ಮನಸ್ಸಿನಲ್ಲಿ ಗೋಚರವಾಗುವಂಥದ್ದು ಲೋಕಶಿಕ್ಷಣ ಒಂದು. ಮತ್ತು ರಂಗಭೂಮಿಯಲ್ಲಿ ಇಂಥ ಕಲ್ಪನೆ ಮಾಡುವುದಿದೆಯಲ್ಲ, ಅದು ತುಂಬ ವಿಶಿಷ್ಟವಾದದ್ದು. ಅವನು ಶಾಪ ಹೇಳ್ತಾನೆ, ಅಲಕ್ಷ್ಮಿ ಖಲತಿ ಕಾಲರಾತ್ರಿ ಮಹಾನಿದ್ರೆ ಪಿಂಗಲಾಕ್ಷಿ ತದಾಗಮ್ಯತಾಂ ಅಭ್ಯಂತರಂ ಪ್ರವೇಶಾಮಃ. ಅಲಕ್ಷ್ಮಿ, ಲಕ್ಷ್ಮಿ ಅಲ್ಲದವಳು, ಖಲತಿ ಕೆಟ್ಟತನವೇ, ಕಾಳರಾತ್ರಿಯೇ, ಮಹಾನಿದ್ರೆಯೇ, ಪಿಂಗಳಾಕ್ಷಿಯೇ, ನೀವೆಲ್ಲ ಬನ್ನಿ ಈ ಮಂದಿರದಲ್ಲಿ ನಮ್ಮದು ಅಂತ ಮಾಡಿಕೊಂಡು ಇದ್ದು ಬಿಡೋಣ. ಆ ತಕ್ಷಣ ರಾಜ್ಯಲಕ್ಷ್ಮಿ ಎದ್ದು ಬರ್ತಾಳೆ. ನಕಲು ಪ್ರವೇಷ್ಟವ್ಯಂ, ನೀವು ಒಳಗೆ ಬರಬಾರ್ದು ಅಂತಾಳೆ. ಯಾಕೆ? ಲಂಕೋಪಮಂ ಅವಗ್ರಹಂ ನ ವಿಚಿತ್ಯ ಮೂಢ ಕಸ್ಯಾಶ್ರಯಾದ್ ವಿಶಸಿ ಮಾಂ ಅವಧೂಯ ರಾತ್ರೌ ಕಿಂ ಭಾಷಿತೇನ ಬಹುನ ನ ಚ ಶಕ್ಯಮೇತತ್ ದ್ರಷ್ಟುಂ ಪ್ರವೇಷ್ಟುಮಿಹತೇದ್ಯ ಮಯಾಭಿಜುಷ್ಟಂ. ಏನಂದ್ಕೊಂಡಿದೆಯಾ ಮೂರ್ಖ? ಲಂಕೆ ಅಂಥದ್ದು, ಕನಕಲಂಕೆ ಅಂಥದ್ದು ಈ ನನ್ನ ಮನೆ. ಲಂಕೆಯಲ್ಲಿ ರಾವಣ ಇದ್ದ, ಅದು ಒಂದು ಧ್ವನಿ. ನನ್ನ ಮನೆ ಇದು, ನಾನು ನೆಲೆಸಿದ್ದೀನಿ. ನಾನಿರುವ ಜಾಗಕ್ಕೆ ಅಲಕ್ಷ್ಮಿಯ ಜೊತೆಗೆ ನೀನು ಹೇಗೆ ಬರೋಕ್ಕಾಗುತ್ತೆ? ಶಾಪ, ಹೋಗು ಆಚೆ ಅಂತ. ಇಲ್ಲಿ ನೋಡಿ
ಹೆಂಗಸರು ಪ್ರಾಕೃತವನ್ನೇ ಆಡ್ತಾ ಇದ್ದರು, ಹೆಂಗಸರಿಗೆ ಅನ್ಯಾಯ ಆಯಿತು ಅಂತನ್ನೋರು ಇಲ್ಲಿ ಶ್ರೀ ಸಂಸ್ಕೃತದಲ್ಲಿ ಮಾತಾಡ್ತಾಳೆ. ಅದನ್ನು ನಾವು ನೋಡ್ಬೋದು. ಮುಂದೆ ಕಾತ್ಯಾಯಿನಿ ಅವಳು ಸಂಸ್ಕೃತದಲ್ಲೇ ಮಾತಾಡ್ತಾಳೆ. ಹೀಗಾಗಿ ಪಾತ್ರೋಚಿತವಾದ ಭಾಷೆ ಹೊರತು ಗಂಡು ಹೆಣ್ಣು ಅನ್ನುವ ಭೇದ ಪರಮಾರ್ಥದಲ್ಲಿ ಇರಲಿಲ್ಲ ಅಂತ ತಿಳಿಯುತ್ತದೆ. ಆಗ ಶಾಪ ಹೇಳ್ತಾನೆ, ಭಗವತಿ ಪದ್ಮಾಲಯೇ ಅಪಕ್ರಾಮತು ಕಿಲ ಕಂಸ ಶ್ರೀರಾತ್ ವಿಷ್ಣುರಾಜ್ಞಾಪಯಿತಿ. ಕಂಸನಲ್ಲಿ ನೀನು ರಾಜ್ಯಲಕ್ಷ್ಮಿ ಆಗಿದ್ದೀಯಲ್ಲ ಲಕ್ಷ್ಮಿ, ನೀನು ದೂರ ಹೋಗಬೇಕು, ವಿಷ್ಣುನ ಆಜ್ಞೆ ಇದು, ನಾನು ಹೋಗಬೇಕು ಅಂತ. ಅಂದರೆ ಕಂಸನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಒಳ್ಳೆತನವೋ ಅವನ ಅಧಿಕಾರವೋ ರಾಜ್ಯದ ಒಂದು ಸ್ವಾಮಿತ್ವದಿಂದ ಬಂದ ಈ ಸಿದ್ಧಿಯೋ ಇದ್ದರೆ ಅದನ್ನು ಹೋಗಬೇಕು, ನಾನು ಬಂದೆ. ಆಗ ಲಕ್ಷ್ಮಿ ಚಿಂತೆ ಮಾಡ್ತಾಳೆ, ನಚಾಹಂ ಚಿರಸಂವಾಸಾತ್ ತ್ಯಕ್ತುಂ ಶಕ್ನೋಮಿ ಪಾರ್ಥಿವಂ ಬಲವಾನ್ ಗುಣಸಂಗ್ರಾಹೋ ದೃಢಂ ತಪತಿ ಮಾಮಯಂ. ಇಷ್ಟು ಕಾಲ ಕಂಸನ ಎದೆಯಲ್ಲಿದ್ದರಿಂದ ಇಂಥವನನ್ನು ಬಿಡೋಕ್ಕೆ ನನಗಾಗ್ತಾ ಇಲ್ಲ. ಈ ಆತ್ಮೀಯತೆ ಬಹಳ ಕಾಲ ಇದ್ದರೆ ಬಂದುಬಿಡುತ್ತೆ, ಅದು ದುಃಖವನ್ನು ಉಂಟು ಮಾಡುತ್ತೆ. ಏನು ಮಾಡೋದು? ಅನತಿಕ್ರಮಣೀಯ ವಿಷ್ಣುವರಾಜ್ಞ, ವಿಷ್ಣುವಿನ ಆಜ್ಞೆ ಮೀರಬಾರದಂಥದ್ದು. ಹಾಗಾಗಿ ವಿಷ್ಣುವಿನ ಹತ್ತಿರಕ್ಕೆ ಹೊರಟೋಗ್ತೀನಿ ಅಂತ ಹೊರಟೋಗ್ತಾಳೆ. ಈ ಸಿಂಬಾಲಿಕ್ ಸೀನ್ ಇದೆಯಲ್ಲ, ಸಾಂಕೇತಿಕ ದೃಶ್ಯ ತುಂಬ ವಿಶಿಷ್ಟ. ಆಗ ಕಂಸ ಎದ್ದು ಬರ್ತಾರೆ, ಇವರೆಲ್ಲ ಹೊರಟೋಗ್ತಾರೆ, ಬಾಯವಾಗ್ತಾರೆ. ಈ ಚಂಡಾಲಿಯರು ಇಲ್ಲೆಲ್ಲ ಓಡಾಡ್ತಾ ಇದ್ರಲ್ಲ, ಯಶೋಧರೆ ಪ್ರತಿಹಾರಿ, ಏನು ಈಗೆಲ್ಲ ಅರಮನೆಗೆ ಯಾರ್ಯಾರನ್ನು ಬಿಡ್ಬೋದಾ ಏನು ಅಂತ. ಆಗ ಪ್ರತಿಹಾರಿ ಹೇಳ್ತಾಳೆ, ನಿತ್ಯಂ ಭರ್ತೃಪಾದ ಮೂಲೆ ವರ್ತಮಾನಸ್ಯೇವ ಜನಸ್ಯೇಹ ಪ್ರವೇಶವು ದುರ್ಲಭ ಕಿಂ ಪುನರ್ ಮಾತಂಗಿ ಜನ. ಸ್ವಾಮಿ, ನಿಮ್ಮ ಸೇವಕರಿಗೆ ನಿಮ್ಮ ದರ್ಶನ ಕಷ್ಟ, ಇದು ಚಂಡಾಲರಿಗೆಲ್ಲ ಇಲ್ಲಿ ಬರೋಕ್ಕೆ ಹೇಗೆ ಅವಕಾಶ ಅಂತ. ಇಲ್ಲ, ಏನೋ ಒಂದು ರೀತಿ ರಾತ್ರಿಯೆಲ್ಲ ಕೆಟ್ಟ ಕೆಟ್ಟ ಕನಸು ಕಾಣ್ತಾ ಇತ್ತು. ವಾತೋದ್ಭ್ರಾಮ ಭೂಮಿಕಂಪ ಉಲ್ಕಾಪಾತ ದೈವತಾ ಪ್ರತಿಮಾಶ್ಚ ಪ್ರತಿಭಾಸಿತಾ. ಬಿರುಗಾಳಿ ಬೀಸುವುದು, ಉಲ್ಕಾಪಾತವಾಗೋದು, ಭೂಮಿ ಕಂಪಿಸೋದು, ಇನ್ನು ಯಾವ್ಯಾವುದೋ ದೇವತಾ ಶರೀರಗಳು, ಇನ್ನು ಯಾವುದಾವುದೋ ವಿಚಿತ್ರ ವಿಚಿತ್ರ ಕಾಯಗಳು, ದೆವ್ವಗಳು ಎಲ್ಲ ಕಾಣುವಂಥದ್ದಾಯಿತು. ಅದರಿಂದ ಅಶಾಂತಿಯಾಗಿದೆ ಅಂತ. ಆಗ ಅವನು ಕಂಚುಕಿ ಬಂದು ಹೇಳ್ತಾನೆ, ಭೂತಂ ನಭಸ್ಥಲ ನಿವಾಸಿ ನರೇಂದ್ರ ನಿತ್ಯಂ ಕಾರ್ಯಾಂತರೇಣ ನರಲೋಕಮಿಹ ಪ್ರಪನ್ನಂ ಆಕಾಶ ದುಂದುಬೆರವೈಹಿ ಸಮಹಿ ಪ್ರಕಂಪೈಹಿ ತಸ್ಯೈಷ ಜನ್ಮನಿ ವಿಶೇಷಕರೋ ವಿಕಾರ. ಹೌದು, ಸಂವತ್ಸರಿಕ ಮತ್ತು ಪುರೋಹಿತರು ಇಬ್ಬರು, ಅಂದರೆ ಸಂವತ್ಸರಿಕ ಅಂದರೆ ಜ್ಯೋತಿಷ ಬಲ್ಲಂತ ಜ್ಯೋತಿಷಿ ಮತ್ತು ಪುರೋಹಿತ ಇಬ್ಬರು ಹೇಳ್ತಾ ಇದ್ದಾರೆ, ಒಂದು ಭೂತ ಪ್ರವೇಶ ಮನೆಗಾಗಿದೆ, ಆಕಾಶ ದುಂದುಭೆಗಳ ಘೋಷದಲ್ಲಿ ಭೂಮಿಯ ಕಂಪದ ಜೊತೆಯಲ್ಲಿ ನಿಮ್ಮ ಮನೆಯೊಳಗೆ ಹೋಗಿದ್ದಾರೆ, ಆ ಕಾರಣದಿಂದಲೇ ಇದೆಲ್ಲ ಆಗಿರುವಂಥದ್ದು ಅಂತ. ಏನು ಇದು, ಯಾಕೆ ಇದಾಯಿತು ಅಂತಂದಾಗ ಕೃಷ್ಣ ಜನ್ಮ ಆಗಿದೆ ಅಂತ. ಸರಿ ಸರಿ, ಅವನು ಕೊಲ್ಲಬೇಕು ಅಂತಲೇ ಇದ್ದೆ, ಕರೆಸು ವಸುದೇವನನ್ನು ಅಂತ. ನೋಡಿ, ವಸುದೇವನನ್ನು ಕರೆಸು ಅನ್ನುವಾಗಿ ಇವನು ಅಂದ್ಕೋತಾನೆ. ಧರ್ಮಶೀಲ ಸತ್ಯವಾದಿ ವಸುದೇವ ಅಥ ತು ಮಮ ಸಮೀಪೆ ಅನೃತಂ ನ ಬ್ರವೀತಿ. ಧರ್ಮಶೀಲ ಸತ್ಯವಾದಿ ವಸುದೇವ ಏನಾಗಿದೆ ಅದನ್ನು ಹೇಳ್ತಾನೆ. ಮಗ ಹುಟ್ಟಿದರೆ ಹೇಳೇ ಹೇಳ್ತಾನೆ ಅಂತ ವಸುದೇವ ಯೋಚನೆ ಮಾಡ್ತಾನೆ. ಇತ್ತ ಕಡೆ ಬರ್ತಾನೆ. ಇಲ್ಲಿ ನೋಡಿ, ಭಾಸನ ಕಲ್ಪನೆ, ದೇವಕಿ ಅಷ್ಟಮ ಗರ್ಭದಲ್ಲಿ ಹುಟ್ಟಿದವನಲ್ಲ ಕೃಷ್ಣ, ಸಪ್ತಮ ಗರ್ಭದಲ್ಲಿ ಅಂತ. 6 ಮಕ್ಕಳನ್ನು ಕೊಲ್ಲಿಸಿಕೊಂಡಿದ್ದಾಯಿತು. ಈಗ 7ನೇ ಮಗುನ ಕೊಲಿಸೋದಕ್ಕೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ರಾಜ್ಞಾ ಗಚ್ಛಾಮ್ಯಹಂ ಭೃತ್ಯೈವ ಅಸ್ವತಂತ್ರ, ಸೇವಕರಂತೆ ಅಸ್ವತಂತ್ರನಾಗಿ ಅವನ ಕಡೆ ಹೋಗ್ತಾ ಇದ್ದೀನಿ. ಸ್ಮರತಾಪಿ ಭಯಂ ರಾಜ ಭಯಂ ನ ಸ್ಮರತಾಮಪಿ ಉಭಾಭ್ಯಾಮಪಿ ಗಂತವ್ಯೋ ಭಯಾದಪ್ಯಭಯಾದಪಿ. ಈ ರಾಜ ನನ್ನನ್ನು ನೆನೆದರೂ ಭಯ, ನನ್ನನ್ನು ನೆನೆದೇ ಇದ್ದರೂ ಭಯ, ಹೇಗಾದರೂ ಭಯ. ಅಭಯವೂ ಅವನದು ಭಯ, ಭಯವೂ ಭಯ. ಅವನ ಅಭಯ ಕೊಟ್ಟರೂ ಭಯ, ಅವನು ಭಯವಿಲ್ಲ ಅಂದರೂ ಭಯ, ಅವನು ಭಯಪಡಿಸ್ತೀನಿ ಅಂದರೂ ಭಯ. ಹೇಗೆ ಮಾಡುವಂಥದ್ದು, ಎಂಥದ್ದು ಈ ಗತಿ ಅಂತ. ಇದು ಎಷ್ಟೋ ಬಾರಿ ಆಗುತ್ತದೆ. ಕ್ವಚಿತ್ ದೃಷ್ಟ ಕ್ವಚಿತ್ ತುಷ್ಟ ಹೃಷ್ಟಸ್ತುಷ್ಟ ಕ್ವಚಿತ್ ಕ್ವಚಿತ್ ಅವ್ಯವಸ್ಥಿತ ಚಿತ್ತಸ್ಯ ಪ್ರಸಾದೋಪಿ ಭಯಂಕರ. ಅವ್ಯವಸ್ಥಿತವಾದ ಮನಸ್ಸಿನವರ ಅನುಗ್ರಹವೂ ಆಗ್ರಹವೇ ಆಗಿಬಿಡುತ್ತೆ ಅಂತ. ಹಾಗೆ ಹೋಗ್ಬಿಟ್ಟು ಅವನು ಕಂಸನ ಹತ್ರ ನಿಂತ್ಕೊಳ್ತಾನೆ. ಕಂಸನ ಕೇಳ್ತಾನೆ, ಶೌರಸೇನಿ ಮಾತಃ ಅಂತಂತಾನೆ. ಶೂರಸೇನ ಕುಲದ ಮಹಾರಾಜ, ನಿಂಗೆ ನಮಸ್ಕಾರ ಅಂತ. ಶೌರಸೇನಿ ಅಂದರೆ ಶೂರಸೇನ ಕುಲದಲ್ಲಿ ಹುಟ್ಟಿದವಳೊಬ್ಬಳು, ಅವಳ ಮಗ ನೀನು ಅಂತ ಅನ್ನುವಂಥದ್ದು. ವಸ್ತುತಃ ಅದು ವಸುದೇವನಿಗಾಗಬೇಕಾಗಿತ್ತು. ಯಾಕೆಂದರೆ ವಸುದೇವ ಶೂರ ಕುಲದಲ್ಲಿ ಹುಟ್ಟಿದವನು, ಇವನು ಅಂಧಕ ಕುಲದಲ್ಲಿ ಹುಟ್ಟಿದವನು ಕಂಸ. ಇರಲಿ, ವ್ಯತ್ಯಾಸ ಆಗಿದೆ. ಯಾದವಿ ಮಾತಃ ಪ್ರಸೂತವತಿ ಕೆಲ ದೇವಕಿ, ಯಾದವಿಯ ಕುಲದಲ್ಲಿ ಹುಟ್ಟಿದವನೇ ಅಂತ ಯಾದವಿ ಮಾತಃ. ಇದು ಮತ್ತೆ ಭಾಸನ ವಿಶಿಷ್ಟವಾದ ಪ್ರಯೋಗ. ಪ್ರತಿಮಾ ನಾಟಕಾದಿಗಳಲ್ಲಿ ಬರುತ್ತೆ. ಕೌಸಲ್ಯ ಮಾತಃ, ಸುಮಿತ್ರಾ ಮಾತಃ, ಕೈಕೇಯಿ ಮಾತಃ ಅಂತನ್ನುವಂಥದ್ದೆಲ್ಲ. ಹೆತ್ತಳ ದೇವಕಿ ಅಂತ, ಹೌದು ಅಂತಾನೆ. ಯಾವ ಮಗು ಅಂತಾನೆ. ಇವನು ಎಂದೂ ಸುಳ್ಳು ಹೇಳಿಲ್ಲ. ನಾನು ಈಗ ಸುಳ್ಳು ಹೇಳಬೇಕಲ್ಲ, ಏನು ಮಾಡೋದು? ದೈವಂ ಪುರುಷಕಾರೇಣ
ವಂಚಯಿಷ್ಯಾಮ್ಯಹಂ ಧ್ರುವ. ಹೆಣ್ಣುಮಗು ಹುಟ್ಟಿತು ಅಂತಾನೆ. ಸರಿ, ದಾರಿಕಾವ ಕುಮಾರೋವ ಹಂತವ್ಯ ಸರ್ವಥಾಮಯ, ಮಗನೋ ಮಗಳೋ ಕೊಲ್ಲಲೇಬೇಕು. ಈ ದೈವ ಅಂತ ಯಾವುದಿದೆ, ಫೇಟ್, ಅದನ್ನು ನನ್ನ ಪುರುಷಕಾರ ಮಾನುಷ ಪ್ರಯತ್ನದಿಂದ ಧ್ವಂಸ ಮಾಡ್ತೀನಿ ಅಂತಂತ ಹೊರಡ್ತಾನೆ. ಬೇಡ, ತಾಯಿ ಸಂಕಟ ಪಡ್ತಾಳೆ. ದಾರಿಕಾಸು ಸ್ತ್ರೀನಾಂ ಅಧಿಕತರ ಸ್ನೇಹ ಭವತಿ. ಹೆಣ್ಣು ಮಕ್ಕಳ ಮೇಲೆ ತಾಯಿಯ ಪ್ರೀತಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲ ಇಲ್ಲ, ಮಧುಕರ್ಷಿ ಶಾಪ ಕೊಟ್ಟಿದ್ದಾನೆ, ಆ ಶಾಪ ನಿಜ ಆಗಬಾರ್ದು, ಅದಕ್ಕಾಗಿ ನೀನು ಅಂದೇ ನನಗೆ ಅಗ್ರಿಮೆಂಟ್ ಮಾಡಿದ್ದಿಲ್ಲ. ಸಮಯಸ್ತದ ಕೃತ, ಸಮಯ ಅಂದರೆ ಪ್ಯಾಕ್ಟ್ ಅಗ್ರಿಮೆಂಟ್, ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡ್ತೀನಿ ಅಂತ, ಹೆಣ್ಣಾಗಲಿ ಗಂಡಾಗಲಿ ಕೊಡಬೇಕು, ನಾನು ಕೊಲ್ಲಬೇಕು ಅಂತ ತೆಗೆದುಕೊಂಡು ಕೊಲ್ಲೋದಕ್ಕೆ ಹೋಗ್ತಾನೆ. ಆಗ ಆ ಸತ್ತ ಹೆಣ್ಣು ಮಗು ಬದುಕಿಬಿಟ್ಟಿರುತ್ತೆ. ಯಶೋದೆಯ ಮಗು ವಸುದೇವನ ಕೈಗೆ ಬಂದಾಗ ಅದನ್ನು ಕೃಷ್ಣ ಲೀಲೆ ಅಂತ ಅಂದ್ಕೊಂಡು ತಂದು ಮುಂದೆ ಇಡ್ತಾನೆ. ಅದು ಮಗು ಆಕಾಶಕ್ಕೆ ನೆಗೆಯುತ್ತದೆ. ಆಮೇಲೆ ಅವಳು ಕಾತ್ಯಾಯಿನಿ ದೇವಿಯಾಗಿ ಬರ್ತಾಳೆ. ನೋಡಿ, ಅವನು ಹೇಳ್ತಾನೆ, ಇಯಂ ಕಂಸಶಿಲ ಯಾವದಹಂ ಸಾಹಸಂ ಅನುತಿಷ್ಠಾಮಿ ಅಂತ. ಕಂಸಶಿಲೆ ಅಂತ ಒಂದು ಶಿಲೆ, ವಧ್ಯಶಿಲೆ, ಅದರ ಮೇಲೆ ಅಪ್ಪಳಿಸಿಕೊಳ್ತೀನಿ ಅಂತ ಹೊರಡ್ತಾನೆ. ಅದು ಅಂತರಿಕ್ಷಕ್ಕೆ ಹಾರಿಬಿಡುತ್ತೆ. ಆಮೇಲೆ ಕಾತ್ಯಾಯಿನಿ ರೂಪಧಾಳಿ ಬರುತ್ತೆ. ಕಾತ್ಯಾಯಿನಿ ಜೊತೆಗೆ ಕುಂಡೋದರ, ಶೂಲ, ನೀಲ, ಮನೋಜವ ಅಂತೆಲ್ಲ ಅನುಚರರು ಬರ್ತಾರೆ. ಹೇಗೆ ಮೊದಲನೇ ಅಂಕದಲ್ಲಿ ಈ ವಿಷ್ಣುವಿನ ಪಂಚಾಯುಧಗಳು ಗರುಡ ಬಂದಂತೆ, ಇಲ್ಲಿ ಈಗ ದೇವಿ ಮತ್ತು ದೇವಿಯ ಗಣಗಳು ಎಲ್ಲ ಬರುವಂಥದ್ದು. ಅಂದರೆ ಒಂದೊಂದು ಸೀನಿಗೂ ನೋಡಿ ಎಷ್ಟೆಷ್ಟು ವೇಷದ ಸಾಮಗ್ರಿ ಲವಾಜಮೆ ಒದಗಿಸ್ತಾ ಇದ್ದಾನೆ. ಈ ಅಂಕದಲ್ಲಿ ಫಸ್ಟ್ ಸೀನಲ್ಲಿ ಆ ಪಾಪ ಶಾಪ ದೇವತೆಗಳೆಲ್ಲ ಬರೋದುಂಟು, ಮತ್ತು ಈಗ ದೇವಿಯ ಪರಿವಾರಗಳೆಲ್ಲ ಬರೋದುಂಟು. ವಿಷ್ಣುವಿನ ಪರಿವಾರ, ದೇವಿಯ ಪರಿವಾರ ಮತ್ತು ಪಾಪ ದೇವತೆಗಳ ಪರಿವಾರ, ಹೀಗೆ 3 ಬಗೆಯ ಅಲೌಕಿಕ ಚಿತ್ರವನ್ನು ಕವಿ ಕೊಡ್ತಾನೆ. ಇದು ತುಂಬ ರಂಗಕ್ಕೆ ಸೊಗಸಾಗಿ ಒಗ್ಗುವಂಥದ್ದು. ಆಮೇಲೆ 3ನೆಯ ಅಂಕದಲ್ಲಿ ಆರಂಭದಲ್ಲಿ ನಾವು ಈ ಬಾಲಚರಿತ್ರದ 3ನೇ ಅಂಕದಲ್ಲಿ ವೃದ್ಧ ಗೋಪಾಲಕ ಬರ್ತಾನೆ. ಅದೊಂದು ವಿಸ್ತಾರವಾದ ಪ್ರವೇಶಕ ಅಂದರೆ ಅಮುಖ್ಯ ಪಾತ್ರಗಳ ಮೂಲಕ ನಡೆದು ಹೋದ ಘಟನೆಗಳನ್ನು ರೂಪಿಸುವುದು. ಮೊದಲು 2ನೇ ಅಂಕಗಳೆರಡೂ ಒಂದೇ ದಿನದ ಅವಧಿಯಲ್ಲಿ, ಅಂದರೆ ಹಿಂದಿನ ದಿವಸದ ರಾತ್ರಿ, ಮರು ದಿವಸ ಬೆಳಗ್ಗೆ, ಆ ಅವಧಿಯಲ್ಲಿ ಒಂದು 8-10 ಗಂಟೆಗಳ ಅವಧಿ ಒಳಗೆ ನಡೆದಿದೆ. ಈ 3ನೇ ಅಂಕ ನಡೆಯುವಷ್ಟೊತ್ತಿಗೆ ಹತ್ತಿರ 10-12 ವರ್ಷ ಆಗಿದೆ, 11 ವರ್ಷ ಆಗಿದೆ. ಆ ಅವಧಿಯಲ್ಲಿ ಏನು ನಡೆದಿದ್ದು ಅಂತ ಅನ್ನೋದೆಲ್ಲ ಹೇಳಬೇಕಲ್ಲ. ಗೋಪಾಲಕ ಒಬ್ಬ ಹೇಳ್ತಾ ಇದ್ದಾನೆ, ನಂದಗೋಪ ಪುತ್ರ ಪ್ರಸೂತಃ ಯದಾ ಪ್ರಭೃತಿ ನಂದಗೋಪ ಪುತ್ರ ಪ್ರಸೂತಃ ತದಾ ಪ್ರಭೃತಿ ಅಸ್ಮಾಕಂ ಗೋಧನಂ ವರ್ಜಿತ ರೋಗಂ ಸಮೃತಂ ನನು ಸರ್ವೇಷಾಂ ಗೋಪಜನಾನಾಂ ಪ್ರೀತಿರ್ವರ್ಧತೆ ಅನ್ಯಚ್ಚ ಖಾತೆ ಖಾತೆ ಮೂಲಾನಿ ಫಲಾನಿ ಗುಲ್ಮೆ ಗುಲ್ಮೆ ಮಧು ಕಿಯತ್ ದುಹ್ಯತೆ ಕ್ಷೀರಂ ತಾವದೇವ ಘೃತಂ. ಕೃಷ್ಣ ಹುಟ್ಟಿದಂದಿನಿಂದ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಸಂಪತ್ತು ಬೆಳೀತಾ ಇದೆ, ಗೋಧನ ವರ್ಧಿಸ್ತಾ ಇದೆ, ಒಂದು ರೋಗ ರುಜಿನ ಇಲ್ಲ, ಎಲ್ಲರಲ್ಲಿ ಪ್ರೀತಿ, ಎಲ್ಲರಲ್ಲಿ ಆತ್ಮೀಯತೆ ಹೆಚ್ಚಾಗ್ತಾ ಇದೆ. ಕಂದರಗಳಲ್ಲಿ ಗಿಡಮರಗಳು ಬೆಳೀತಾ ಇವೆ, ನೆಲದಲ್ಲಿ ಕೂಡ ಅಗದಗದಲ್ಲಿ ಕಂದ ಮೂಲಗಳು ಸಿಗ್ತಾ ಇವೆ, ಮರಗಳಲ್ಲಿ ಹಣ್ಣು ಹೂವು ಫಲಿಸ್ತಾ ಇವೆ, ಎಲ್ಲೆಲ್ಲಿಯೂ ಜೇನು ಹರಿತಾ ಇದೆ, ಹಾಲು ತುಪ್ಪದಂತೆ ಪರಿವರ್ತಿಸ್ತಾ ಇದೆ, ಅಷ್ಟು ಗಟ್ಟಿಯಾಗಿದೆ, ಅಷ್ಟು ಸಾರವತ್ತಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಸೊಗಸು ನಮ್ಮಲ್ಲಿದೆ ಅಂತ ಹೇಳ್ಬಿಟ್ಟಂತಾನೆ. ಮತ್ತು ಕೃಷ್ಣನ ಆ ಒಂದು ಬಾಲಲೀಲೆಗಳು ಯಾವುದುಂಟು, ಮೊದಲಿಗೆ ಪೂತನಾ ಸಂಹಾರ, ಶಕಟಾಸುರ ಸಂಹಾರ, ಯಮಲಾರ್ಜುನ ಭಂಗ, ನವನೀತ ಚೌರ್ಯ, ಪ್ರಲಂಬಾಸುರ ವಧೆ, ಧೇನುಕಾಸುರ ವಧೆ, ಕೇಶಿಯ ವಧೆ ಎಲ್ಲ ಹೇಳಿಬಿಟ್ಟಿದ್ದಾನೆ. ವಸ್ತುತಃ ಕೇಶಿಯ ವಧೆ ಕೃಷ್ಣ ಮಥುರೆಗೆ ಹೋಗುವ ಹಿಂದಿನ ಸಂಜೆ, ಆನ್ ದಿ ಈವ್ ಆಫ್ ಹಿಸ್ ಡಿಪಾರ್ಚರ್ ಟು ಮಥುರಾ ಆಗಿದ್ದು. ಇದೆಲ್ಲ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಕವಿಗಳು, ಏನು ಮಾಡೋಕ್ಕಾಗಲ್ಲ. ನಿರಂಕುಶ ಕವಯ ಅಂತ ಗಾದೆ. ಅವ್ರು ಯಾರ ಮಾತು ಕೇಳೋದಿಲ್ಲ, ಮನಸೋ ಇಚ್ಛೆಯಾಗಿ ಕಲ್ಪಿಸ್ಕೊಳ್ತಾರೆ, ಆ ಹಠ ಬೇರೆ ಮಾಡ್ತಾರೆ. ಏನು ಮಾಡೋಣ, ಎಲ್ಲೆಲ್ಲಿಯೂ ಯಾರು ಎಷ್ಟು ಹೇಳಿದ್ರು ಶಾಸ್ತ್ರ ಪುರಾವೆ ಕೊಟ್ಟರು ಸಸೇ ಮಿರ ಅಂತಾರೆ. ನಿನ್ನೆ ದಿವಸ ವೇದದ ಕೆಲವು ಭಾಗಗಳು ಓದ್ತಾ ಇದೆ. ಸೋಮೋವ ಬ್ರಾಹ್ಮಣ ನಾಂ ರಾಜ ಅಂತ ಬಂದ ತಕ್ಷಣ ಭೈರಪ್ಪನವರು ಬುಧ ಬ್ರಾಹ್ಮಣ ರಾಜ ಅಂತ 2 ಕಾದಂಬರಿಯಲ್ಲಿ ಬರೆದಿದ್ದು ಜ್ಞಾಪಕ ಬಂತು. ನನಗೆ ತುಂಬ ಪೂಜನೀಯರಾದ ಅಭಿಮಾನಾಸ್ಪದರಾದಂಥ ಕಾದಂಬರಿಕಾರರೇ ಎಷ್ಟು ಹೇಳಿದ್ರು ಅದೇ ತಪ್ಪನ್ನೇ ಮಾಡಿದ್ದಾರಲ್ಲ ಅಂತ ಅನಿಸ್ತಾ ಇತ್ತು. ಏನು ಮಾಡೋದು, ಕುವೆಂಪುನಲ್ಲಿ ಹಾಕಿ ಕಾಣ್ತೀವಿ, DVG ಅವರಲ್ಲೇ ಕೆಲವೊಮ್ಮೆ ಪ್ರಾಸದ್ದು ಇತ್ಯಾದಿಗಳಲ್ಲಿ ಲೋಪ ಬಂದುಬಿಡುತ್ತೆ. ಏನು ಮಾಡೋದು, ಕಾಳಿದಾಸನಲ್ಲೇ ಇದೆ, ನಮ್ಮಲ್ಲಿಲ್ವೇ ಅಂತಂದುಕೊಂಡು ಸುಮ್ಮನೆ ಆಗಬೇಕಾಗತ್ತೆ ಅಷ್ಟೇ. ಶಕ್ತಿಶಾಲಿಗಳು ಮಾಡಿದ್ದು ದೋಷ ಆಗೋಲ್ಲ, ಅದನ್ನು ಗಮನಿಸಬಾರ್ದು. ಸೂಕ್ತಿ ಸಹಸ್ರ ದ್ಯೋತಿತಾನಾಂ ಮಹಾಕವೀನಾಂ ದೋಷೋದ್ಘಾಟನಂ ಆತ್ಮನೆಯೇವ ದೂಷಣಾಯ ಅಂತ ಹೇಳ್ತಾನಲ್ಲ ಆನಂದವರ್ಧನ.
ಸಾವಿರಾರು ದೇದೀಪ್ಯಮಾನವಾದ ಸೂಕ್ತಿಗಳಿಂದ ಬೆಳಗುವ ಮಹಾಕವಿಗಳಲ್ಲಿ ತಪ್ಪನ್ನೇ ಹುಡುಕೋಕ್ಕೆ ಹೋಗೋದು ನಮ್ಮ ತಪ್ಪು ಅಂತ ಹಾಗೆ ಅಷ್ಟೇ ಅಂದುಕೊಳ್ಳುವಂಥದ್ದು. ಹೀಗೆಲ್ಲ ಅಂದುಕೊಂಡು ರಾಸಲೀಲೆ ಇಷ್ಟು ಚೆನ್ನಾಗಿದೆ, ಕೃಷ್ಣ ರಾಸಲೀಲೆ ಆಡೋಕ್ಕೆ ಬಂದಿದ್ದಾನೆ ಅಂತ ವೃದ್ಧ ಗೋಪಾಲಕ ಹೇಳ್ತಾನೆ. ಮತ್ತು ಆ ಗೋಪಿಕೆಯರನ್ನೆಲ್ಲ ಕರೀತಾನೆ, ಘೋಷಸುಂದರಿ, ವನಮಾಲೆ, ಚಂದ್ರರೇಖೆ, ಮೃಗಾಕ್ಷಿ, ಆಗಚ್ಚತ ಶೀಘ್ರಂ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಬನ್ನಿ ಬನ್ನಿ ಕುಣಿಯೋದಕ್ಕೆ ಅಂತ ಅವರೆಲ್ಲ ಅಲಂಕಾರ ಮಾಡಿಕೊಂಡು ಬರ್ತಾರೆ. ಆಗ ಕೃಷ್ಣ ಬಲರಾಮ ಎಲ್ಲರೂ ಬಂದು ರಾಸಲೀಲೆಗೆ ತೊಡಗುತ್ತಾರೆ. ಆ ರಾಸಲೀಲೆಯ ನೃತ್ಯ ಬರುತ್ತೆ ನೋಡಿ. ಈ 2 ಅಂಕ ಆ ಅಲೌಕಿಕವಾದ ವೇಷಗಳ ಕೋಲಾಹಲ ಆದಮೇಲೆ 3ನೇ ಅಂಕದಲ್ಲಿ ಲೌಕಿಕವಾದ ಗೋಪಕುಮಾರಿಕೆಯರ ಹಲ್ಲೀಸಕ ರಾಸ ನೃತ್ಯ. ಹಲ್ಲೀಸಕ ಅಂತಂದರೆ ಹಲ್ಲೀಸಕ ಅಂತಾರೆ. ಅದು ಒಂದು ಮಂಡಲಾಕಾರವಾಗಿ ಮಾಡುವ ನೃತ್ಯ, ಚಪ್ಪಾಳೆ ತಟ್ಟುಕೊಂಡು ಕುಣಿಯುವಂಥದ್ದು. ರಾಸ ಅಂದರೂ ಅಷ್ಟೇ ಮಂಡಲಾಕಾರವಾಗಿ ಮಾಡಿಕೊಂಡಂಥದ್ದು, ರಸಮಯವಾದದ್ದು ರಾಸ. ಅದು ಹಲ್ಲೀಸಕ ಅಂದರೆ ಒಂದು ಜಂಪ್ ಕೂಡ ಅಲ್ಲಿರುತ್ತೆ, ಎಗರು ಕುಣಿತ ಅಂತ ಗೊತ್ತಾಗುತ್ತದೆ. ಮಂಡಲಾಕಾರವಾಗಿ ಎಗರೆಗರಿ ತಲಸಂಸ್ಫೋಟನ ಅಂತಾರೆ, ಅಂಗೈ ತಟ್ಟಿಕೊಂಡು ಕುಣಿತಕ್ಕಂಥದ್ದು. ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡುವಂಥದ್ದೇ. ಅದು ಎಲ್ಲರೂ ಸೇರಿ ಲಯಬದ್ಧವಾಗಿ ಸಪ್ರಮಾಣವಾಗಿ ಮಾಡಿದಾಗ ಸಿಂಕ್ರನೈಸೇಷನ್ ಇದೆಯಲ್ಲ, ಅದು ಆದಾಗ ತುಂಬ ಚೆನ್ನಾಗಿರುತ್ತೆ. ಆ ನೃತ್ಯ ಮಾಡ್ತಾ ಇದ್ದಾಗಲೇ ಅರಿಷ್ಟಾಸುರ ಬರ್ತಾನೆ, ಒಂದು ವೃಷಭ ರೂಪಿಯಾಗಿ, ಗೂಳಿಯ ರೂಪದಲ್ಲಿ. ಅವನ ಜೊತೆಗೆ ಕೃಷ್ಣ ಫೈಟ್ ಮಾಡ್ತಾನೆ. ಹುಂಕಾರ ಶಬ್ದೇನ ಮಮೇಹ ಘೋಷೆ ಸ್ರವಂತಿ ಗರ್ಭ ವನಿತಾ ಜನಸ್ಯ ಕುರಗ್ರಪಾತೈ ಲಿಖಿತಾರ್ಧಚಂದ್ರ ಪ್ರಕಂಪತೆ ಸದ್ರುಮಕಾನನ ಭೂಹು. ನಾನು ಹುಂಕಾರ ಮಾಡಿದ್ರೆ ಈ ಗೊಲ್ಲರ ಕೇರಿಯಲ್ಲಿರುವಂಥ ಗರ್ಭಿಣಿಯರಿಗೆಲ್ಲ ಗರ್ಭಪಾತ ಆಗುತ್ತದೆ. ನಾನು ಅರ್ಧಚಂದ್ರಾಕಾರವಾಗಿ ಗೊರಸನ್ನು ಎಳಿತಾ ಬಂದರೆ ಕಾಡು ಮೇಡು ಸೇರಿದ ಭೂಮಿಯೇ ನಡಗುತ್ತೆ ಅಂತ. ಇಲ್ಲಿ ಕುರಗ್ರಪಾತೈರ್ ಲಿಖಿತಾರ್ಧ ಚಂದ್ರ ಅನ್ನುವುದಿದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಗೂಳಿ ಗೊರಸನ್ನು ಹೀಗೆ ಎಳೆದ್ರೆ ಅದು ಅರ್ಧಚಂದ್ರದ ರೇಖೆಯನ್ನು ಉಂಟು ಮಾಡುತ್ತೆ ಅನ್ನುವ ಅಬ್ಸರ್ವೇಷನ್ ಇದೆಯಲ್ಲ, ಅದು ತುಂಬ ಸೊಗಸು ಕವಿಯ ಕಾವ್ಯದಲ್ಲಿ ಕಾಣಿಸುವುದು. ಹೀಗೆ ಅಬ್ಬರ ಮಾಡಿಕೊಂಡು ಬರ್ತಾನೆ. ಇದೆಲ್ಲ ಮನುಷ್ಯರೇ ಗೂಳಿಯಂತೆ ಕೊಂಬು ಕಟ್ಟಿಕೊಂಡು ಮುಖವಾಡ ಹಾಕ್ಕೊಂಡು ವೇಷ ಮಾಡಿಕೊಂಡು ಬರ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಈಗ ಗೂಳಿಯ ಫೈಟ್ ರಂಗಸ್ಥಳದ ಮೇಲೆ ಎಷ್ಟು ಒಳ್ಳೆ ಸೀನಿಕ್ ಬ್ಯೂಟಿ ನೋಡಿ. ಒಂದು ಹಾಡು, ಒಂದು ಡಾನ್ಸು, ಒಂದು ಫೈಟು, ಈ ಮಾಡರ್ನ್ ಸಿನಿಮಾ ಫಾರ್ಮುಲಾ ನಾಟ್ಯಶಾಸ್ತ್ರದಲ್ಲಿರುವಂಥದ್ದು. ಹಾಡಿರಬೇಕು, ಕುಣಿತ ಇರಬೇಕು, ಯುದ್ಧ ಇರಬೇಕು, ವಿನೋದ ಇರಬೇಕು, ಇದಿದ್ದರೆ ಸಕ್ಸಸ್ಫುಲ್ ಆಗುತ್ತದೆ ಅಂತ ಅನ್ನೋದು ಎಲ್ಲ ಕಾಲದ ಫಾರ್ಮುಲಾ, ಟೈಮ್ ಟೆಸ್ಟೆಡ್ ಫಾರ್ಮುಲಾ. ಅದನ್ನು ಮಾಡ್ತಾ ಇರೋದು. ಆದರೆ ಅದು ರಸಪೋಷಕವಾಗಿ ಕಥಾನುಕೂಲವಾಗಿ ಬರಬೇಕು. ಹಾಗಿದ್ದಾಗ ಚೆನ್ನ. ರಾಮ 4 ಜನ ಹೆಣ್ಗಳ ಜೊತೆ ಕುಣಿದ ಅಂತಂದರೆ ಎಗರು ಬಿತ್ತು. ಈ ಥರ ಆಗಬಾರ್ದು. ಹಾಗಾಗಿ ಈ ನಾಟಕ ನನಗೆ ಈ ದೃಷ್ಟಿಯಿಂದ ಇಷ್ಟವಾಗುತ್ತದೆ. ಅವನು ರಾಸಲೀಲೆ ಒಂದಷ್ಟು ಆಡ್ತಾ ಇದ್ದ, ಅಷ್ಟು ಆದಮೇಲೆ ಈ ರಾಕ್ಷಸ ಬರ್ತಾನೆ. ಅದು ಆಗೋಕ್ಕೆ ಮೊದಲೇ ಬರೋದಿಲ್ಲ, ಅವನ ಟೈಮಿಂಗು ಪಾಪ ಉಂಟು, ಒಂದು ಹಾಡೋ ಡಾನ್ಸು ಆಗಲಿ ಅಂತ ಬರ್ತಾನೆ. ಹಾಗೆ ಬಂದ ಮೇಲಿಂದ ಯುದ್ಧ ಶುರುವಾಗುತ್ತದೆ. ಚೆನ್ನಾಗಿ ಸೆಣಸಾಟ, ಅವರಿಬ್ಬರ ಸಂವಾದ ಎಲ್ಲ ಆಗುತ್ತದೆ. ಏನೂ ಸ್ವಾರಸ್ಯ ಇಲ್ಲ, ಆದರೆ ಅಬ್ಬರ, ಹಾಹಾಕಾರ, ಹೋಹೋಕಾರ, ಒಬ್ಬರೊಬ್ಬರು ಮೂದಲೆ ಮಾಡಿಕೊಳ್ಳುವಂಥದ್ದು ಅವೆಲ್ಲ ಬರುತ್ತದೆ. ಅಥ ಮಮ ಭುಜದಂಡೈ ಪೀಡ್ಯಮಾನಶ್ಚ ಶೀಘ್ರಂ ಯದಿನ ಪತಸಿ ಭೂಮೋ ನಾಸ್ಮಿ ದಾಮೋದರೋಹಂ. ನಿನ್ನನ್ನು ನಾನು ನೆಲಕ್ಕೆ ಬೀಳಿಸಲಿಲ್ಲ ಅಂದರೆ ನನ್ನ ಹೆಸರು ಕೃಷ್ಣ ಅಲ್ಲ ಅಂತನ್ನುವಂಥದ್ದು. ಇದು ಭಾಸನ ಕೃತಿಗಳಲ್ಲಿ ಕಾಣಿಸುವ ಒಂದು ವಿಶಿಷ್ಟವಾದ ಭಾಷಾ ಪ್ರಯೋಗ. ಮುಂದೆ ಅಂತೂ ನಾವು ನಾಳೆ ನೋಡುವ ಪ್ರತಿಜ್ಞಾ ಯೋಗಂಧರಾಯಣ ನಾಟಕದಲ್ಲಿ ತುಂಬ ಬರುತ್ತದೆ. ನಾಸ್ಮಿ ಯೋಗಂಧರಾಯಣ, ನಾಸ್ಮಿ ಯೋಗಂಧರಾಯಣ, ನಾನು ಈ ಕೆಲಸ ಮಾಡದೇ ಇದ್ದರೆ ಯೋಗಂಧರಾಯಣ ಅಲ್ಲ ಅಂತ. ಇವೆಲ್ಲ ದಾಕ್ಷಿಣಾತ್ಯರ ವಾಗ್ರೂಢಿಯಲ್ಲಿ ಜಾಸ್ತಿ ಬರುವಂಥದ್ದು ಅಂತ ಹೇಳ್ತಾರೆ. ಆದರೆ ಭಾರತೀಯ ಭಾಷೆಗಳಲ್ಲೆಲ್ಲ ವಾಗ್ರೂಢಿಗಳು ಒಂದೇ ರೀತಿ. ಭೌಭೂತಿಯ ಮಾತನ್ನು ನೋಡಿದ್ರೆ ಅವನು ಮಧ್ಯ ಭಾರತದವನು ನೋಡೋದು ಸ್ಪಷ್ಟ, ಕನ್ನಡ ದೇಶದ ಮಾತಾ ಅಂತ ಅನಿಸುತ್ತೆ. ಮೃಚ್ಛಕಟಿಕ ನೋಡಿದರೆ ಅಪ್ಪಟ ಕನ್ನಡದ ಮಾತುಗಳು ಅನ್ನುವಂಥ ಅನಿಸುತ್ತೆ. ಈ ರೀತಿಯಾಗಿ ಕಾಣಿಸುವಂಥದ್ದು. ಮತ್ತು ಲೇವಡಿ ಮಾಡೋಕ್ಕೆ ಬಳಸ್ತಕ್ಕಂಥ ಹಸ್ತಮುದ್ರೆಗಳೆಲ್ಲ ಇವೆಯಲ್ಲ, ಅದು ಕೂಡ ಕಾಣಿಸುತ್ತೆ ಮೃಚ್ಛಕಟಿಕದಲ್ಲಿ. ನೀನೇನು ಈ ಸಂಪ್ರದಾಯದವನು ಅಂತ ಕೈ ಹತ್ರ ಈ ಅಂದರೆ ಮುಂಗೈ ಯಾವುದಿದೆ, ಮುಂದೋಳು ಅಂತ ಯಾವುದನ್ನು ಅಂತೀವಿ, 4 ಆರ್ಮ್, ಅದರ ಮೇಲೆ ತೋರು ಬೆರಳು ಮತ್ತು ಮಧ್ಯದ ಬೆರಳು ಸೇರಿಸಿ ಓಡಾಡಿಸ್ತಕ್ಕಂಥದ್ದು. ಅಂದರೆ ರೇಸರ್ನ ಶಾರ್ಪನ್ ಮಾಡೋದಕ್ಕೆ ಕ್ಷೌರಿಕರು ಮಾಡುವಂಥ ಪ್ರಯತ್ನ, ನಿಂದ ಆಕುಲವ ಅಂತ ಜಾತಿಯನ್ನು ಎತ್ತಿ ಆಡುವಂಥದ್ದು. ಹೀಗೆಲ್ಲ ಆ ಅಂಗಚೇಷ್ಟೆ ಮಾಡುವುದನ್ನೆಲ್ಲ ಮೃಚ್ಛಕಟಿಕದಲ್ಲಿ ನಾವು ನೋಡ್ತೀವಿ. ಅಂದರೆ ಏನಂತ ಅರ್ಥ ಇದರದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇಲ್ಲೆಲ್ಲ ಈ ದೇಶೀಯತೆ ಎನ್ನುವುದು ಭಾಷಾ ಪ್ರಾಂತೀಯತೆಗೆ ಅಲ್ಲ, ಇಡೀ ಭಾರತಕ್ಕೆ ಅನ್ವಿತವಾಗುವಂಥದ್ದು ಅಂತ.
ಆಮೇಲೆ ಆ ಅರಿಷ್ಟಾಸುರ ಕೆಳಗೆ ಬಿದ್ದು ಇದು ರುದ್ರನೋ ಅಥವಾ ಬ್ರಹ್ಮನೋ ಸಾಕ್ಷಾತ್ ಇಂದ್ರನೋ ಇಲ್ಲ ವಿಷ್ಣುವೇ ಇರಬೇಕು ಸಾಮಾನ್ಯರಲ್ಲ ಅಂತ ಅಂದುಕೊಳ್ತಾನೆ. ಆಮೇಲೆ ಏನೇ ಆದರೂ ಕೂಡ ಭವತು ವಿಷ್ಣುನ ಹತಸ್ಯಾಪಿ ಅಕ್ಷಯೋ ಲೋಕೋ ಮೇ ಭವಿಷ್ಯತಿ, ವಿಷ್ಣುವಿನ ಕೈಯಲ್ಲಿ ಸತ್ತರೆ ನನಗೆ ಪುಣ್ಯ ಬರುತ್ತದೆ, ಪುಣ್ಯ ಲೋಕ ಸಿಗುತ್ತದೆ, ಅದಕ್ಕಾಗಿ ನಾನು ಸೋತರೂ ಕೂಡ ಸಾಯುವವರೆಗೂ ಸೆಣಸಾಡೋದು ಬಿಡೋದಿಲ್ಲ ಅಂತಂತಾನೆ. ಕೃಷ್ಣನ ಕೈಯಲ್ಲಿ ಸಾಯ್ತಾನೆ ಅಂತ ಬರುತ್ತೆ. ಆ ಅಂಕದ ಕೊನೆಯಲ್ಲಿ ಕಾಲಿಯನಿಂದಾಗಿ ಯಮುನಾ ಮಡುವೆ ಎಲ್ಲ ಕಲಂಕಿತವಾಗಿದೆ, ಯಮುನೆಯ ಮಡು, ಹಾಗಾಗಿ ಅಲ್ಲಿರುವಂಥ ಜನಗಳು ಜೀವರಾಶಿಗಳು ಎಲ್ಲ ಕಂಗಾಲಾಗಿದ್ದಾರೆ ಅಂತ ಒಂದು ಕರೆ ಬರ್ತದೆ. ಕೃಷ್ಣ ತತ್ಕ್ಷಣವೇ ಕಾಲಿಯೋ ನಾಮ ಮಯಾಪಿ ಶ್ರೂಯತೆ ಸದರ್ಪ ಪನ್ನಗಪತಿ ಭವತು ಅಹಮಸ್ಯ ದರ್ಪ ಪ್ರಶಂ ಕರೋಮಿ. ಅವನನ್ನು ಮರ್ದಿಸ್ತೀನಿ ಅಂತ ಹೊರಡ್ತಾನೆ. ಇಲ್ಲಿ ನಾವು ಕಾಣಬೇಕಾದ್ದೇನೆಂದರೆ ಮುಂದಿನ ಅಂಕದ ಸೂಚನೆಯೂ ಸಿಗಬೇಕು ಅಂತ ಸಂಸ್ಕೃತ ನಾಟಕಗಳಲ್ಲಿ ಉಂಟು. ಅಂಕಾಂತ್ಯದಲ್ಲಿ ಅಗ್ರಾಂಕದ ಒಂದು ಸೂಚನೆ ಇರಬೇಕು ಅಂತ, ಅಂಥ ಸೂಚನೆಯನ್ನು ನಾವು ಕಾಣ್ತೀವಿ. ಮತ್ತು 4ನೇ ಅಂಕ ಇನ್ನೊಂದು ರೀತಿಯಾದ ಎಕ್ಸೈಟ್ಮೆಂಟು, ಹಾವಿನ ಡ್ಯಾನ್ಸ್, ಕಾಲಿಯ ಕುಣಿದಾಟ, ಸಂಭ್ರಮ, ಜೊತೆಗೆ ಕೃಷ್ಣ ಅವನನ್ನು ಪಳಗಿಸುವಂಥದ್ದು. ಹೀಗೆ ಹಾವಿನ ಜೊತೆ ಫೈಟ್. ಕೃಷ್ಣನ ಬಾಲಲೀಲೆಯಲ್ಲಿ ಇಲ್ಲದ ಮಸಾಲೆ ಇಲ್ಲವಲ್ಲ. ಅಲ್ಲಿ ನೋಡಿ, ಸಂಭ್ರಾಂತ ಗಲಿತೋತ್ತರೀಯ ವಸನಾಹ ಸಸ್ತಾಕುಲ ವ್ಯಾಹೃತಾ ಸಸ್ತಾ ಮಾಂ ಅನುಯಂತಿ ಪನ್ನಗಪತಿಂ ದೃಷ್ಟೈವ ಗೋಪಾಂಗನಾ. ಗೋಪಸ್ತ್ರೀಯರು ಕೃಷ್ಣ ಆ ಕಾಲಿನ ಮಡುವಿನಲ್ಲಿ ಬೀಳ್ತಾನೆ ಅಂತ ಗೊತ್ತಾದ ತಕ್ಷಣ ಉತ್ತರೀಯ ಸೆರಗು ಜಾರುವುದು ಲೆಕ್ಕವಿಲ್ಲದೆ ಓಡೋಡಿ ಬರ್ತಾ ಇದ್ದಾರೆ. ಅಲಂಕಾರ ಜಾರು ಹೋಗ್ತಾ ಇದೆ, ಆದರೂ ಕೃಷ್ಣನ ಹಿಂಬಾಲಿಸಿಕೊಂಡು ಬೇಡ ಬೇಡ ಆ ಮಡುವಿಗೆ ಬೀಳಬೇಡ ಅಂತಿದ್ದಾರೆ. ಓಡಿ ಹೋಗಿ ಬೀಳ್ತಾನೆ. ಅಲ್ಲಿ ಒಂದು ಪ್ರೌಢವಾದ ಶ್ರದ್ಧಾವೃತ್ತದ ಒಂದು ಪದ್ಯ ಇದೆ. ಪದ್ಯದ ಅರ್ಥ ಸ್ವಾರಸ್ಯ ಏನೂ ಇಲ್ಲ, ಆದರೆ ಬೊಂಬಾಸ್ಟಿಕ್ ಸೌಂಡ್ಸ್ ಇದೆಯಲ್ಲ ಅದನ್ನು ಕೇಳಿ. ನಿಷ್ಪಕ್ಷಿವ್ಯಾಲಯೂಥಂ ಭಯಚಕಿತ ಕರಿವ್ರಾತ ವಿಪ್ರೋಕ್ಷಿತಾಂಭೋ ಗಂಭೀರಂ ಸ್ನಿಗ್ಧಧೀರಂ ದ್ರುಮಮುದಧಿನಿಭಂ ಹೃದಮುದಧಿನಿಭಂ ಕ್ಷೋಭಯನ್ ಸಂಪ್ರವಿಶ್ಯ ಗೋಪಿ ವಿಶಂಕಿತಾಭಿ ಪ್ರೇಹಿತವಚನೈ ಪೇಶಲೈರ್ವಾರ್ಯಮಾಣ ಕಾಲಿಂದೀವಾಸರಕ್ತಂ ಭುಜಗಪತಿಬಲಂ ಕಾಲಿಯಂ ದರ್ಶಯಾಮಿ ಅಂತ. ಏನೂ ಉಪ್ಪು ಹುಳಿ ಖಾರ ಇಲ್ಲ ಅರ್ಥದೃಷ್ಟ್ಯ. ಆದರೆ ನಿಷ್ಪಕ್ಷಿವ್ಯಾಲಯೂಥಂ ಭಯಚಕಿತ ಕರಿವ್ರಾತ ವಿಪ್ರೋಕ್ಷಿತಾಂಭೋ ಗಂಭೀರಂ ಸ್ನಿಗ್ಧಧೀರಂ ಅಂತಂದರೆ ಏನೋ ಒಂದು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ ಅಷ್ಟೆ. ಹಿಯರ್ ಸೌಂಡ್ ಇಸ್ ದಿ ಸೆನ್ಸ್. ಆ ರೀತಿಯಾದ ಪದ್ಯ. ಈ ಮಡುವೆಲ್ಲ ಗಬ್ಬೆದ್ದೋಗಿದೆ, ಪಕ್ಷಿಗಳು ಅದರ ಮೇಲೆ ಹಾರೋಕ್ಕಾಗದಷ್ಟು ವಿಷಜ್ವಾಲೆಯ ಆ ಗಾಳಿ ಎಲ್ಲವನ್ನ ತೊಂದರೆಗೀಡು ಮಾಡ್ತಾ ಇದೆ. ಆಳವಾದ ಈ ಮಡು, ಅಲ್ಲಿ ನಾನು ದಬಕ್ಕನೆ ಬಿದ್ದಾಗ ದಡದಲ್ಲಿರುವ ಗೋಪಿಯರು ಬೇಡ ಬೇಡ ಅಂತ ಮೃದುಕಾತರ ಸ್ವರದಿಂದ ಕೂಗ್ತಾ ಇದ್ದಾರೆ. ಈಗ ನಾನು ಆ ಭುಜಗಪತಿಯ ಬಲವನ್ನು ಎದುರಿಸ್ತೀನಿ, ಅವನನ್ನು ಹಣ್ಣುಗಾಯಿ ಮಾಡ್ತೀನಿ ಅಂತಂತಾನೆ. ಆಮೇಲೆ ಅದೇ ರೀತಿಯಾಗಿ ಕಾಲಿಯ ಮರ್ದನವನ್ನು ಮಾಡ್ತಾನೆ. ಮತ್ತು ಭೋಗೆ ವಿಶೋಲ್ಬಣ ಫಣಸ್ಯ ಮಹೋರಗಸ್ಯ ಹಲ್ಲೀಸಕಂ ಸಲ್ಲಿತಂ ರುಚಿರಂ ವಹಾಮಿ. ಈ ಭೋಗೆ, ಈ ಹೆಡೆಯಲ್ಲಿ ವಿಷದಿಂದ ಉಲ್ಬಣವಾದ ಫಣಾಮಂಡಲ ಯಾವುದಿದೆ ಅದು ಮಣಿಮಂಡಲ ಮಂಡಿತವಾದದ್ದು. ಹಾವಿನ ಹೆಡೆಯಲ್ಲಿ ಮಣಿ ಇದೆ ಅಂತ ಒಂದು ಕವಿ ಸಮಯ ಅಲ್ವೇ? ಅದು ನಿಜವಾಗಿ ಇಲ್ಲ. ಹಾವಿನ ತಲೆ ಮೇಲೆ ಮಣಿನೂ ಇಲ್ಲ, ಗಣಿನೂ ಇಲ್ಲ, ಏನೂ ಇಲ್ಲ. ಆದರೆ ಇವೆಲ್ಲ ನಮಗೆ ಕಾವ್ಯವಾಗಿದ್ದರೆ ಚೆನ್ನ. ಅದರ ಮೇಲೆ ನಾನು ಹಲ್ಲೀಸಕ ನೃತ್ಯ ಮಾಡ್ತೀನಿ ಅಂತ ಅಲ್ಲಿ ಮುಗಿಸಿದ ನೃತ್ಯವನ್ನು ಇಲ್ಲಿ ಮತ್ತೆ ಮುಂದುವರಿಸ್ತೀನಿ ಅಂತ ಬಿಟ್ಟು ನೃತ್ಯವನ್ನು ಮಾಡ್ತಾನೆ. ಹೀಗೆ ಹಾವಿನ ಜೊತೆ ಸೆಣಸಾಟ, ಹಾವಿನ ಹೆಡೆಯ ಮೇಲೆ ಕುಣಿಸಾಟ ಎಲ್ಲವೂ ಆಗುತ್ತದೆ. ಆಮೇಲೆ ಕಾಲಿಯ ಹೇಳ್ತಾನೆ, ಚತುಸ್ಸಾಗರ ಪರ್ಯಂತಾಂ ಸಸಪ್ತಕುಲ ಪರ್ವತಾಂ ದಹೇಯಂ ಪೃಥಿವೀಂ ಕತ್ಸ್ನಾಂ ಕಿಂ ಭುಜಂ ನ ದಹಾಮಿಂತೆ. ಏನು ನಿನ್ನ ತೋಳನ್ನು ನಾನು ಸುಡೋಕ್ಕಾಗಲ್ವಾ, ವಿಷಜ್ವಾಲೆ ಬೀರ್ತೀನಿ ಅಂತ ಏನು ಮಾಡಿದ್ರೂ ಆಗದೆ ಪೂರ್ತಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ನಿನಗೆ ಅಭಯ ಕೊಟ್ಟಿದ್ದೀನಿ ಅಂತಾನೆ. ಮಮ ಪಾದೇನ ನಾಗೇಂದ್ರ ಚಿಹ್ನಿತಂ ತವ ಮೂರ್ಧನಿ ಸುಪರ್ಣ ಏವ ದೃಷ್ಟ್ವೇಮಂ ಅಭಯಂ ತೇ ಪ್ರದಾಸ್ಯತಿ. ಇವನ ಪಾದ ಪದ್ಮಗಳ ಚಿಹ್ನೆ ಇರುವುದರಿಂದ, ಚರಣ ಚಿಹ್ನೆ ಇರುವ ಕಾರಣ ಗರುಡನೂ ಏನೂ ಮಾಡೋಲ್ಲ, ನೀನು ಮತ್ತೆ ರಮಣಕ ದ್ವೀಪಕ್ಕೆ ಹೋಗಿ ನೆಮ್ಮದಿಯಾಗಿರು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಎಲ್ಲರೂ ಸಂತೋಷಪಟ್ಟು ಕೃಷ್ಣನನ್ನು ಆದರಿಸ್ತಾರೆ. ಅಲ್ಲೆಲ್ಲ ಸಣ್ಣ 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 ಮಾತುಗಳ ಸಂವಾದ ಬರುತ್ತದೆ, ವಿಶೇಷ ಇಲ್ಲ. ಆದರೆ ರಂಗಸ್ಥಳದ ಮೇಲೆ ತುಂಬ ಜನ ಇದ್ದರೇ ಒಂದು ಸ್ವಾರಸ್ಯ ಬಂದುಬಿಡುತ್ತೆ. ಗ್ರೂಪ್ ಮ್ಯಾನೇಜ್ಮೆಂಟ್ ಬಹಳ ಕಷ್ಟ. ಇವತ್ತು ನಮ್ಮ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಬಿ ವಿ ರಾಜಾರಾಮ್ ಅವರ ರಂಗಪ್ರಯೋಗಗಳಲ್ಲಿ ನಾನು ಸಮೂಹವನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ನೋಡಿದ್ದೀನಿ. ಬಿ ವಿ ಕಾರಂತರು ಹಾಗೆ ತಮ್ಮ ರಂಗಪ್ರಯೋಗಗಳಲ್ಲಿ ಸಮೂಹವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ. ಅದೊಂದು ಟೆಕ್ನಿಕ್ ಎಲ್ಲರಿಗೆ ಬರೋಲ್ಲ. ಚಲನಚಿತ್ರ ಪ್ರಪಂಚದಲ್ಲಿ ಹಾಲಿವುಡ್ನಲ್ಲಿ ಡೆಮಿಲ್ ಬಿ ಸಿಸಿಲ್ ಅಂತ
ಈ 10 ಕಮ್ಯಾಂಡ್ಮೆಂಟ್ಸ್, ಗ್ರೇಟೆಸ್ಟ್ ಶೋ ಆನ್ ಅರ್ತ್ ಮೊದಲಾದಂಥ ಸಿನಿಮಾಗಳನ್ನು ಮಾಡಿದವರು. ಆತ ಈ ಗ್ರೂಪನ್ನು, ಸಮೂಹವನ್ನು ಮ್ಯಾನೇಜ್ ಮಾಡೋದ್ರೊಳಗೆ ಅದ್ವಿತೀಯರಾಗಿದ್ದರು ಅಂತ ಪ್ರಸಿದ್ಧಿ ಉಂಟು. ಆ ಸಿನಿಮಾಗಳು ನೋಡಿದಾಗ ಹಾಗೆ ಅನಿಸುತ್ತೆ. 10 ಕಮ್ಯಾಂಡ್ಮೆಂಟ್ನ ಎಕ್ಸೋಡಸ್ ನೋಡಿದ್ರೆ ಗೊತ್ತಾಗುತ್ತದೆ ಏನು ಮ್ಯಾನೇಜ್ಮೆಂಟ್ ಆತಂದು, ಸಮೂಹ ನಿರ್ವಾಹ ಅಂತ. ಕೊನೆಯಲ್ಲಿ ಆ ಎಲ್ಲ ಸಮೂಹದ ಸಂತೋಷದ ಒಂದು ಸ್ಥಿತಿಯಲ್ಲಿದ್ದಾಗ ಒಬ್ಬ ಭಟ ಬಂದು, ಮಧುರಾಯಾಮ್ ಧನುರ್ಮಹೋ ನಾಮ ಮಹೋತ್ಸವೋ ಭವಿಷ್ಯತಿ ತಮ್ಮ ಅನುಭವಿತು ಸಪರಿಜನಾಭ್ಯಾಂ ಭವದ್ಭ್ಯಾಂ ವದ್ಯಾಂ ಆಗಂತವ್ಯಮಿತಿ. ರಾಮಕೃಷ್ಣರೇ ಅಂದರೆ ಬಲರಾಮ, ಶ್ರೀಕೃಷ್ಣರು, ಸಂಕರ್ಷಣ, ವಾಸುದೇವರು ಮಥುರೆಯ ಕಂಸ ಮಾಡುವ ಬಿಲ್ಲಿನ ಹಬ್ಬ ಧನುರ್ಯಾಗ, ಅದಕ್ಕೆ ಬರಬೇಕು, ನೀವೆಲ್ಲ ಪರಿವಾರ ಸಮೇತರಾಗಿ ಬರಬೇಕು ಅಂತ ಆಹ್ವಾನ ಬಂದಿದೆ ಅಂತ ಕರೀತಾನೆ. ವಸ್ತುತ ಅದನ್ನು ಅಕ್ರೂರ ಕೊಡೋಕ್ಕೆ ಬರ್ತಾನೆ. ಇಲ್ಲೊಬ್ಬ ಭಟ ಬರ್ತಾನೆ. ಇನ್ನು ಕಡೆಯ ಅಂಕ ಪಂಚಮಾಂಕಕ್ಕೆ ನಾವು ಬರ್ತೀವಿ. ಅಲ್ಲಿ ಚರಮಾಂಕ, ಕಂಸನ ವಧೆ ಆಗಬೇಕಾಗಿದೆ. ಅದು ಮಲ್ಲರ ಅಖಾಡದಲ್ಲಿ ನಿಂತಿದ್ದಾನೆ ರಾಜ, ಅಂದರೆ ಕಂಸ. ಅವನೊಬ್ಬ ಭಟನನ್ನು ಕರೆದಿದ್ದಾನೆ. ನಾನು ಏರ್ಪಾಟು ಮಾಡಿದ್ನಲ್ಲ ಏನಾಯಿತು ಅಂತ. ಅಲ್ಲಿಂದ ಏನು ಏರ್ಪಾಟು ಮಾಡಿದ್ದು, ಕೊಲೆಯ ಪೀಡ ಅನ್ನುವಂಥ ಆನೆಯ ಕೈಯಲ್ಲಿ ಕೊಲಿಸಬೇಕು ಅಂತ ಮಾಡಿದ್ದು. ಆದರೆ ಆ ಆನೆಯನ್ನೇ ಕೃಷ್ಣ ಕೊಂದುಬಿಟ್ಟ ಅಂತ ಗೊತ್ತಾಗುತ್ತದೆ. ಮತ್ತು ತ್ರಿವಕ್ರೆಯಾದ ಕುಬ್ಜೆಯನ್ನು ನೇರ ಮಾಡಿದ ಅಂತ. ಕೃಷ್ಣನ ಬದುಕಿನ ಪರಮಾರ್ಥ ಏನೆಂದರೆ ವ್ಯಕ್ತಿಗಳ ಅಧಿಭೂತ ಅಧಿದೈವ ಅಧ್ಯಾತ್ಮ ವಕ್ರತೆಗಳನ್ನೆಲ್ಲ ನೇರ್ಪಾಗಿಸುತ್ತಾನೆ ಎನ್ನುವಂಥದ್ದು. ಕುಬ್ಜೋದ್ಧಾರವಾಯಿತು. ಮತ್ತು ಧನುರ್ಯಾಗ ಮಂಟಪಕ್ಕೆ ಹೋಗಿ ಬಿಲ್ಲನ್ನೇ ಮುರಿದು ಬಿಟ್ಟ ಅಂತ. ಕಂಸ ಒಂದು ಭಯ ಪಡಿಸಿರ್ತಾನೆ, ಈ ಬಿಲ್ಲನ್ನು ಯಾರೂ ಎತ್ತೋಕ್ಕಾಗೋಲ್ಲ ಅಂತ. ಅವನಿಗೆ ಶಿವಧನುಸ್ಸು ಸ್ಫೂರ್ತಿ. ಈ ಬಿಲ್ಲನ್ನು ಪೂಜೆ ಮಾಡಿ ನಾನೇ ಎತ್ತಿ ಹೆದೆ ಏರಿಸ್ತೀನಿ, ಯಾರ ಕೈಲೂ ಆಗೋಲ್ಲ ಅಂತ. ಕೃಷ್ಣ ಹೋಗಿ ಅದು ಏನು ಮಹಾಬಿಲ್ಲು ಅಂತ ಮುರಿದೇ ಬಿಡ್ತಾನೆ. ಈಗ ಕಂಸನ ಮೇಲೆ ಇದ್ದಂಥ ಒಂದು ಡಿವೈನ್ ಫಿಯರ್ ಇದೆಯಲ್ಲ, ಫುಲ್ ರೆಸ್ಪೆಕ್ಟ್, ಅದೆಲ್ಲ ಜನಕ್ಕೆ ಹೊರಟೋಗ್ಬಿಡ್ತದೆ. ಅದು ಅಲ್ಲಿರುವ ಸ್ವಾರಸ್ಯ. ಹಾಗೆಲ್ಲ ಆಯ್ತಲ್ಲ. ಇನ್ನು ಚಾಣೂರ ಮುಷ್ಟಿಕರ ಕೈಯಲ್ಲಿ ಕೊಲ್ಲಿಸಬೇಕು ಅಂತ ಚಾಣೂರ ಮುಷ್ಟಿಕರ ಪ್ರವೇಶ ಆಗುತ್ತೆ. ಈಗ ಮಲ್ಲ ಯುದ್ಧ, ಬಹಳ ಚರಿತ ಪೂರ್ತಿ ಒಂದಲ್ಲ ಒಂದು ಫೈಟಿಂಗ್ ಸೀನ್ ನೋಡಿ. ಮನುಷ್ಯರ ನಡುವೆ ಸೆಣಸಾಟ, ಹಾವು ಮನುಷ್ಯರದಾಯಿತು, ಗೂಳಿ ಮನುಷ್ಯರದಾಯಿತು. ಇದೆಲ್ಲ ಆದಮೇಲೆ ಮನುಷ್ಯರ ಮಧ್ಯೆ 2 ಜೋಡಿ, ಅದು ಬಲರಾಮ ಮತ್ತು ಮುಷ್ಟಿಕ, ಕೃಷ್ಣ ಮತ್ತು ಚಾಣೂರ, ಇವರ ನಡುವೆ ನಡೆಯುವಂಥ ಸೆಣಸಾಟ. ಆ ಸೆಣಸಾಟದಲ್ಲಿ ಕೃಷ್ಣ ಬಲರಾಮರೇ ಗೆಲ್ಲುತ್ತಾರೆ ಅನ್ನುವುದು ಗೊತ್ತಾಗುತ್ತದೆ. ಈ ಸಂದರ್ಭದಲ್ಲಿ ಮಲ್ಲ ಕ್ರೀಡೆ, ಆ ಒಂದು ಮಲ್ಲ ಯುದ್ಧ ಆರಂಭ ಮಾಡಬೇಕಾದ್ರೆ ಆಜ್ಞೆಯನ್ನು ಕೊಡೋದುಂಟು. ಕೃಷ್ಣನನ್ನು ನೋಡಿ ಕೃಷ್ಣರನ್ನು ನೋಡಿ ಇವನು ಕಂಸ, ಪೂರ್ವಂ ಶ್ರುತಾನಿ ಚರಿತಾನಿ ಚ ಚಿತ್ರಮಸ್ಯ ಲೋಕತ್ರಯಂ ಹಿ ಪರಿವರ್ತಯಿತು ಸಮರ್ಥ. ಇವನನ್ನು ನೋಡಿದ್ರೆ ಶ್ರೀಮಾನ್ ಮದಾಂಧ ಗಜ ಧೀರ ವಿಲಾಸಗಾಮಿ ಶ್ಯಾಮಸ್ಥಿರಾಂಸ ಭುಜಪೀನ ವಿಕೃಷ್ಟ ವಕ್ಷಾಹ. ಇವನು ಎಷ್ಟು ಗಂಭೀರ ಧೀರ ಗತಿಯ ಆನೆಯಂತೆ ಬರ್ತಾ ಇದ್ದಾನೆ. ಶ್ಯಾಮಲ ವರ್ಣ, ದೀರ್ಘವಾದ ಪುಷ್ಟವಾದ ತೋಳುಗಳು, ವಿಶಾಲವಾದ ವಕ್ಷಸ್ಥಲ. ಇವನ ಕಥೆಯನ್ನೆಲ್ಲ ಹಿಂದಿನದು ಕೇಳಿದರೆ 3 ಲೋಕವನ್ನು ಬದಲಾಯಿಸೋಕ್ಕೆ ಬಂದಿದ್ದಾನ ಅಂತ ಅನಿಸುತ್ತೆ ಅಂತ. ಇಲ್ಲಿ ಕಂಸನನ್ನು ತುಂಬ ಡೀಸೆಂಟಾಗಿ ತೋರಿಸಿದ್ದಾನೆ. ಅವನು ಕೆಟ್ಟವನು ಹೌದು, ಆದರೆ ಒಂದು ಉದಾತ್ತತೆ ಇದೆ ಎನ್ನುವಂತೆ. ಏನೇ ಆಗಲಿ ಕೃಷ್ಣನ ಎದುರಾಳಿಯಲ್ಲ. ಮತ್ತು ದೇವಕಿಯ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಅಲ್ವಾ. ಈ ಸಂಕೀರ್ಣ ಚಿತ್ರ ಕೊಟ್ಟಿದ್ದಾನೆ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಚಿತ್ರಿಸಿಲ್ಲ. ಈಸ್ ಎ ಗ್ರೇ ಕ್ಯಾರೆಕ್ಟರ್ ಅಂತ ತೋರಿಸಿದ್ದಾನೆ. ಅದು ಈ ನಾಟಕದ ಒಂದು ವೈಶಿಷ್ಟ್ಯ. ಬಲರಾಮನನ್ನು ನೋಡಿ ಮೆಚ್ಚಿಕೊಳ್ತಾನೆ, ಮನಸ್ಸಿನಲ್ಲಿಯೇ ಮೆಚ್ಚಿಕೊಳ್ತಾನೆ. ಆಮೇಲೆ ಅವನು ಭಟನಿಗೆ ಮಲ್ಲಯುದ್ಧ ಆರಂಭವಾಗಲಿಂತಾನೆ. ಯಥಾಜ್ಞಾಪೈತಿ ಮಹಾರಾಜ ಇತಿ ಮಾಲಾಂ ಕ್ಷಿಪತಿ, ಒಂದು ಮಾಲೆಯನ್ನು ಎಸೀತಾನೆ. ಇದು ಸ್ಟೇಜ್ ಸಜೆಷನ್, ಸೂಚನೆ, ಡೈರೆಕ್ಷನ್ ಕೊಟ್ಟಿರುವುದು. ಒಂದು ಮಲ್ಲಯುದ್ಧ ಆರಂಭವಾಗುವ ಮೊದಲು ಒಂದು ಪುಷ್ಪಮಾಲಿಕೆಯನ್ನು ಡ್ರಾಪ್ ಮಾಡ್ತಾಯಿದ್ರು, ಕೈಯಿಂದ ಹಿಡಿದು ದಡಕ್ಕಂತ ಬಿಡ್ತಾಯಿದ್ರು ಅಂತ. ಈ ರೋಮನ್ ಎಂಪರರ್ಸ್ ಕಾಲದಲ್ಲಿ, ರೋಮನ್ ಸಾಮ್ರಾಜ್ಯದಲ್ಲಿ ರಥಪಂದ್ಯಗಳೆಲ್ಲ ನಡೀತಾ ಇದ್ವಲ್ಲ, ಆಗ ಒಂದು ಕರವಸ್ತ್ರವನ್ನು ಅಲ್ಲಿ ಇದ್ದಂಥ ಮುಖ್ಯ ಅಧಿಕಾರಿ ಬಿಡ್ತಾ ಇದ್ದ ಅಂತ. ಯಾರಾದರೂ ಬೆನ್ಹರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಿಸಿಲಿಯಲ್ಲಿ ನಡೀತಕ್ಕಂಥ ಒಂದು ರಥಪಂದ್ಯಕ್ಕೆ ಬಂದಿರ್ತಾನೆ ಗವರ್ನರಾಗಿ ಪಿಲಾತ್. ಅವನು ಒಂದು ಕರವಸ್ತ್ರವನ್ನು ಕೈಯಿಂದ ಜಾರಿಸ್ತಾನೆ. ಅದು ಜಾರಿಸಿದ ತಕ್ಷಣ ಎಲ್ಲ ರಥಿಕರು ಒಟ್ಟಿಗೆ ಪಂದ್ಯಕ್ಕೆ ನುಗ್ಗುತ್ತಾರೆ. ಹಾಗೆ ಅದು ಒಂದು ಸಮಯ, ಒಂದು ಸಂಪ್ರದಾಯ. ಈ ಥರ ಸೂಚನೆ ಮಹಾಭಾರತದಲ್ಲೂ ಕೂಡ ಸಿಗುತ್ತೆ, ಕೌರವ ಪಾಂಡವರ ವಿದ್ಯಾ ಪ್ರದರ್ಶನ ಕಾಲದಲ್ಲಿ. ಈ ಥರದ ಸಣ್ಣ ಸಣ್ಣ ವಿವರಗಳನ್ನು ಅಭಿಜಾತ ಕವಿಗಳು ಕೊಡಬಲ್ಲರು. ಆಮೇಲಿನ ಕವಿಗಳಿಗೆ ಈ ವಿವರಗಳು ಗೊತ್ತೇ ಇಲ್ಲ. ಇದು ಭಾಸತ್ವವನ್ನು ನಿರೂಪಣೆ ಮಾಡುವಂಥ ಒಂದು ಅಂಶವಾಗಿ ನೋಡಬಹುದು. ಇರಲಿ, ಯುದ್ಧವಾಗುತ್ತದೆ, ಮಲ್ಲಯುದ್ಧ. ಲೀಲಾಜಾಲವಾಗಿ ಮಲ್ಲರನ್ನು
ಕೃಷ್ಣ ಬಲರಾಮರು ಗೆದ್ದುಬಿಟ್ಟು ಕಡೆಗೆ ಒಂದೇ ಬಾರಿಗೆ ಕಂಸನ ಕೊರಳನ್ನು ಹಿಡ್ಕೊಂಡು ಬಿಡ್ತಾನೆ. ಏಷ ದುರಾತ್ಮ ಕಂಸಃ ಅಂಥೇಳಿ ತಮ್ಮ ಶಿರಸಿ ನಿಗೃಹ್ಯ ಪಾತಯಿತ್ವ ವಿಸ್ತೀರ್ಣ ಲೋಹಿತ ಮುಖ ಪರಿವೃತ್ತ ನೇತ್ರ ಭಗ್ನಾಂಸ ಕಂಠ ಕಟಿಜಾನು ಕರೋರು ಜಂಗ ವಿಚ್ಛಿನ್ನ ಹಾರ ಪತಿತಾಂಗದ ಲಂಬಸೂತ್ರ ವಜ್ರ ಪ್ರಭಿಜ್ಞ ಶಿಖರ ಪತಿತೋ ಯಥಾದ್ರಿ. ಸಿಡಿಲಿಂದ ಬಿದ್ದ ಬೆಟ್ಟದ ಶಿಖರದಂತೆ ಇವನು ಆಭರಣಗಳನ್ನು ಕಳಕೊಂಡು ಕಣ್ಣು ಗಿರಿಗಿರ ತಿರುಗಿಕೊಂಡು ಭಯಾನಕವಾದ ಒಂದು ದೃಷ್ಟಿಯನ್ನು ಬೀರುವಂತಾಗಿ ಕೊರಳು ಸೊಂಟ ಮುರುಕೊಂಡು ನೆಲದ ಮೇಲೆ ಬಿದ್ದ ಸತ್ತ ಇವನು ಅಂತಾನೆ. ಇನ್ನು ಜನಗಳೆಲ್ಲ ದಂಗೆ ಎದ್ದು ಬಿಡ್ತಾರೆ. ಇದು ಒಂದು ವಿಚಿತ್ರ ಇಲ್ಲಿ ಮಾಡುವಂಥದ್ದು. ಅಂದರೆ ನಮ್ಮ ರಾಜ ಸತ್ತ ಅಂತ. ಅಯಂ ಖಲು ಭರ್ತೃಪಿಂಡ ನಿಷ್ಕ್ರಯಸ್ಯ ಕಾಲ. ಇದು ಬಂತು ಭರ್ತೃಪಿಂಡ ಅಂದರೆ ಸ್ವಾಮಿಯ ಋಣ, ಉಪ್ಪಿನ ಋಣ, ಜೋಳದ ಪಾಳಿ ಅಂತ ಕರೀತಾರಲ್ಲ, ಅದನ್ನು ತೀರಿಸುವಂಥ ಕಾಲ ಬಂದಿದೆ. ಶೀಘ್ರಂ ಆಯಾಂತು ಭವಂತಹ ಅಂತ ಹೇಳ್ಬಿಟ್ಟು ವೃಷ್ಣಿಯೋಧಾಹ ಅಂತ ಎಲ್ಲ ಯಾದವ ಯೋಧರೇ ಬನ್ನಿ ನಮ್ಮ ಸ್ವಾಮಿಯನ್ನು ಕೊಂದ ಬಾಲಕರ ಮೇಲೆ ಸೇಡು ತೀರಿಸ್ಕೊಳ್ಳೋಣ ಅಂತ ಬರ್ತಾ ಇದ್ದಂತೆ ಕೃಷ್ಣ ಹೇಳ್ತಾನೆ, ಅಣ್ಣ ತಡೆಯೋಣ ಇವರನ್ನು, ಇಲ್ಲದೇ ಇವರು ನಮಗೆ ಬಲಿಯಾಗ್ತಾರೆ ಅಂತಾನೆ. ಅಷ್ಟೊತ್ತಿಗೆ ಓಡಿ ವಸುದೇವ ಬರ್ತಾನೆ. ಭೋ ಮಧುರಾವಾಸಿನ ಅಲಮಲಂ ಸಾಹಸೇನ. ಮಧುರಾವಾಸಿಗಳೇ, ಗಲಾಟೆ ಬೇಡ, ಆತಂಕ ಬೇಡ, ನಿಮಗೆ ಯಾವ ತೊಂದರೆಯೂ ಬೇಡ. ಜ್ಯೇಷ್ಠೋಯಂ ಮಮತನೀಯಸ್ತು ರೋಹಿಣೇಯ. ಇವನು ನನ್ನ ಜ್ಯೇಷ್ಠ ಪುತ್ರ ರೋಹಿಣೀ ಸುತ ಬಲರಾಮ. ದೇವಕ್ಯಾಹ ತನಯ ಮಿಮಂಚ ಕಿಂ ನ ವಿತ್ತ. ಇವನು ದೇವಕಿಯ ಮಗ, ಇವನು ಮುಖ ನೋಡಿದ್ರೆ ಗೊತ್ತಾಗಲ್ವಾ ಇವನು ವಾಸುದೇವ ಕೃಷ್ಣ. ಸನ್ನಾಹಂ ತ್ಯಜತ ಕಿಂ ಆಯುಧೈಶ್ಚ ಕಾರ್ಯಂ. ಆಯುಧ ಯಾಕೆ, ಯುದ್ಧ ಯಾಕೆ? ಕಂಸಾರ್ಥಂ ಸ್ವಯಮೇ ವಿಷ್ಣು ರಾಜಗಾಮ. ಕಂಸನ್ನು ಕೊಲ್ಲೋದಕ್ಕೆ ಬದ ವಿಷ್ಣುವೇ ಇವನು ಅಂತ ಎಲ್ಲ ನೋಡ್ತಾರೆ, ಸಂತೋಷ ಪಡ್ತಾರೆ. ಇಲ್ಲಿ ಮತ್ತೆ ನೋಡಿ, ನಿರ್ವಹಣೆ ಅದ್ಭುತಂ. ನಿರ್ವಹಣ ಸಂಧಿ, ಕಡೆಯ ಸಂಧಿಯಲ್ಲಿ ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಹಣ ಅಂತ 5 ಸಂಧಿಗಳು ನಾಟಕದಲ್ಲಿ. ಆ್ಯಕ್ಷನ್, ರಿಯಾಕ್ಷನ್, ಕನ್ಫ್ರಾಂಟೇಷನ್, ಕನ್ಫ್ಯೂಷನ್ ಆ್ಯಂಡ್ ಕ್ಲಾರಿಫಿಕೇಷನ್ ಅಂತ. ಈ ಕ್ಲಾರಿಫಿಕೇಷನ್ ಅನ್ನುವ ಕಡೆಯ ಅಂಕದಲ್ಲಿ ಅದ್ಭುತ ಬೇಕು ಅಂತ ಜನಗಳೆಲ್ಲ ಬಂದು ಕೋಲಾಹಲ ಮಾಡೋಕ್ಕಿದ್ದವರು, ಜಗಳ ಆಡಬೇಕು ಅಂತಿದ್ದವರು, ಓಹೋ ಇವನೇ ಕೃಷ್ಣನ ನಮ್ಮನ್ನು ಉದ್ಧಾರ ಮಾಡುವ ಅವತಾರ ಪುರುಷನ ಅಂತ ಸಂತೋಷ ಪಡುವಂಥದ್ದು. ಇಲ್ಲಿ ಮತ್ತೆ ರಂಗ ತುಂಬುವಷ್ಟು ಜನ, ಮೊದಲವರೆಲ್ಲ ಯುದ್ಧಕ್ಕೆ ನಿಲ್ಲುವಷ್ಟು ಕೋಲಾಹಲ ಮಾಡುವುದು. ಕಡೆಗೆ ಕೃಷ್ಣ ಅವನು ವಸುದೇವನ ಮಗ, ವಾಸುದೇವ ಸಾಕ್ಷಾತ್ ನಾರಾಯಣ ಅವತಾರ ಅಂತ ಗೊತ್ತಾಗಿ ದಂಡವತ್ ಪ್ರಣಾಮ ಮಾಡಿ ಚಪ್ಪಾಳೆ ತಟ್ಟುಕೊಂಡು ಕುಣಿಯೋದು. ಹೀಗೆಲ್ಲ ಆಗಿ ಈ ಗೊಲ್ಲರು ಬರ್ತಾರೆ. ಹೀ ಗೋಪಾಲಕಾನಾಂ ರಾಜ್ಯಂ ಸಮೃದ್ಧಂ. ಓಹೋ ಇದನ್ನು ನಮ್ಮ ಗೊಲ್ಲರದೇ ರಾಜ್ಯ ಅಂತ ಅವರು ಚಪ್ಪಾಳೆ ತಟ್ಕೊಂಡು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ರಂಗ ತುಂಬುವ ತಂತ್ರ ಆದ್ಯಂತ ಬಂದಿರುವಂಥದ್ದು ಗೊತ್ತಾಗುತ್ತದೆ. ವಸುದೇವ ಹೇಳ್ತಾನೆ, ಆಹಾ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ, ಅಂತರಿಕ್ಷದಿಂದ ದೇವದುಂದುಬಿಗಳು ಮೊಳಗುತ್ತಾ ಇವೆ ಅಂತ. ಈಗ ರಂಗವೆಲ್ಲ ಒಂದು ಅಲೌಕಿಕ ಸಂಭ್ರಮದಿಂದ ತುಂಬಿ ಹೋಗ್ಬಿಡುತ್ತೆ. ಕಟ್ಟ ಕಡೆಗೆ ನಾರದ ಬರ್ತಾನೆ. ನಾಟಕಾರಂಭದಲ್ಲಿ ಅವನು ಬಂದ, ಈಗ ನಾಟಕಾಂತ್ಯದಲ್ಲಿ ಬರ್ತಾನೆ. ಕಂಸೇ ಪ್ರಮಥಿತೇ ವಿಷ್ಣೋ ಪೂಜಾರ್ಥಂ ದೇವಶಾಸನಾತ್ ಸಗಂಧರ್ವಾಪ್ಸರೋಭಿಶ್ಚ ದೇವಲೋಕಾದಿಹಾಗತಃ. ಕಂಸ ಸತ್ತ ಅಂತ ಹೇಳಿ ಗೊತ್ತಾಗಿ ದೇವೇಂದ್ರನಿಗೆ ಸಂತೋಷವಾಯಿತು. ಕೃಷ್ಣನಿಗೆ ಗೌರವ ಸಲ್ಲಿಸಬೇಕು ಅಂತ ಗಂಧರ್ವರನ್ನು, ಅಪ್ಸರೆಯರನ್ನ ಎಲ್ಲ ಕಳಿಸಿದ್ದಾನೆ. ಆ ಒಟ್ಟು ಮ್ಯೂಸಿಕಲ್ ಡಾನ್ಸ್ ಟ್ರೂಪ್ನ ಲೀಡರಾಗಿ ನಾನು ಬಂದಿದ್ದೀನಿ ಅಂತಾನೆ. ನೋಡಿ, ಸ್ಟೇಜ್ ಮೇಲೆ ಈಗ ದೇವತೆಗಳ ಒಂದು ಸಮೂಹ ಬರುತ್ತೆ, ಗಂಧರ್ವರ ಹಾಡಿಗೆ ಅಪ್ಸರೆಯರ ಕುಣಿತ. ಅಂದರೆ ಎಷ್ಟು ಥರಥರಾವರಿಯಾಗಿ ರಂಗದ ಟೆಕ್ನಿಕ್ನ ಮಾಡಿದ್ದಾನೆ. ಒಂದು 50-60 ಜನ ಇದ್ದರೆ ಇದು ಅದ್ಭುತವಾದ ಪ್ರೊಡಕ್ಷನ್ ಆಗುತ್ತದೆ. ಮನಸ್ಸಿಗೆ ಭಾರವಾದಂಥದ್ದಲ್ಲ, ಬುದ್ಧಿಗೆ ಭಾರವನ್ನು ಉಂಟು ಮಾಡುವಂಥದ್ದಲ್ಲ. ಟೇಕ್ ಹೋಮ್ ಅನ್ನುವಂಥದ್ದು ಒಂದು ಮೆರ್ರಿ ಮೂಡ್, ಅದು ಬಿಟ್ಟು ಇನ್ನೇನೂ ಇರೋದಿಲ್ಲ. ಒಂದು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜಗ್ಗೇಶ್ ಸಿನಿಮಾ ನೋಡಿದಂಗೆ ಅಂತ ಯಾರಾದರೂ ತಮಾಷೆ ಮಾಡಬಹುದೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ರೀತಿಯಾದಂಥದ್ದು ಒಂದು ಹಗುರವಾಗತಕ್ಕಂಥದ್ದು. ಖಂಡಿತ ಇದು ಟಿ ವಿ ಸೀರಿಯಲ್ನಷ್ಟು ಬೋರಿಂಗ್ ಆಗಿರೋದಿಲ್ಲ ಅಂತ ಶಪಥ ಮಾಡಿ ಹೇಳಬಹುದು. ಆ ರೀತಿಯಾಗಿ ಆಗುತ್ತದೆ. ನಾರದನೇ ಭರತವಾಕ್ಯವನ್ನು ಹೇಳ್ತಾನೆ, ಇಮಾಂ ಸಾಗರ ಪರ್ಯಂತಾಂ ಹಿಮವದ್ವಿಂಧ್ಯ ಕುಂಡಲಾಂ ಮಹೀಮೇಕಾತ ಪತ್ರಾಂಕಾಂ ರಾಜಸಿಂಹ ಪ್ರಶಾಸ್ತುನಃ ಅಂತ ಈ ಇಡೀ ದೇಶವನ್ನು, ಜಗತ್ತನ್ನು ರಾಜಸಿಂಹನು ಆಳಲಿ, ಒಳಿತಾಗಲಿ ಅಂತನ್ನುವಲ್ಲಿಗೆ ಈ ನಾಟಕ ಮುಗಿಯುತ್ತದೆ. ಮತ್ತು ನಾವು ಮುಂದಿನ ನಾಟಕದ ಕಡೆಗೆ ಹೋಗಬಹುದು. ಏಕೆಂದರೆ ಸಮಯಾಭಾವ ನಮಗೆ. ಇನ್ನು 3 ನಾಟಕಗಳನ್ನು 4 ದಿವಸದಲ್ಲಿ ಮಾಡಬೇಕಾಗಿದೆ. ಅವುಗಳು 3 ರಸವತ್ತಾಗಿರುವಂಥವು. ಅದಕ್ಕಾಗಿ ಒಂದು ಸ್ವಲ್ಪ ಅವಸರ ಮಾಡುವಂತೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ತಾಳಿಕೊಳ್ಳಬೇಕು ಅಂತ ಪ್ರಾರ್ಥನೆ. ನಾವು ಪ್ರತಿಜ್ಞಾ ಯೋಗಂಧರಾಯಣ ನಾಟಕದ ಕಡೆಗೆ ಹೋಗ್ತಿದ್ದೀವಿ. ನಾನು ಆರಂಭದಲ್ಲಿಯೇ ಬೇಡಿಕೊಂಡಿದ್ದೆ, ಪ್ರತಿ ದಿವಸ ಒಂದು 10 ನಿಮಿಷದಷ್ಟು ವಿಸ್ತರಿಸ್ತೀನಿ ಅಂತ.
ದಯಮಾಡಿ ಸಹಕರಿಸಬೇಕು. ಯಾಕೆಂದರೆ ಕಳೆದ ಬಾರಿ ಒಂದು ದಿವಸ ನನಗೆ ಬರೋಕ್ಕಾಗಿರಲಿಲ್ಲವಾದ್ದರಿಂದ ಅದನ್ನು ಇಲ್ಲಿ ಕಾಂಪನ್ಸೇಟ್ ಮಾಡಿಕೊಳ್ಬೇಕು ಅಂತ 4-5 ದಿವಸ ಕಾಲು ಗಂಟೆ ಮುಂದುವರಿಸಬೇಕಾದಂಥ ಅವಶ್ಯಕತೆ ಇದೆ. ಪ್ರತಿಜ್ಞಾ ಯುಗಂಧರಾಯಣ, ಆಮೇಲೆ ಮುಂದೆ ಬರುವಂಥ ಮತ್ತೊಂದು ಚಾರುದತ್ತ ಅಥವಾ ದರಿದ್ರ ಚಾರುದತ್ತ ಅನ್ನುವಂಥ ರೂಪಕ, ಕಡೆಯಲ್ಲಿ ಅವಿಮಾರಕ. ಈ 3 ರೂಪಕಗಳು ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣ ಮಹಾಕಾವ್ಯ ಅಂದರೆ ಆರ್ಷಕಾವ್ಯ ಆಖ್ಯಾನಗಳಿಗೆ ಅತಿರಿಕ್ತವಾದಂಥವು. ಇದು ಪಾಪ್ಯುಲರ್ ಟೇಲ್ಸ್ ಅಂತಂತೀವಲ್ಲ, ಆ ರೀತಿಯಾದದ್ದು. ಇದು ಅಥರ್ವ ವೇದದಂತೆ. ರಾಮಾಯಣ, ಭಾರತ, ಭಾಗವತ ಪ್ರಾತಿನಿಧಿಕವಾಗಿ ಸಕಲ ಪುರಾಣ ಸಂಗ್ರಹ ಅಂತಂದರೆ ಈ ಋಗ್ಯಜುಸ್ಸಾಮ ವೇದಗಳಂತೆ. ರಾಮಾಯಣ ಯಜುರ್ವೇದ, ಮಹಾಭಾರತ ಋಗ್ವೇದ, ಭಾಗವತ ಸಾಮವೇದ ಅಂತ ಅನ್ಬೋದು. ಇನ್ನು ಅಥರ್ವ ವೇದದಂತೆ ಸೆಕ್ಯುಲರ್ ವೇದ, ಜನತಾ ವೇದ ಅಂತ ಕರೀತಾರೆ ಅಥರ್ವ ವೇದ. ಅಥರ್ವ ವೇದದಲ್ಲಿ ಎಲ್ಲವೂ ಬರುತ್ತದೆ. ಅಲ್ಲಿ ಯಜ್ಞಕ್ಕೆ ವಿನಿಯೋಗವಾಗುವಂಥ ಮಂತ್ರಗಳು ತುಂಬ ಕಡಿಮೆ. ಯಜ್ಞದಲ್ಲಿ ವಿನಿಯುಕ್ತವಾಗುವ ಮಂತ್ರಗಳೆಲ್ಲ ಋಗ್ವೇದದ ಮಂತ್ರಗಳನ್ನೇ ಎರವಲು ತಗೊಂಡಿರೋದು. ಈಗ ಅಥರ್ವ ವೇದದಲ್ಲಿ ಬರುವಂಥದ್ದು ಆಭಿಚಾರಿಕ ಮಂತ್ರಗಳು, ರಾಜನ್ಯ ಅಂದರೆ ರಾಜಾಭಿಷೇಕಕ್ಕೆ ಸಂಬಂಧಪಟ್ಟಂಥದ್ದು, ರಾಜನ ಆಳ್ವಿಕೆಗೆ ಸಂಬಂಧಪಟ್ಟಂಥ ಮಂತ್ರಗಳು, ಆಮೇಲೆ ಭವಿಷ್ಯಜ್ಞಾನಿ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಮಂತ್ರಗಳು ಮತ್ತು ಬ್ರಹ್ಮ ಸಂಬಂಧಿತವಾದ ತತ್ವಾಖ್ಯಾನದ ಮಂತ್ರಗಳು, ಸ್ಕಂಭ, ಉಚ್ಚಿಷ್ಟ, ಈ ರೀತಿಯಾದ ಮಂತ್ರಗಳು ಹೀಗೆಲ್ಲ ಬರುತ್ತವೆ ಅಂತ ನಾವು ನೋಡಿದ್ದೀವಿ ಅಥರ್ವ ವೇದದಲ್ಲಿ. ಅಲ್ಲಿ ಇರುವುದು ಸಾಮಾನ್ಯ ಜನರ ಒಂದು ಆಶೋತ್ತರಗಳು ಇತ್ಯಾದಿ ಲೌಕಿಕವಾದದ್ದು ಅಂತ. ಹಾಗೆ ಲೌಕಿಕವಾದ ಒಂದು ಮಹಾಕಥಾಕೋಶ ಅಂದರೆ ಬೃಹತ್ ಕಥೆ. ಅದು ಗುಣಾಢ್ಯ ನಿರ್ಮಾಣ ಮಾಡಿದ್ದು. ಗುಣಾಢ್ಯ ಅನ್ನುವ ಒಂದು ಲೇಖಕನ ಹೆಸರು ಅಂತಂದರೆ ಅದು ವ್ಯಾಸ ವಾಲ್ಮೀಕಿಗಳಂತೆ ಒಂದು ಮಹಾಪರಂಪರೆ ಅಂತ ಕೂಡ ಹೇಳೋರುಂಟು. ಜಾತಕ ಕಥೆಗಳಿಗೆ, ಪಂಚತಂತ್ರಕ್ಕೆ, ಆಮೇಲೆ ಇದು ಬೇತಾಲ ಕಥೆಗಳು ಅಂತ ವೇತಾಲ ಪಂಚವಿಂಶತಿ ಅಂತೀವಲ್ಲ ಅದಕ್ಕಾಗಲಿ, ಸಿಂಹಾಸನ ದ್ವಾತ್ರಿಂಶಿಕ ಅನ್ನುವುದಕ್ಕಾಗಲಿ, ಅಥವಾ ದಂಡಿಯ ದಶಕುಮಾರ ಚರಿತ್ರೆ ಎನ್ನುವುದು, ಯಾವುದೇ ಭಾರತೀಯ ಮೂಲದ ಮಹಾಕೃತಿಗಳು ಅಂತ ಕಲ್ಪನೆಯ ಕೃತಿಗಳು ಅಂತ ಯಾವುದು ಬಂದಿವೆ, ಅಥವಾ ಬಾಣನ ಕಾದಂಬರಿ ಇರಬಹುದು, ಇವೆಲ್ಲದರ ಮೂಲವನ್ನು ನಾವು ಬೃಹತ್ ಕಥೆಯಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಕೂಡ ಹೋಗಿದ್ದಂಥ ಕಥೆಗಳು, ಈಗ ಫೇರಿ ಟೇಲ್ಸ್ ಅಂತ ಅನ್ನುವಂಥದ್ದಾಗಲಿ ಅಥವಾ ಫೇಬಲ್ಸ್ ಅಂತ ಈಸೋಪನ ಕಥೆಗಳು ಅಂತ ಅನ್ನೋದಾಗಲಿ, ಅದಕ್ಕೂ ಇದೆ ಮೂಲ. ಆಮೇಲೆ ನಾವು ಅರೇಬಿಯನ್ ನೈಟ್ಸ್ ಅಂತೀವಲ್ಲ, ಆ ರೀತಿಯಾದ ಯವನಯಾಮಿನಿ ಸ್ವಪ್ನ ಚಮತ್ಕಾರ ಕಥೆಗಳು, ಅವಕ್ಕೂ ಇದೆ ಮೂಲ. ಹೀಗೆ ಪ್ರಪಂಚ ಕಥೆಗಳ ಮಾಡೆಲ್ಸ್ ಎಲ್ಲ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಟ್ವೈನಿ ಹಲವು ಸಂಪುಟಗಳಲ್ಲಿ ಕಥಾಸರಿಸಾಗರದ ಅನುವಾದ ಮಾಡಿದ್ದಾನೆ ಇಂಗ್ಲೀಷ್ಗೆ. ಆತ ಇದರದೆಲ್ಲದರ ಸಂಶೋಧನೆ ಮಾಡಿ ಹೇಳ್ತಾನೆ, ಆ ಎಲ್ಲ ಮೂಲದ ಸ್ರೋತಸ್ಸನ್ನು ಭಾಸ ಬಳಸ್ಕೊಂಡಿದ್ದಾನೆ. ಇದು ನೋಡಿದಾಗ ನಮಗೆ ಅನಿಸುತ್ತೆ ಒಬ್ಬ ಮಹಾಕವಿಯ ಕಂಪ್ಲೀಟ್ನೆಸ್ ಹೇಗಿರುತ್ತದೆ ಅಂತ. ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಒಂಥರ ಎಲ್ಲ ಸೋರ್ಸಸ್ಸನ್ನು ಬಳಸ್ಕೊಳ್ತಾರೆ. ಅಂದರೆ ಅವರು ವೇದದ ಪ್ರಾತಿನಿಧಿಕವಾದ ಕೆಲವು ಮಂತ್ರಗಳಿಗೆ 40 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಋಗ್ಭಾಷ್ಯವಾಗಿ. ರಾಮಾಯಣ ಮಹಾಭಾರತಗಳ ಮತ್ತು ಭಾಗವತವನ್ನು ಕುರಿತಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರೊಳಗೆ ರಾಮಾಯಣ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯ ಇತ್ಯಾದಿ ಅದನ್ನು ಮಾಡಿದ್ದಾರೆ. ಆಗಮ ಸಂಬಂಧಿಯಾದಂಥ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಮತ್ತು ಉಪನಿಷತ್ ಸಂಬಂಧಿಯಾಗಿ, ಸೂತ್ರ ಸಂಬಂಧಿಯಾಗಿ, ಇತಿಹಾಸದ ಭಗವದ್ಗೀತಾ ಸಂಬಂಧಿಯಾದ ಭಾಷ್ಯಗಳನ್ನು ಬರೆದಿದ್ದಾನೆ. ಮತ್ತು ನಾವು ನೋಡುವಂತೆ ಯಮಕ ಭಾರತ ಅನ್ನುವಂತೆ ಕಾವ್ಯದ ಕಡೆಯಲ್ಲಿಯೂ ಪ್ರಯತ್ನ ಮಾಡಿದ್ದಾನೆ. ಹೀಗಾಗಿ ಕಲೆಕ್ಟಿವ್ ಆಗಿ ಎಲ್ಲದರ ಒಂದು ವಿವರಗಳನ್ನು ತೆಗೆದುಕೊಂಡಿದ್ದಾರೆ, ಒಂದು ಪ್ರಾತಿನಿಧಿಕವಾಗಿ ಮಾಡಿದಂಥ ಒಂದು ಪ್ರಯತ್ನ ಅಂತ. ಹಾಗೆಯೇ ಭಗವದ್ ರಾಮಾನುಜರು ಅವರು ಒಂದು ಕಡೆ ವೈದಿಕವನ್ನು ಮತ್ತೊಂದು ಕಡೆ ಆಗಮವನ್ನು, ವೇದ ಆಗಮ ಎರಡನ್ನೂ ಜೋಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ದೇವಸ್ಥಾನದ ಸಂಸ್ಕೃತಿಯನ್ನು ಉಜ್ಜೀವನ ಮಾಡಿದ್ದಾರೆ ಅಂತನ್ನುವಂಥ ರೀತಿಯಲ್ಲಿ ಅದನ್ನು ನೋಡ್ತೀವಿ. ಹಾಗೆಯೇ ನಾವು ಶಂಕರಾಚಾರ್ಯರನ್ನು ನೋಡಿದರೂ ಕೂಡ ಅಲ್ಲಿ ಅಷ್ಟೇ ಅವರು ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಎಲ್ಲ ವೇದಾಂತದ ವ್ಯಾಖ್ಯಾನವನ್ನು ಮಾಡಿದಂತೆ ವಿಷ್ಣು ಸಹಸ್ರನಾಮ ಇತ್ಯಾದಿಯಾಗಿ ಸ್ತೋತ್ರ ಸಾಹಿತ್ಯ, ಆಗಮಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ, ಮತ್ತು ಸುಭಗೋದಯ ಇತ್ಯಾದಿ ತಾಂತ್ರಿಕ ಗ್ರಂಥಗಳಿಗೆ ವ್ಯಾಖ್ಯಾನದ ಮೂಲಕವಾಗಿ ಶಾಕ್ತಾಗಮಗಳ ಒಂದು ಉಜ್ಜೀವನ, ಹಾಗೆಯೇ ಶೈವ ಸ್ತೋತ್ರ ಇತ್ಯಾದಿಗಳಾಗಿ ಶೈವಾಗಮದ ಉಜ್ಜೀವನ ಮಾಡುವಂಥದ್ದು. ಆಮೇಲೆ ವೇದದ ಒಂದು ವಿವರಣೆಯ ರೂಪವಾಗಿ ನಾವು ಅವರ ಶತಶ್ಲೋಕಿಯಲ್ಲಿ ಅನೇಕ ವೇದ ಮಂತ್ರಗಳಿಗೆ ಅನುವಾದವೆಂಬಂಥ ರೀತಿಯ ಶ್ಲೋಕಗಳನ್ನು ನೋಡ್ತೀವಿ. ವಿಶೇಷವಾಗಿ ವೇದಗಳಲ್ಲಿ ಸಾರವತ್ತಾಗಿರುವಂಥ ಅಧ್ಯಾತ್ಮ ಮಂತ್ರಗಳು, ಅಧ್ಯಾತ್ಮ ಸೂಕ್ತಗಳು ಅಂತ ಹೆಸರಾದ ಯಾವ ಈ ಒಂದು ನಾಸದೀಯಾದಿಗಳು ಉಂಟು, ಅವುಗಳೆಲ್ಲವೂ ಅಲ್ಲಿ ಆ ಶತಶ್ಲೋಕಿ ಗ್ರಂಥದಲ್ಲಿ ಕಾಣಸಿಗುವಂಥವಾಗಿವೆ. ಹೀಗೆ ಎಲ್ಲದರ ಒಂದು ಸಮನ್ವಯವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಕಾಣ್ತೀವಿ. ಹೀಗೆ ಭಾಸನಲ್ಲಿ ಕೂಡ ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಬೃಹತ್ಕಥಾ ಅನ್ನುವ 4 ಸ್ರೋತಸ್ಸುಗಳನ್ನು
ಮೀಟ್ ಮಾಡುವಂಥದ್ದು, ಅವುಗಳನ್ನಷ್ಟು ಸೇರಿಸುವಂಥದ್ದನ್ನು ನೋಡ್ತೀವಲ್ಲ, ಇದು ತುಂಬ ದೊಡ್ಡದು. ಒಬ್ಬ ಮಹಾಕವಿಯಲ್ಲಿ ಇಂಥದ್ದನ್ನು ನಾವು ಕಾಣ್ತೀವಿ. ಹೋಲಿಸ್ಟಿಕ್ ಪರ್ಸನಾಲಿಟಿ ಅಂತೀವಲ್ಲ, ಅಲ್ಲಿ ನಾವು ನೋಡಬೇಕಾದದ್ದು. ಅಂದರೆ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿರೋದಿಲ್ಲ, 10 ಕಡೆ ಸೇರಿಸಿ ಒಂದು ಕೆಲಸ ಮಾಡಿರುತ್ತೆ. ಒಂದು ಡಿ.ವಿ. ಜಿಯವರನ್ನೇ ನೋಡಿ, ಅವರು ಕಾವ್ಯ ಬರೆದರು, ನಾಟಕ ಬರೆದರು, ನೀತಿಕಥೆಗಳನ್ನು ಬರೆದರು, ಮಕ್ಕಳ ಸಾಹಿತ್ಯವನ್ನು ಬರೆದರು, ಜ್ಞಾಪಕ ಚಿತ್ರಗಳನ್ನು ಬರೆದರು, ಮೆಮೋರೀಸ್ ಅಂತೀವಲ್ಲ ವ್ಯಕ್ತಿ ಚಿತ್ರಗಳನ್ನು ಬರೆದರು, ರಾಜ್ಯಶಾಸ್ತ್ರಾದಿ ಶಾಸ್ತ್ರ ಗ್ರಂಥಗಳನ್ನು ಬರೆದರು, ವೇದಾಂತದ ಬಗ್ಗೆ ಗಮನ ಹರಿಸಿ ಬರೆದರು, ಪತ್ರಿಕೆಯ ಬಗ್ಗೆ ಬರೆದರು. ಹೀಗೆ 10 ಹಲವು ಬಗೆಯಲ್ಲಿ ಸೇರಿಕೊಂಡಂಥದ್ದಾಗಿರುತ್ತದೆ. ಅಂದರೆ ಒಂದು ಸಮಗ್ರತೆ ಅನ್ನೋದು ಬರಬೇಕಲ್ಲ, ವೆರೈಟಿ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಯೂನಿಡೈರೆಕ್ಷನಲ್ ಆದಂಥ ಸಂಶೋಧನೆಯ ಜೊತೆಗೆ ಅದು ಇರಬೇಕಾದದ್ದು ಅಂತ. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ನೋಡಿ, ಛಂದಸ್ಸು ಇರ್ಬೋದು, ನಿಘಂಟು ಇರ್ಬೋದು, ವ್ಯಾಕರಣ ಇರ್ಬೋದು, ಅಲಂಕಾರ ಇರ್ಬೋದು, ಗ್ರಂಥ ಸಂಪಾದನೆ ಇರ್ಬೋದು, ಶಾಸನ ಇರ್ಬೋದು, 10 ಬಗೆಯಲ್ಲಿ ಕೆಲಸ ಮಾಡಿರುವಂಥದ್ದು ಕಾಣಿಸುತ್ತೆ. ಇದು ಒಂದು ವ್ಯಕ್ತಿಯ ಟೋಟ್ಯಾಲಿಟಿಯನ್ನು ತೋರಿಸುವಂಥದ್ದು. ಎಸ್ ಶ್ರೀಕಂಠ ಶಾಸ್ತ್ರಿಗಳು ಮಹಾವಿದ್ವಾಂಸರು. ಇತಿಹಾಸ ಅಂತ ಅನ್ನೋದು ಅವರೊಂದು ಮುಖ ಆದರೆ, ಅವರು ತಂತ್ರದ ಬಗ್ಗೆ ಬರೆದಿದ್ದಾರೆ, ಯಜುರ್ವೇದವನ್ನು ಅನುವಾದ ಮಾಡಿದರು, ಇಷ್ಟಸಿದ್ಧಿ ಅಂತ ಕರ್ಕಶವಾದ ಅದ್ವೈತ ಗ್ರಂಥವನ್ನು ಅನುವಾದ ಮಾಡಿದರು, ಶಾಕ್ತ ಶೈವ ವೈಷ್ಣವಾದಿ ಆಗಮಗಳ ಬಗ್ಗೆ ಸಂಶೋಧನೆ ಮಾಡಿದರು. ಅವರ ಬಿಡಿ ಲೇಖನಗಳಲ್ಲಿ ನೀವು ದೀಪಾವಳಿ ಬಗ್ಗೆ ಒಂದು ಇನ್ಸೈಟ್ಫುಲ್ ಆದ ಲೇಖನವನ್ನು ನೋಡ್ಬೋದು, ಜ್ಯೋತಿಷಾಸ್ತ್ರದ ಬಗ್ಗೆ ಒಂದು ನೋಡಬಹುದು, ದ್ವೈತ ವೇದಾಂತದ ತರ್ಕ ಗ್ರಂಥಗಳ ಬಗ್ಗೆ ನೋಡಬಹುದು. ಕಠೋರವಾದ ದ್ವೈತ ತರ್ಕ ಗ್ರಂಥಗಳು ಜಯತೀರ್ಥರ ಬಗ್ಗೆ, ವ್ಯಾಸತೀರ್ಥರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಅಸಾಮಾನ್ಯ ತರ್ಕ ಗ್ರಂಥಗಳನ್ನು ಬಲ್ಲಂಥವರಿಗೆ ಕಷ್ಟವಾಗುವ ಗ್ರಂಥಗಳ ಬಗ್ಗೆ ಮಾಡಿದಂಥ ಸಂಶೋಧನೆ. ಪಹಾಡಿ ಚಿತ್ರಕಲೆ, ಕಾಂಗಡಾ ಚಿತ್ರಕಲೆ, ಅದರ ಬಗ್ಗೆ ಬರೆದಿದ್ದಾರೆ. ಐಕೋನೋಗ್ರಫಿ ಬಗ್ಗೆ ಬರೆದಿದ್ದಾರೆ. ದಿ ಐಕೋನೋಗ್ರಫಿ ಆಫ್ ಶ್ರೀವಿದ್ಯಾತಂತ್ರ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಶಿಲ್ಪದ ಬಗ್ಗೆ, ಹೊಯ್ಸಳ ವಾಸ್ತುಶಿಲ್ಪ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆರ್ಕಿಯಾಲಜಿ ಬಗ್ಗೆ ಬರೆದಿದ್ದಾರೆ. ಡೆಮೋಗ್ರಫಿ ಬಗ್ಗೆ ಬರೆದಿದ್ದಾರೆ. ಮುಂದೆ ಎರಡೇ ಆ ರೇಂಜ್ ಇದೆಯಲ್ಲ, ಅದು ಅಗಾಧವಾದದ್ದು. ಅದಕ್ಕೆ ತಕ್ಕಂಥ ಡೆಪ್ತ್ ಕೂಡ ಇತ್ತು. 18-20 ಭಾಷೆಯನ್ನು ಬಲ್ಲವರಾಗಿದ್ದರು. ಒಂದು ಟೋಟಲ್ ಪರ್ಸನಾಲಿಟಿ ಅನ್ನೋದು ಆಗಿರುತ್ತೆ. ನನಗೆ ವ್ಯಕ್ತಿಗತವಾಗಿ ಇಂಥದ್ದು ತುಂಬ ಇಷ್ಟ. ಏಕಂ ಜನ್ಮನಿ ಏಕಂ ಶಾಸ್ತ್ರಂ ಅಂತ, ಒಂದು ಜನ್ಮದಲ್ಲಿ ಒಂದೇ ಶಾಸ್ತ್ರ ಅಂತ ಅದರೊಳಗೆ ತಲಸ್ಪರ್ಶಿಯಾಗಿ ನುಗ್ಗಿ ಮಾಡುವುದು ಒಂದು ಮಹಾ ತಪಸ್ಸು, ಇಲ್ಲ ಅನ್ನೋಲ್ಲ. ಆದರೆ ಈ ವೆರೈಟಿನೂ ಬೇಕು, ಅದಿದ್ದರೆ ಚೆನ್ನ. ಒಂದು ಸಾಹಿತ್ಯದಲ್ಲಿ 10 ವೆರೈಟಿ. ಕುವೆಂಪು ಅವರು ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ವಿಮರ್ಶೆ ಬರೆದಿದ್ದಾರೆ, ಜೀವನ ಚರಿತ್ರೆ ಬರೆದಿದ್ದಾರೆ, ಅನುವಾದ ಮಾಡಿದ್ದಾರೆ. ಬೇಂದ್ರೆಯವರು ಹಾಗೆ ಮಾಡಿದ್ದಾರೆ. ಆದರೆ ನರಸಿಂಹಸ್ವಾಮಿಯವರು ಪ್ರಧಾನವಾಗಿ ಕವಿತೆಯೇ ಬರೆದರು, ಇನ್ನೇನನ್ನು ಬರಲಿಲ್ಲ. ಭೈರಪ್ಪನವರು ಪ್ರಧಾನವಾಗಿ ಕಾದಂಬರಿನೇ ಬರೆದರು, ಇನ್ನೇನು ಬರಲಿಲ್ಲ. ಅದು ದೊಡ್ಡ ಸಿದ್ಧಿ. ಆದರೂ ಇದ್ರ ಬಗ್ಗೆ ಎಷ್ಟೇ ಗೌರವ ಇದ್ದರೂ ನನ್ನ ಪ್ರೀತಿ ವೆರೈಟಿ ಕಡೆಗುಂಟು. ಭಾಸ ಅಂತ ವೆರೈಟಿ ಕೊಡ್ತಾನೆ, ಅದಕ್ಕಾಗಿ ಅಭಿಮಾನ. ಕಾಳಿದಾಸನು ತಕ್ಕ ಮಟ್ಟಿಗೆ ವೆರೈಟಿ ಕೊಡ್ತಾನೆ, ಅದಕ್ಕಾಗಿ ಅಭಿಮಾನ. ಶೇಕ್ಸ್ಪಿಯರ್ ತುಂಬಾ ವೆರೈಟಿ ಕೊಡ್ತಾನೆ, ಅದರ ಬಗ್ಗೆ ಅವನಲ್ಲಿ ತುಂಬ ಅಭಿಮಾನ. ವ್ಯಾಸರು ಯದ್ವಾತದ್ವಾ ವೆರೈಟಿ ಕೊಡ್ತಾನೆ, ಅದಕ್ಕಾಗಿ ಅಭಿಮಾನ ಅಂತನ್ನುವಂಥದ್ದು. ಶ್ಯಾಮಶಾಸ್ತ್ರಿಗಳು ದೊಡ್ಡ ವಾಗ್ಯಕಾರರಿರ್ಬೋದು, ಯಾಕೋ ಮೊನಾಟನಸ್ ಅನಿಸುತ್ತೆ, ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಆದರೆ ತ್ಯಾಗರಾಜರು ಕೊಡುವ ವೆರೈಟಿ ತುಂಬ ದೊಡ್ಡದು. ನಮ್ಮ ಬಾಲಮುರಳಿ ಕೃಷ್ಣ ಕೊಡುವ ವೆರೈಟಿ ಮತ್ತು ದೊಡ್ಡದು ಅಂತ ಅನಿಸುತ್ತದೆ. ಅಂದರೆ ರೇಂಜ್, ಅಥವಾ ವಯೋಲ ನುಡಿಸಬಲ್ಲ, ವಯಲಿನ್ ನುಡಿಸಬಲ್ಲ, ಮೃದಂಗ ನುಡಿಸಬಲ್ಲ, ಖಂಜರ ನುಡಿಸಬಲ್ಲ, ಒಂದು ಕೊಳಲು ಬಿಟ್ಟು ಎಲ್ಲ ವಾದ್ಯಗಳಲ್ಲಿ ಪ್ರವೀಣ. ಟಾಪ್ ಆರ್ಟಿಸ್ಟು, ಕಂಪೋಸಿಷನ್ನೇ, ಫಿಲ್ಮ್ ಕಂಪೋಸಿಷನ್ನೇ, ಲೈಟ್ ಮ್ಯೂಸಿಕ್ಕೇ, ವೋಕಲ್ನೇ ಎಲ್ಲ. ಇದು ಒಂದು ಸಮಗ್ರ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಭಾರತೀಯ ಸಂಸ್ಕೃತಿ ಆ ರೀತಿಯಾದದ್ದು. ಬೃಹತ್ಕಥೆ ಅಂತ ಒಂದು ಅದ್ಭುತವಾದಂಥದ್ದು, ಅರ್ಥಕಾಮಗಳ ಮಹಾಪ್ರಪಂಚ ಏನು ಅಂತ ತೋರಿಸಿದ್ದು. ಅದರೊಳಗಿನ ಒಂದು ಮೂಲಭೂತ ಆಕೃತಿ ಯಾವುದಿದೆ, ಫಂಡಮೆಂಟಲ್ ಫ್ರೇಮ್ ಅಂತೀವಲ್ಲ, ಮೂಲಭೂತವಾದ ಚೌಕಟ್ಟು ಉದಯನ ಕತೆ. ಉದಯನ ಮತ್ತು ವಾಸವದತ್ತೆಯರ ಮಗ ನರವಾಹನ ದತ್ತ, ಅವನು ವಿದ್ಯಾಧರ ಚಕ್ರವರ್ತಿ, ವಿದ್ಯಾಧರ ರಾಜ. ಅವನ ಒಂದು ಅಡ್ವೆಂಚರ್ಸೇ ಯಾರ್ಯಾರನ್ನು ಮದುವೆ ಆದ, ಯಾರ್ಯಾರನ್ನು ಎದುರಿಸ್ದ, ಯಾರ್ಯಾರನ್ನು ಗೆದ್ದ ಅಂತ ಎಲ್ಲ ದೈವಾನುಗ್ರಹದಿಂದ ಸಲೀಸಾಗುತ್ತೆ. ಶಾಸ್ತ್ರಿಗಳು ಅವರ ಕಥಾಮೃತದಲ್ಲಿ ಬರುತ್ತದೆ. ವತ್ಸರಾಜನಿಗಾದರೂ ಅವನಪ್ಪ ಅಂದರೆ ನರವಾಹನ ದತ್ತನಿಗಪ್ಪನಿಗೆ ಅಷ್ಟೋ ಇಷ್ಟೋ ಕಷ್ಟ ಇತ್ತು. ಅವನ ಮಗ ನರವಾಹನ ದತ್ತನಿಗಿಲ್ಲ. ಚಂದುಳ್ಳಿ ಚೆಲುವೆ ಹೆಂಗಸರು ತಾನಾಗಿ ಒಲಿದು ಬರ್ತಾರೆ. ಹುಟ್ಟುತ್ತಲೇ ಅವನಿಗೆ ವಿದ್ಯಾಧರ ಚಕ್ರವರ್ತಿತ್ವ ಬಂತು. ಮಹಾಯೋಧರೆಲ್ಲ ಅವನ ಅಡಿಯಾಳುಗಳಾಗ್ಬಿಡ್ತಾರೆ. ಏನು ಮಾಡಬೇಕಾಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ, ಬರೆಯೋರಿಗೇನು ಕಷ್ಟ ಇಂಥ ಕಥೆಯನ್ನು ಕಲ್ಪಿಸ್ಕೊಂಡು ಅಂತಂತಾರೆ. ಅವರು ವಿನೋದವಾಗಿ ಹೇಳಿದ್ರು ಸ್ವಾರಸ್ಯ ಎಷ್ಟು ಉಂಟು. ಆ ರೀತಿಯಾದ ಒಂದು ಸುಖವಾಗಿರಬೇಕು, ಮಜಾ ಉಡಾಯಿಸಬೇಕು ಅನ್ನುವ ಒಂದು ಮನೋಧರ್ಮದ ಹಿನ್ನೆಲೆಯಲ್ಲಿ ಬಂದಂಥದ್ದು. ಟೈಮ್ ಪಾಸ್ ಅನ್ನುವಂಥದ್ದಕ್ಕೂ ಒಂದಷ್ಟು ಸಾಹಿತ್ಯ ಬೇಕು. ಸದಾ ಸೀರಿಯಸ್ ಆದ ಸಾಹಿತ್ಯ ಓದ್ಕೊಂಡು ಮುಖ ಸಿಂಡ್ರಿಸ್ಕೊಳ್ಳೋದು ಕಷ್ಟ. ಆಗ ಈಗ ಒಂದಷ್ಟು ಆಟ ವಿನೋದ ಇರಬೇಕು. ಆದರೆ
ಸಂಶೋಧಕರಿಗೆ ಆ ಆಟ ವಿನೋದಗಳಲ್ಲಿ ಮುಂದಿನ ಕಾಲದವರಿಗೆ ಆ ಕಾಲದ ವಾಸ್ತವಗಳು, ಆ ಕಾಲದ ವಿವರಗಳೆಲ್ಲ ಕಾಣಿಸುತ್ತವಲ್ಲ, ಅದು ತುಂಬ ಮುಖ್ಯ. ಗೋವಿಂದ ವೈದ್ಯ ಅಂತ ಒಬ್ಬ ಕವಿ, ಕಂಠೀರವ ನರಸರಾಜ ವಿಜಯ ಅಂತ ಒಂದು ಕೆಟ್ಟ ಕಾವ್ಯ ಬರೆದಿದ್ದಾನೆ, ಸಾಂಗತ್ಯ ಕಾವ್ಯ. ಒಂದು ಪದ್ಯದಲ್ಲಿ ಸ್ಯಾಂಪಲ್ಗೂ ರಸ ಇಲ್ಲ. ಇದು ಎಂಥ ಕಾವ್ಯ ಅಂತ ಆರಾಮಿತ್ರ ಅಂತ ಕೆಲವರು ಸಹೃದಯರಾದ ವಿದ್ವಾಂಸರು ಡಿ ಎಲ್ ನರಸಿಂಹಾಚಾರ್ಯರಂಥ ಮಹಾವಿದ್ವತ್ ದಿಗ್ಗಜವನ್ನು ಕೇಳಿದ್ರಂತೆ. ಇವರು ಶಿಷ್ಯರು ತಾನೆ ಇವರೆಲ್ಲರೂ. ಆಗ ಡಿ ಎಲ್ ಅನ್ನು ಹೇಳಿದ್ರಂತೆ, ಅಯ್ಯ, ಅಲ್ಲಿ ಬರುವಷ್ಟು ಸಾಂಸ್ಕೃತಿಕ ಅಧ್ಯಯನದ ಸಾಮಗ್ರಿ ಇನ್ನೆಲ್ಲಿ ಸಿಗುತ್ತೆ, ಅಲ್ಲಿ ಸಿಗುವಷ್ಟು ಕತ್ತಿಗಳ ಹೆಸರು ಇನ್ಯಾವ ಕಾವ್ಯದಲ್ಲಿ ಸಿಗುತ್ತೆ ಅಂತಂತೆ. ಹೌದು, ಅದಕ್ಕಾಗಿ ನೋಡಲೇಬೇಕಾದದ್ದು. ಗಿಲ್ಬರ್ಟ್ ಮರ್ರೆ ಅಂತ ಒಬ್ಬ ಗ್ರೀಕ್ ಕಾವ್ಯ ನಾಟಕಗಳನ್ನೆಲ್ಲ ಅನುವಾದ ಮಾಡಿದ ಮಹಾವಿದ್ವಾಂಸ, ಆತ ಬರೀತಾರೆ ಕ್ಲಾಸಿಕಲ್ ಸ್ಟಡೀಸ್ ಅನ್ನೋ ಪುಸ್ತಕದಲ್ಲಿ. ಅವರ ಗುರುಗಳು ಗ್ರೀಕ್ ಪಾಠ ಮಾಡುವವರು ಒಯ್ದಿಪೋಯ್ ಕನಲೋಯ್ ಅಂತ, ಒಯ್ದಿಪೋಸ್ ಕೊನಲೋಯ್ ಅಂತ ಒಂದು ನಾಟಕ, ಒಯ್ದಿಪೋಸ್ ಕನಲೋಸ್ನಲ್ಲಿ ಅಂತ, ಒಯ್ದಿಪೋಸ್ ಇನ್ ಕೊನಲೋಸ್ ಅಂತ ಆ ರೂಪಕದ ಬಗ್ಗೆ ಪಾಠ ಮಾಡ್ತಾ, ಹಾಯ್ ಫೋಕ್ಸ್, ದಿಸ್ ಟರ್ಮ್ ವಿ ಹ್ಯಾವ್ ಒಯ್ದಿಪೋಸ್ ಕೊನಲೋಯ್ ಫುಲ್ ಆಫ್ ಗ್ರಾಮ್ಯಾಟಿಕಲ್ ಪೆಕ್ಯುಲ್ಯಾರಿಟೀಸ್, ವ್ಯಾಕರಣದ ವೈಚಿತ್ರ್ಯಕ್ಕಾಗಿಯೇ ಪ್ರಸಿದ್ಧ ಅಂತ. ಅದನ್ನು ಕಟ್ಕೊಂಡು ರಸಿಕರಿಗೆ ಏನು, ಅರೆ ಕಾವ್ಯ ಅಂಥದ್ದು ಬೇಕಾಗುತ್ತೆ ಕೆಲವೊಮ್ಮೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಚತುರ್ಭಾಣಿ ಅಂತ ಇವೆ. ಆ ಕಾಲದ ಸಮಾಜ ಎಂಥದ್ದು ಅಂತ ತಿಳ್ಕೊಳ್ಳೋದಕ್ಕೆ ಅತ್ಯದ್ಭುತವಾದ ಆಕಾರ. ನಾನು ಒಂದಷ್ಟು ಅನುವಾದವನ್ನು ಮಾಡಿದ್ದೀನಿ, ಕನ್ನಡಕ್ಕೆ ಅದು ಬರಲೇಬೇಕಾದ ಗ್ರಂಥ ಅಂತ ನನ್ನ ತೀರ್ಮಾನ. ಹಾಗಾಗಿ ಅದು ಎಲ್ಲರ ಜೊತೆನೂ ಓದೋಕ್ಕೂ ಕಷ್ಟ, ಆ ರೀತಿಯಾದಂಥದ್ದು, ಆದರೆ ಓದಲೇಬೇಕಾದಂಥ ಗ್ರಂಥ, ಅಷ್ಟು ಸೊಗಸಾದದ್ದು. ಹಾಗೆ ಪ್ರಾಕೃತದಲ್ಲಿ ವಸುದೇವ ಹಿಂಡಿ ಅಂತ ಒಂದು ಗ್ರಂಥ ಇದೆ, ಅಂಥ ಕಲ್ಚರಲ್ ಸ್ಟಡಿ ಅದು ಅಷ್ಟು ಸಿಗುತ್ತದೆ. ಹಾಗೆ ಈ ಬೃಹತ್ ಕಥಾ ಸಾಮಗ್ರಿ ಉಂಟು. ಅಲ್ಲಿ ವತ್ಸರಾಜ ಕೌಶಾಂಬಿಯ ರಾಜ, ವತ್ಸ ದೇಶದ ಒಡೆಯ, ಕೌಶಾಂಬಿ ರಾಜಧಾನಿಯಾಗಿ ಮಾಡಿಕೊಂಡವನು. ತಂದೆ ಸಹಸ್ರಾನಿಕ, ತಾತ ಶತಾನೀಕ. ಇವನು ಮೊಮ್ಮಗ. ಹುಟ್ಟುತ್ತಲೇ ಅವನಿಗೆ ದೈವಾನುಗ್ರಹ ಆಗಿತ್ತು. ಸಹಸ್ರಾನೀಕನ ತಂದೆ ಶತಾನೀಕ ಜನಮೇಜಯನ ಮಗ, ಜನಮೇಜಯ ಪರೀಕ್ಷಿತನ ಮಗ, ಪರೀಕ್ಷಿತ ಅಭಿಮನ್ಯುವಿನ ಮಗ, ಅಭಿಮನ್ಯು ಅರ್ಜುನನ ಮಗ. ಹೀಗಾಗಿ ಅರ್ಜುನನ ಮರಿಮಗನಾದ ಜನಮೇಜಯನ ಮರಿಮಗ ಉದಯನ. ಹೀಗೆ ಪಾಂಡವ ವಂಶದ ಕುಡಿ. ಹಸ್ತಿನಾವತಿಯನ್ನು ಬಿಟ್ಟು ಕೌಶಾಂಬಿಯಲ್ಲಿ ಬಂದು ನೆಲೆಸಿದ್ದವನು. ಅಲ್ಲಿ ಅವನು ಯೌಗಂಧರಾಯಣ ಅನ್ನುವ ಮಂತ್ರಿ, ರುಮಣ್ವಂತ ಅನ್ನುವಂಥ ಸೇನಾಪತಿ ಹಾಗೂ ವಸಂತಕ ಅನ್ನುವ ನರ್ಮ ಸಚಿವ ವಿದೂಷಕರ ಜೊತೆಗೆ ಸೊಗಸಾಗಿ ರಾಜ್ಯ ಆಳ್ತಾ ಇದ್ದ. ಅವನಿಗೆ ದೇವದತ್ತವಾದ ಒಂದು ಗಂಧರ್ವ ಪ್ರದತ್ತವಾದ ಘೋಷವತಿ ಅಂತ ಒಂದು ವೀಣೆ ಇತ್ತು. ಆ ವೀಣೆಯನ್ನು ನುಡಿಸುವ ಮೂಲಕ ಇಂಥ ಆನೆಗಳನ್ನೂ ಪಳಗಿಸಿಕೊಳ್ಳಬಲ್ಲವನಾಗಿದ್ದ. ತರುಣ, ಸುಂದರ, ವಿದ್ಯಾವಂತ, ರಸಿಕ, ಕಲಾವಿತ್, ಕಲಾಪ್ರೇಮಿ, ಪ್ರಜಾಹಿತ ಕಾಂಕ್ಷಿ, ಅದ್ವಿತೀಯನಾದ ರಾಜ, ಒಳ್ಳೆಯ ಸಾಮರ್ಥ್ಯ ಇದ್ದ ಯೋಧ. ಇನ್ನೇನು ಬೇಕು, ಏನು ಬೇಡ, ಎಲ್ಲ ಗುಣಗಳು ಇದೆ. ಅದಕ್ಕಾಗಿ ಅವನು ಸ್ವಲ್ಪ ಅಪ್ಸ್ಟಾರ್ಟ್, ಹೆಡ್ ಸ್ಟ್ರಾಂಗ್, ಸ್ವಲ್ಪ ಬಿಂಕದವನು. ಯಾರು ಮದುವೆ ಪ್ರಪೋಸಲ್ಸ್ ಕಳಿಸಿದ್ರೆ ಇವಳು ಚೆನ್ನಾಗಿಲ್ಲ, ಅವಳು ಚೆನ್ನಾಗಿಲ್ಲ, ಅವರು ಏನು ಇವರೇನು ಅಂತಿದ್ದವನು. ಮಹಾಸೇನ, ಉಜ್ಜಯಿನಿಯ ಮಹಾರಾಜ, ಚಂಡ ಮಹಾಸೇನ ಅಂತ ಹೆಸರಾದ ಪ್ರದ್ಯೋತ, ದೇದೀಪ್ಯಮಾನ ಅಂತಲೇ ಅದರ ಅರ್ಥ. ಅವನಿಗೆ ತನ್ನ ಮಗಳು ವಾಸವದತ್ತೆಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಬಿಗಿದುಕೊಂಡು ನಿಂತ ವರ್ಣನ್ನು ಪಳಗಿಸುವ ಕಥೆ ಪ್ರತಿಜ್ಞಾ ಯೌಗಂಧರಾಯಣ. ಅವನ ಅಭಿಮಾನವನ್ನು ಉಳಿಸುವ ಮಹಾಮಂತ್ರಿಯ ಸಂಕಲ್ಪ ಇದು. ಹೀಗಾಗಿ ಆಕರ್ಷಕವಾದ ರೂಪಕ ನಾಳೆ ನೋಡೋಣ. ನಮಸ್ಕಾರ.